ಕರ್ನಾಟಕದ ಸಮಸ್ತ ಅಗ್ನಿ ಸ್ಪರ್ಧಾರ್ಥಿಗಳೇ ನಿಮ್ಮ ಪ್ರೀತಿಯ ಭೂತ ಸರ್ ಮಾಡುವ ನಮಸ್ಕಾರಗಳು. ಜಿಎಸ್ ಕೋಚಿಂಗ್ ಸೆಂಟರ್ ಬನ್ನಟ್ಟಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ತರಗತಿಯಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಮಹತ್ವಪೂರ್ಣ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀನಿ. ಈಗಾಗಲೇ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಅದರ ಜೊತೆಗೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಈಗಾಗಲೇ ಒಂದು ವಿಡಿಯೋನ 33,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಿದರೆ, ಅದ್ರ ಜೊತೆಗೆ ಒಂದು ವಿಡಿಯೋನ 30,000 ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಿದರೆ. ಸೊ ಅದ್ರ ಜೊತೆಗೆ ಇದು ಕೂಡ ವಿಡಿಯೋಗಳನ್ನ ಕಂಟಿನ್ಯೂಸ್ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಗಳನ್ನ ನೋಡ್ತಾ ಹೋಗ್ರಿ. ಆ 2 ವಿಡಿಯೋಗಳನ್ನ ಸಂಪೂರ್ಣವಾಗಿ ನೋಡಿ, ಯಾರು ಕೂಡ ಮಿಸ್ ಮಾಡಬೇಡ್ರಿ. ಸೊ ಇವತ್ತಿನ ಕ್ಲಾಸಿಗೆ ಎಲ್ಲರೂ ಕೂಡ ಜಾಯ್ನ್ ಆಗಿದ್ದೀರಿ ಅಂತ ತಿಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಜೈ ಹಿಂದ್ ಅಂತ ಹೇಳ್ತಾ ಕ್ಲಾಸನ್ನ ಜೋಶ್ನಿಂದ ಸ್ಟಾರ್ಟ್ ಮಾಡೋಣ. ಆದಷ್ಟು ಚಾನೆಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರೋದ್ರ ಜೊತೆಗೆ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡಿಬಿಡೋಣ. ಎಲ್ರಿಗೂ ಕೂಡ ಜೈ ಹಿಂದ್. ಡನ್, ಜಾಯ್ನ್ ಆಗಿದ್ದೀನಿ. ಸೊ ಹಾಗಾದ್ರೆ ಇವತ್ತಿನ ಮೊದಲೇ ಪ್ರಶ್ನೆಗೆ ಹೋಗೋಣ. ಗುಡ್ ಈವ್ನಿಂಗ್ ಅಂತ ಕಮೆಂಟ್ ಹಾಕಿದ್ರೆ ವೆರಿ ಗುಡ್ ಈವ್ನಿಂಗ್. ಹಾಯ್ ಗುರೂಜಿ, ಹಾಯ್, ಎಲ್ರಿಗೂ ಕೂಡ ಹಾಯ್ ಅಂತ ಹೇಳೋಣ. ಸೊ ಸ್ಟಾರ್ಟ್ ಮಾಡೋಣ. ಮೊದಲೇ ಪ್ರತಿಯೊಂದು ಪ್ರಶ್ನೆಗೆ ಏನಪ್ಪ ಅಂದ್ರೆ ಆನ್ಸರ್ನ ಮಾಡ್ತಾವೆ. ಕರ್ನಾಟಕದ CM ಸರ್ ನಾನಲ್ಲ, ನಾಗೇಶ. ಕರ್ನಾಟಕದ CM ಸಿದ್ದರಾಮಯ್ಯ ಅದಾನ. ಡನ್, ಓಕೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಏನಿದೆ ಒಣ್ಣೇದು ಬರೀ ಆನ್ಸರ್ಗಳು ಬರ್ತಾ ಇರಲಿಲ್ಲ ಹೆಂಗೆ. ಸೊ 2025 ಜೂನ್ 30ರಂದು ಕೇಳಿರ್ತಕ್ಕಂಥ ಶಿಫ್ಟ್ 1ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಇವತ್ತಿನ ಕ್ಲಾಸ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳು ಕೂಡ 2020 ಮತ್ತು 24 ಮತ್ತು 25 ಬಂದಿರತಕ್ಕಂಥ ಪ್ರಶ್ನೆಗಳೇ ಆಗಿರ್ತವೆ. ಸೊ ಹಾಗಾದ್ರೆ ಮೊದಲೇ ಪ್ರಶ್ನೆಗೆ ಆನ್ಸರ್ ಮಾಡ್ತವ್ರು ಏನಾಗತ್ತೆ ಆನ್ಸರ್ ಕಮೆಂಟ್ ಮಾಡಿರೋಣ ಎಲ್ಲರೂ ಕೂಡ. ಡನ್, ಓಕೆ. ಕ್ವಶನ್ ನೋಡ್ರಿ ಏನಿದೆ, ಈ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ಸರ್ಕ್ಯೂಟ್ನ ಅಂಶ ಅಲ್ಲ ಅಂತ ಪ್ರಶ್ನೆ ಕೇಳಿದಾನೆ. ಯಾವುದ್ರದ್ದು ವಿದ್ಯುತ್ ಸರ್ಕ್ಯೂಟ್. ಸೊ ಇಲ್ಲಿ ವಿದ್ಯುತ್ ಸರ್ಕ್ಯೂಟ್ ಅಂದ್ರೆ ಮೊದಲಿಗೆ ಗೊತ್ತಿರಬೇಕು ಏನು ಅಂತಕ್ಕಂಥದ್ದು. ವಿದ್ಯುತ್ ಸರ್ಕ್ಯೂಟ್ ಅಂದ್ರೆ ವಿದ್ಯುತ್ ಪ್ರವಾಹ. ಏನ್ ನೋಡ್ರಿ, ವಿದ್ಯುತ್ ಪ್ರವಾಹ ಹರಿಯತ್ತೆ, ವಿದ್ಯುತ್ ಹರಿಯತ್ತಲ್ಲ, ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನ ಏನೆಂದು ಕರೆಯುತ್ತೇವೆ ಅಂತಂದ್ರೆ ವಿದ್ಯುತ್ ಸರ್ಕ್ಯೂಟ್, ಅಥವಾ ಏನ್ ಕರಿತೀವಿ ನಾವು ವಿದ್ಯುತ್ ಮಂಡಲ. ಸರ್ಕ್ಯೂಟ್ ಅಂದ್ರೆ ಎಲ್ಲೆಲ್ಲಿ ವಿದ್ಯುತ್ ಹರಿತದ ನೋಡ್ರಿ ಕಂಪ್ಲೀಟ್ ಆಗಿ, ಅದಕ್ಕೆ ಏನ್ ಕರಿತೀವಿ ನಾವು ಸರ್ಕ್ಯೂಟ್ ಅಂತ ಕರಿತೀವಿ. ನಾವು ಮನೆಯಲ್ಲಿ ಎಲ್ಲೆಲ್ಲಿ ವಿದ್ಯುತ್ ಹೋಗಿರ್ತದೆ ನೋಡ್ರಿ ಅದೆಲ್ಲ ಕೂಡ ಏನಂದ್ರೆ ಸರ್ಕ್ಯೂಟ್. ಸೊ ಹಾಗಾದ್ರೆ ಯಾವುದು ಸರ್ಕ್ಯೂಟ್ನ ಅಂಶ ಅಲ್ಲ ಅಂತ ಕೇಳಿದಾನೆ. ಆಪ್ಷನ್ ಎ ಇದೆ, ಸ್ವಿಚ್ ಇದೆ, ಬೋರ್ಡ್ ಇದೆ, ರೆಜಿಸ್ಟರ್ ಅಂತ ಕೊಟ್ಟಿದ್ದಾನೆ, ಕೆಪಾಸಿಟರ್ ಅಂತ ಇದೆ. ಸೊ ಸರಿಯಾದ ಉತ್ತರನ ಕಮೆಂಟ್ ಮಾಡಿ ನೋಡೋಣ ಯಾವ್ದಾಗತ್ತೆ ಆನ್ಸರ್. ಎಸ್, ಗುಡ್. ಆಪ್ಷನ್ ಬಿ ಅಂತ ಕಮೆಂಟ್ ಹಾಕ್ತಿದ್ರೆ. ಡನ್, ಓಕೆ. ಎಲ್ರು ಕೂಡ ಸರಿಯಾದ ಉತ್ತರನ ಕಳಿಸಿದ್ರಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಬೋರ್ಡ್ ಆಗತ್ತೆ. ಸೊ ಬೋರ್ಡ್ ಅಂತಕ್ಕಂಥದ್ರಲ್ಲಿ ಕರೆಂಟ್ ಪಾಸ್ ಆಗೋದಿಲ್ಲ, ನೆನಪಿರಲಿ. ಅದು ವಿದ್ಯುತ್ ಸರ್ಕ್ಯೂಟ್ ನಲ್ಲಿ ಬರೋದಿಲ್ಲ, ಬೋರ್ಡ್ ನಲ್ಲಿ ಯಾವುದೇ ರೀತಿ ಕರೆಂಟ್ ಇರೋದಿಲ್ಲ. ಓಕೆ, ಡನ್. ಇಲ್ಲಿ ನೋಡ್ರಿ ಫಸ್ಟ್ ಇರ್ತಕ್ಕಂಥದ್ದು ಯಾವುದು ಸ್ವಿಚ್. ಕ್ವಶನ್ ಕೇಳ್ತಾನೆ, ಸ್ವಿಚ್ ಅನ್ನ ಏಕೆ ಬಳಸ್ತಾರೆ ಸ್ವಿಚ್ ನೋಡ್ರಿ ಇಲ್ಲಿದ ನೋಡ್ರಿ ಸಿಂಬಾಲ್. ಕ್ವಶನ್ ಸಿಂಬಾಲ್ ಅನ್ನ ಕೂಡ ಎಕ್ಸಾಮ್ ನ ಕೇಳಿದಾನೆ. ಸೊ ಸ್ವಿಚ್ಗಳು ಬರುತ್ತೆ. ಸ್ವಿಚ್ ಅಂದ್ರೆ ಬಟನ್. ಓಕೆ, ನೋಡ್ರಿ ಇಲ್ಲಿ ಇದು ತೆರೆದ ಸ್ವಿಚ್ ಇದೆ, ಇದು ಯಾವ್ದಪ್ಪ ಅಂತಂದ್ರೆ ಮುಚ್ಚಿದ ಇದೆ. ಸೊ ಸ್ವಿಚ್ ನ ಕೆಲಸ ಏನಂದ್ರೆ ತೆರೆದ ಸ್ವಿಚ್ ಇತ್ತಂದ್ರೆ ಅದು ಸರ್ಕ್ಯೂಟ್ ಆಫ್ ಆಗಿರ್ತದೆ. ಇಲ್ಲಿದೆ ನೋಡಿ ಸ್ವಿಚ್, ಇದು ಕ್ಲೋಸ್ಡ್ ಇದೆ, ಮುಚ್ಚಿದೆ ಅಂದ್ರೆ ಇದ್ರಲ್ಲಿ ಏನ್ ಹರಿಯತೈತಿಪ್ಪ ಅಂದ್ರೆ ಕರೆಂಟ್ ಹರಿಯತೈತಿ. ಇದು ಮುಚ್ಚಿದ ಸ್ವಿಚ್ ಅನ್ನಂಗೆ ಗುಂಡಿ. ಓಕೆ, ಇದೇನಾದ್ರೂ ಒಂದು ವೇಳೆ ತೆರೆದಿತ್ತು ಅಂತಂದ್ರೆ ಅಲ್ಲಿ ಕರೆಂಟ್ ಏನಾಗೋದಿಲ್ಲ, ಪಾಸ್ ಆಗೋದಿಲ್ಲ. ಸ್ವಿಚ್ ಎದಕ್ಕೆ ಬಳಸ್ತಾರು ಅಂತಂದ್ರೆ ವಿದ್ಯುತ್ ಪ್ರವಾಹ ಆನ್ ಮತ್ತು ಆಫ್ ಮಾಡ್ಲಿಕ್ಕೆ ಸ್ವಿಚ್ ಅನ್ನ ಬಳಸ್ತಾರೆ. ಇನ್ನ ರೆಜಿಸ್ಟರ್ ಅಂತ ಇದೆ. ಸೊ ಕೇಳ್ತಾನೆ ಪ್ರಶ್ನೆ ಏನು, ರೆಜಿಸ್ಟರ್ ಅನ್ನ ಯಾವ ಸಂಕೇತದಲ್ಲಿ ಸೂಚಿಸ್ತಾರೆ ಅಂತ ಕೇಳ್ತಾನೆ, ಅಥವಾ ಜಿಗ್ಜಾಗ್ ಹೆಂಗಿರ್ತದಪ್ಪ ಅಂದ್ರೆ ರೆಜಿಸ್ಟೆನ್ಸ್ ಅನ್ನ ಹಿಂಗೆ ಸೂಚನೆ ಮಾಡ್ತಾರೆ. ಇದು ಲಾಸ್ಟ್ ಟೈಮ್ ಕ್ವಶನ್ ಆಗಿದೆ. ಇದಕ್ಕೆ ಏನ್ ಕರಿತೀವಿ ನಾವು ರೆಜಿಸ್ಟರ್. ಇಲ್ಲಿದೆ ನೋಡ್ರಿ ರೆಜಿಸ್ಟರ್. ರೋಧ ಏನ್ ಕರಿತೀವಿ ನಾವು ರೋಧಕಗಳು. ರೋಧ ಏನ್ ಮಾಡತ್ತಪ್ಪ ಅಂದ್ರೆ ವಿದ್ಯುತ್ ಪ್ರವಾಹನ ವಿರೋಧ ಮಾಡತ್ತೆ. ವಿದ್ಯುತ್ ಪ್ರವಾಹನ ವಿರೋಧ ಮಾಡತಕ್ಕಂಥ ಗುಣ ಯಾವುದು ಅಂದ್ರೆ ರೋಧ. ಸೊ ಜಿಗ್ಜಾಗ್ ರೂಪದಲ್ಲಿ ಏನನ್ನ ತೋರಿಸ್ತಾರಪ್ಪ ಅಂದ್ರೆ ರೋಧವನ್ನ ತೋರಿಸ್ತಾರೆ. ಇನ್ನ ಕೆಪಾಸಿಟರ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ವಿದ್ಯುತ್ ಆವೇಶ ಚಾರ್ಜಸ್ ಗಳನ್ನ ಸ್ಟೋರ್ ಮಾಡತ್ತೆ. ಚಾರ್ಜಸ್ ಗಳನ್ನ ಸ್ಟೋರ್ ಮಾಡಕ್ಕೆ ಏನ್ ಯೂಸ್ ಮಾಡ್ತಾರೆ, ಕೆಪಾಸಿಟರ್ ನ ಯೂಸ್ ಮಾಡ್ತಾರೆ. ಸೊ ಸರ್ಕ್ಯೂಟ್ ಇದೆ ನೋಡಿ, ಸರ್ಕ್ಯೂಟ್ ನಲ್ಲಿ ಏನಿದೆ ರೆಜಿಸ್ಟರ್ ಕಂಡು ಬರುತ್ತೆ, ಇಲ್ಲಿ ಬಲ್ಬ್ ಇದೆ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸ್ವಿಚ್ ಕಂಡು ಬರುತ್ತೆ, ಇನ್ನೊಂದು ಏನು ಕಂಡು ಬರುತ್ತಪ್ಪ ಅಂದ್ರೆ ಬ್ಯಾಟ್ರಿ ಕಂಡು ಬರುತ್ತೆ. ಸೊ ಇದು ಇಂಪಾರ್ಟೆಂಟ್. ಬ್ಯಾಟ್ರಿಯ ಸಂಕೇತವನ್ನ ಈ ರೂಪದಲ್ಲಿ ನಾವು ಸೂಚಿಸ್ತೀವಿ, ಅಂದ್ರೆ ಪ್ಲಸ್ ಮತ್ತು ಇನ್ನೊಂದು ಯಾವ್ದಪ್ಪ ಅಂದ್ರೆ ಮೈನಸ್ ರೂಪದಲ್ಲಿ ಏನು ಮಾಡ್ತೀವಿ ನಾವು ಬ್ಯಾಟ್ರಿಯನ್ನ ಸೂಚಿಸ್ತೀವಿ. ಇದು ಕ್ವಶನ್ ಆಗಿದೆ. ಸೊ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ರೋಧದ ಸಿಂಬಾಲ್ ಅನ್ನ ಕೂಡಿದಾನೆ. ಇದಕ್ಕೆ ಏನು ಕರಿತೀವಿ ನಾವು ವಿದ್ಯುತ್ ಸರ್ಕ್ಯೂಟ್ ಅಥವಾ ವಿದ್ಯುತ್ ಮಂಡಲ ಅಂತ ಕರೀತಾನೆ. ಸೊ ಹಾಗಾದ್ರೆ ಇನ್ನು ನೋಡ್ರಿ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಇಷ್ಟು ವೈರ್ ಕಡಿಮೆ ಇದೆ, ಇಲ್ಲಿ ನಾವು ಇಲ್ಲಿ ಏನನ್ನ ಬಳಸಬಹುದು ಅಂತ ಕ್ವಶನ್ ಕೇಳ್ತಾನೆ. ಅಂದ್ರೆ ಯಾವ ತನ್ನ ಮೂಲಕ ವಿದ್ಯುತ್ತನ್ನ ಹರಿಬಿಡುತ್ತಲ್ಲ ಅವುಗಳನ್ನ ಮಾತ್ರ ನಾವು ವಿದ್ಯುತ್ ಸರ್ಕ್ಯೂಟ್ ನಲ್ಲಿ ಬಳಸ್ತೀವಿ. ಉದಾಹರಣೆಗೆ ಈಗ ಬ್ಲೇಡ್ ಆಗಿರ್ಬೋದು, ತಾಮ್ರದ ತಂತಿ ಆಗಿರ್ಬೋದು, ಅಲ್ಯೂಮಿನಿಯಂ ತಂತಿ ಆಗಿರ್ಬೋದು, ಅಂದಾಗ ಮಾತ್ರ ಏನಾಗುತ್ತೆ ಕರೆಂಟ್ ಪಾಸ್ ಆಗಿ ಹೋಗುತ್ತೆ. ಸೊ ನೋಡ್ರಿ ಇಲ್ಲಿ ಇರ್ತಕ್ಕಂಥ ಉಪಕರಣ ರಕ್ಷಣೆ ಮಾಡ್ಲಿಕ್ಕೆ ನಾವು ಏನನ್ನ ಬಳಸ್ತೀವಿ ಅಂದ್ರೆ ಫ್ಯೂಸ್ ತಂತಿಯನ್ನ ಬಳಸ್ತೀವಿ. ಯಾವ ತಂತಿಯನ್ನ ಬಳಸ್ತೀವಿ, ಫ್ಯೂಸ್. ಮನೆಗಳಲ್ಲಿ ಇರ್ತಕ್ಕಂಥ ಉಪಕರಣಗಳು
ಹಾಳಾಗಬಾರ್ದು ಅಂದ್ರೆ ನಾವು ಏನನ್ನ ಬಳಕೆ ಮಾಡಬೇಕು ಅಂದ್ರೆ ಫ್ಯೂಸ್ ಅನ್ನ ಬಳಕೆ ಮಾಡಬೇಕು. ಇದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಸೀಸ ಮತ್ತು ತವರಗಳಿಂದ ಮಾಡಲ್ಪಟ್ಟಿದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಇನ್ನ ಇಲ್ಲಿ ನೋಡ್ರಿ, ಈ ಸರ್ಕ್ಯೂಟ್ ನಲ್ಲಿ ಬರ್ತಕ್ಕಂಥ ವೈರ್ಗಳು ಏನು ವೈರ್ ಇರ್ತಾವ ನಮ್ಮ ಮನೆಯಲ್ಲಿ, ಎರಡು ರೀತಿ ವೈರ್ಗಳು ಇರ್ತಾವೆ. ಅದರಲ್ಲಿ ಒಂದೇದು ಯಾವ್ದಪ್ಪ ಅಂದ್ರೆ ಒಂದು ಸಜೀವ ತಂತಿ ಅಂತ ಬರುತ್ತೆ. ಯಾವ ತಂತಿ? ಸಜೀವ ತಂತಿ ಬರುತ್ತೆ. ಇನ್ನೊಂದು ಯಾವ್ದು ಬರುತ್ತಪ್ಪ ಅಂದ್ರೆ ತಟಸ್ಥ ತಂತಿ ಅಂತ ಬರುತ್ತೆ. ಎರಡು ರೀತಿ ತಂತಿಗಳು ಇರ್ತವೆ ನೋಡ್ರಿ. ಸಜೀವ ತಂತಿಯ ಮೇಲೆ ಕೆಂಪು ಬಣ್ಣದ ಕೋಟಿಂಗ್ ಅನ್ನ ಮಾಡಿರ್ತಾರೆ, ನೋಡಿರ್ತೀರಿ ಹೌದಾ? ವೈರ್ ಇರ್ತಾವ, ಎರಡು ಮಿಕ್ಸ್ ಆಗಿರ್ತಾವ ನೋಡ್ರಿ. ಒಂದು ಕೆಂಪು ಇರ್ತದ, ಒಂದೊಂದ್ ಕಡೆ ಕರಿ ಇರ್ತದ, ಒಂದೊಂದ್ ಕಡೆ ಹಳದಿ ಇರ್ತದ, ಒಂದೊಂದ್ ಕಡೆ ನೀಲಿ ಇರ್ತದ. ಆದ್ರೆ ಸಜೀವ ತಂತಿಯ ಬಣ್ಣ ಯಾವಾಗ್ಲೂ ಯಾವ ರೀತಿ ಇರ್ತದಪ್ಪ ಅಂದ್ರೆ ಕೆಂಪು ಬಣ್ಣವನ್ನ ಹೊಂದಿರ್ತದೆ, ಮೇಲ್ಗಡೆ ಕೋಟಿಂಗ್ ಇರ್ತದೆ. ಇನ್ನೊಂದು ವೈರ್ ಏನಿರ್ತದ ಅದು ತಟಸ್ಥವಾಗಿರ್ತದೆ, ಅದರಲ್ಲಿ ಕರೆಂಟ್ ಹರಿಯೋದಿಲ್ಲ. ಎರಡು ವೈರ್ಗಳು ಕಂಡು ಬರ್ತವೆ ನಮ್ಮ ಮನೆಗಳಲ್ಲಿ. ಸೊ ಅದರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಸಜೀವ ಇರ್ತದೆ, ಕೆಂಪು ಬಣ್ಣ ಹೊಂದಿರ್ತದೆ, ಇನ್ನೊಂದು ಏನಾಗಿರ್ತದೆ ತಟಸ್ಥವಾಗಿರ್ತದೆ. ಎರಡು ವೈರ್ಗಳು ಏನಾಗಬಾರ್ದು, ಕೂಡಬಾರ್ದು. ನೀವೇನನ್ನ ಯೂಸ್ ಮಾಡ್ತೀರಪ್ಪ ಅಂದ್ರೆ ಜಿಗಿಟ್ ಪಟ್ಟಿ ಹಚ್ತೀರಿ, ಓಕೆ, ವೈರ್ ಕಟ್ ಆದ್ರೆ. ಸೊ ಕಾರಣ ಏನಂದ್ರೆ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಏನಾದ್ರು ಎರಡು ಕೂಡಿದು ಅಂತಂದ್ರೆ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗತ್ತೆ. ಏನಾಗತ್ತೆ? ಶಾರ್ಟ್ ಸರ್ಕ್ಯೂಟ್. ಅದಕ್ಕೆ ನಾವೇನು ಕರಿತೀವಪ್ಪ ಅಂತಾರೆ ಕನ್ನಡದಲ್ಲಿ ಋಶ್ವ ಮಂಡಲ ಆಗತ್ತೆ, ಸರ್ಕ್ಯೂಟ್, ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಯಾವ್ಯಾವುದು? ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಸಂಪರ್ಕಕ್ಕೆ ಬಂದಾಗ. ಇನ್ನು ಓವರ್ಲೋಡ್ ಆಗತ್ತೆ ಕೆಲವೊಂದ್ಸರಿ. ಏನಾಗತ್ತಪ್ಪ ಅಂದ್ರೆ ವಿದ್ಯುತ್ ಪ್ರವಾಹ ಒಮ್ಮೆಲೆ ಹೆಚ್ಚಾದ್ರೆ ಏನಾಗುತ್ತೆ? ಓವರ್ಲೋಡ್ ಆಗತ್ತೆ. ಸೊ ಆ ಓವರ್ಲೋಡ್ ನಿಂದ ರಕ್ಷಣೆ ಮಾಡ್ಲಿಕ್ಕೆ ನಾವು ಏನನ್ನ ಬಳಕೆ ಮಾಡ್ತೀವಿ ಅಂದ್ರೆ ಫ್ಯೂಸ್ ಅನ್ನ ಬಳಕೆ ಮಾಡ್ತೀವಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ರೋಧದ ಸಿಂಬಲ್ ಇದು. ನೆಕ್ಸ್ಟ್ ಇದೇನಪ್ಪ ಅಂದ್ರೆ ಬ್ಯಾಟ್ರಿ ನೋಡ್ತೀವಿ. ಸೊ ಇಲ್ಲಿ ಏನಪ್ಪ ಅಂದ್ರೆ ಬಲ್ಬ್ ಇದೆ, ಇದಕ್ಕೆ ಏನೈತಿ ನಾವು ಕೀ ಅಂದ್ರೆ ಸ್ವಿಚ್ ಅಂತ ಕರಿತೀವಿ. ಸೊ ಐ ಥಿಂಕ್ ಎಲ್ರಿಗೂ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಡನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ ಆನ್ಸರ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಇದಕ್ಕೆ ಆನ್ಸರ್ ಮಾಡೋಣ. ಸಿಂಪಲ್ ಇದೆ. ಏನಿದೆ ಕ್ವಶನ್? ಕನ್ನಡಕಗಳಲ್ಲಿ ಮಸೂರಗಳನ್ನ ವ್ಯಾಪಕವಾಗಿ ಬಳಸಲಾಗುತ್ತದೆ. ಎಲ್ಲಿ? ಕನ್ನಡಕಗಳು. ಕನ್ನಡಕ ಮೀನ್ಸ್ ಚಸ್ಮಾ ಅಂತ ಕರಿತೀವಿ ನಾವು. ಕನ್ನಡಕಗಳಲ್ಲಿ ಏನನ್ನು ಬಳಸ್ತಾರಪ್ಪ ಅಂದ್ರೆ ಮಸೂರಗಳನ್ನ ಬಳಸ್ತಾರೆ. ಇನ್ ಇಂಗ್ಲಿಷ್ ಲೆನ್ಸ್ ಅಂತ ಕರಿತೀವಿ. ಮಸೂರಗಳು ಏನನ್ನು ಬಳಸ್ತಾರೆ? ದರ್ಪಣಗಳಲ್ಲ, ಮಸೂರಗಳನ್ನ ಬಳಸ್ತಾರೆ. ವ್ಯಾಪಕವಾಗಿ ಬಳಸಲಾಗತ್ತೆ. ಯಾವ ಲಕ್ಷಣ, ಎದ್ರ ಸಲುವಾಗಿ ಬಳಸ್ತಾರೆ? ಆಪ್ಷನ್ ಎ ಕಣ್ಣುಗಳನ್ನ ನೋವಿನಿಂದ ರಕ್ಷಿಸಲು ಅಂತ ಇದೆ. ಆಪ್ಷನ್ ಬಿ ಇದೆ ಕಂಜಕ್ಟಿವಿಟೀಸ್ ವಿರುದ್ಧ ರಕ್ಷಣೆ ಇದೆ. ನೆಕ್ಸ್ಟ್ ಚಿತ್ರದ ರಚನೆಗೆ ಸಹಾಯ ಮಾಡ್ತದೆ. ಇನ್ನು ಕಣ್ಣಿನ ದೋಷಗಳನ್ನ ಸರಿಪಡಿಸಲು ಬಳಸುತ್ತಾರೆ. ಏನು? ಮಸೂರಗಳನ್ನ ಏಕೆ ಬಳಸ್ತಾರೆ? ಸೊ ವೆರಿ ಸಿಂಪಲ್ ಇದೆ ಕ್ವಶನ್. ಪಟ್ ಎಲ್ಲರೂ ಕೂಡ ಆನ್ಸರ್ ಮಾಡ್ತಾವ್ರು. ನೋಡೋಣ ಯಾವ್ದಾಗತ್ತೆ ಸರಿಯಾದ ಉತ್ತರ. ಏಕೆ ಬಳಸ್ತಾರೆ? ಗುಡ್, ವೆರಿ ಗುಡ್. ಸೊ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ರಿ. ಎಸ್, ಡನ್. ಸರಿಯಾದ ಉತ್ತರ ಯಾವುದು ಅಂತ ನೀವೆಲ್ಲರೂ ಹೇಳಿದಾಗ ಆಪ್ಷನ್ ಡಿ ಇದೆ. ಕಣ್ಣಿನ ದೋಷಗಳನ್ನ ಸರಿಪಡಿಸಲಿಕ್ಕೆ ಏನನ್ನ ಬಳಸ್ತಾರೆ ಅಂದ್ರೆ ಮಸೂರಗಳನ್ನ ಬಳಸ್ತಾರೆ. ಸೊ ಮಸೂರಗಳಲ್ಲಿ ಎರಡು ಪ್ರಕಾರಗಳು ಬರ್ತವೆ. ಎಷ್ಟು ಪ್ರಕಾರಗಳು? ಎರಡು. ಸೊ ನೆನಪಿರ್ಲಿ, ಮಸೂರಗಳು ತಮ್ಮ ಮೂಲಕ ಬೆಳಕನ್ನ ಪಾಸ್ ಮಾಡ್ತವೆ. ಮಸೂರ ಅಂತಂದ್ರೆ ಲೆನ್ಸ್. ಮಸೂರ ಅಂದ್ರೆ ಏನಿಲ್ಲ? ಲೆನ್ಸ್. ದರ್ಪಣಗಳು ಅಂದ್ರೆ ಕನ್ನಡಿಗಳು. ದರ್ಪಣ ಅಂದ್ರೆ ಏನು? ಕನ್ನಡಿ. ಇವು ಪ್ರತಿಬಿಂಬವನ್ನ ಉಂಟು ಮಾಡ್ತವೆ ದರ್ಪಣಗಳು. ಆದ್ರೆ ಮಸೂರಗಳು ಏನ್ ಮಾಡ್ತಾವು ಅಂತಂದ್ರೆ ತಮ್ಮ ಮೂಲಕ ಬೆಳಕನ್ನ ಪಾಸ್ ಮಾಡ್ತಾವೆ. ಕನ್ನಡಿ ಹಿಡಿದಾಗ ಕನ್ನಡಿ ಮೇಲೆ ಬಿದ್ದಿರ್ತಕ್ಕಂಥ ಬೆಳಕು ವಾಪಸ್ ಬರ್ತದೆ. ಅದೇ ಒಂದು ವೇಳೆ ಮಸೂರ ಇತ್ತಂದ್ರೆ, ಚಸ್ಮಾ ಇತ್ತಂದ್ರೆ ಇದರಲ್ಲಿ ಇರ್ತಕ್ಕಂಥ ಬೆಳಕು ಏನಾಗತ್ತೆ? ಪಾಸ್ ಆಗತ್ತೆ. ಸೊ ಮಸೂರಗಳು ಏನಾಗಿದಾವಪ್ಪ ಅಂದ್ರೆ ಪಾರದರ್ಶಕ ವಸ್ತುಗಳಾಗಿವೆ. ತಮ್ಮ ಮೂಲಕ ಬೆಳಕನ್ನ ಹರಿಬಿಡ್ತವೆ. ಏನನ್ನ ಹರಿಬಿಡ್ತವೆ ಹೇಳ್ರಿ? ಬೆಳಕನ್ನ ಹರಿಬಿಡ್ತವೆ. ಸೊ ಇಂಥ ಮಸೂರಗಳಲ್ಲಿ ಎಷ್ಟು ಪ್ರಕಾರಗಳಿದಾವೆ ಅಂತಂದ್ರೆ ಎರಡು ಪ್ರಕಾರಗಳು ಕಂಡು ಬರ್ತವೆ. ಸೊ ಇಲ್ಲಿ ಕೆಳಗಡೆ ಇರತಕ್ಕಂಥದ್ದು ಯಾವುದು ಅಂದ್ರೆ ದಿಸ್ ಇಸ್ ನಿಮ್ನ ಮಸೂರ. ಯಾವ ಮಸೂರ? ನಿಮ್ನ ಮಸೂರ. ಇಂಗ್ಲಿಷ್ ನಲ್ಲಿ ಕಾನ್ಕೇವ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾನ್ಕೇವ್, ನಿಮ್ನ ಮಸೂರ ಇದು. ನೆಕ್ಸ್ಟ್ ಮೇಲ್ಗಡೆ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಪೀನ ಮಸೂರ. ಸೊ ಇದಕ್ಕೆ ಏನು ಕರಿತೀವಿ ನಾವು ಅಂದ್ರೆ ಕಾನ್ವೆಕ್ಸ್ ಲೆನ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಬರ್ತಾವೆ ನೋಡ್ರಿ. ತಗ್ಗಾದ ಮೈಯನ್ನ ಹೊಂದಿತ್ತಂದ್ರೆ, ತಗ್ಗದೆ ನೋಡ್ರಿ, ತಗ್ಗಾದ ಮೈಯನ್ನ ಹೊಂದಿತ್ತಂದ್ರೆ ಅದಕ್ಕೆ ಏನು ಕರಿತೀವಿ ನಾವು? ನಿಮ್ನ ಮಸೂರ. ಇದು ಕ್ವಶನ್ ಆಗಿದೆ. ಯಾವ? ಇನ್ವರ್ಡ್ ಆಗಿರ್ತವೆ. ತಗ್ಗಾದ ಮೈಯನ್ನ ಹೊಂದಿರತಕ್ಕಂಥ ಮಸೂರಗಳು ಯಾವ? ನಿಮ್ನ ಮಸೂರಗಳು. ಇನ್ನು ಉಬ್ಬಿದ ಮೈಯನ್ನ ಹೊಂದಿರತಕ್ಕಂಥದ್ದು ಯಾವುದು? ಪೀನ ಮಸೂರ. ನೆಕ್ಸ್ಟ್ ತಗ್ಗಾದ ಮೈಯನ್ನ ಹೊಂದಿತ್ತಂದ್ರೆ ಏನದು? ನಿಮ್ನ ಮಸೂರ ಅಂತ ಕರಿತೀವಿ. ಸೊ ಈ ಪಾಯಿಂಟ್ ಕ್ಲಿಯರ್ ಆಗಿರ್ಲಿ. ನೆಕ್ಸ್ಟ್ ಇದಾದ ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನ್ ಬರುತ್ತಪ್ಪ ಅಂದ್ರೆ ನೋಡ್ರಿ, ಪೀನ ಮಸೂರಗಳು ಅಂಚಿನಲ್ಲಿ ತೆಳುವಾಗಿರ್ತವೆ, ಮಧ್ಯದಲ್ಲಿ ದಪ್ಪವಾಗಿರ್ತವೆ. ಅಂಚಿನಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪ ಆಗಿರ್ತಾವ. ಇವು ಹಂಗಲ್ಲ, ಅಂಚಿನಲ್ಲಿನ ದಿಪ್ಪ ಇರ್ತಾವ, ಮಧ್ಯಭಾಗದಲ್ಲಿ ಏನಾಗಿರ್ತವಪ್ಪ ಅಂದ್ರೆ ತಿಳುವಾಗಿರ್ತಾವ. ಯಾವ? ನಿಮ್ನ ಮಸೂರಗಳು. ಕ್ಲಿಯರ್? ಇನ್ನಿದಾದ ಮೇಲೆ ಕ್ವಶನ್ ಹೆಂಗ್ ಕೇಳ್ತಾ ನೋಡ್ರಿ, ಬೆಳಕನ್ನ ಕೇಂದ್ರೀಕರಿಸ್ತಕ್ಕಂತಹ ಮಸೂರ ಯಾವುದು? ಬೆಳಕು ಕೇಂದ್ರೀಕರಣಗೊಳ್ಳುತ್ತದೆ. ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ನೀವು ಸಣ್ಣವರಿದ್ದಾಗ ಏನಪ್ಪಾ ಅಂದ್ರೆ ಕಂಪಾಸ್ಟ್ ಬಾಕ್ಸ್ ಗಳಲ್ಲಿ ಈ ರೀತಿ ಒಂದು ಬರ್ತಿತ್ತು ಇನ್ಸ್ಟ್ರೂಮೆಂಟ್. ಎಸ್, ಕಂಪಾಸ್ ಬಾಕ್ಸ್ನಾಗ ಬರ್ತಿತ್ತು. ಅದನ್ನ ಏನ್ ಮಾಡ್ತಿದ್ರಿ ನೀವು ಅಂತಂದ್ರೆ ಬಿಸಿಲಿಗೆ ಹಿಂಗೆ ಹಿಡಿತಿದ್ರಿ, ಅದೊಂದು ಡಾಟ್ ಮೂಡ್ತಿತ್ತು ನೋಡ್ರಿ.
ಎಸ್ ಒಂದು ತಮ್ಮ ಕಳಿಸಿರೋಣ. ಎಷ್ಟು ಜನ ನೋಡಿದ್ರೆ ಕಂಪಾಸ್ ಬಾಕ್ಸಲ್ಲಿ ಏನು ಬಳಸ್ತಿದ್ರಪ್ಪ, ಇದನ್ನು ಬಳಸ್ತಿದ್ವಿ. ಅದು ಏನು ಮಾಡ್ತಿತ್ತಪ್ಪ ಅಂದ್ರೆ ಮೇಲ್ಗಡೆ ಬಿದ್ದಿರ್ತಕ್ಕಂಥ ಬೆಳಕು ಕೈ ಮೇಲೆ ಒಂದು ಪಾಯಿಂಟ್ ಆಗುತ್ತೆ, ಕೈ ಸುಡ್ತಿತ್ತು. ಅದನ್ನ ಎಷ್ಟು ಜನ ಯೂಸ್ ಮಾಡಿದ್ರಿ ಕೈ ಹತ್ರ ನೋಡೋಣ. ಥಮ್ಸ್ ಕಳಿಸಿ ನೋಡೋಣ, ಎಲ್ಲರೂ ಕೂಡ ಕಳಿಸಿ ಗೊತ್ತಿದ್ರೆ. ಗುಡ್, ವೆರಿ ಗುಡ್. ಅದೇನು ಮಾಡತ್ತೆ ಅಂದ್ರೆ ಬೆಳಕನ್ನ ಕೇಂದ್ರೀಕರಿಸುತ್ತೆ, ಪಾಯಿಂಟ್ ಮಾಡತ್ತೆ, ಒಂದು ಪಾಯಿಂಟ್ ಆಗಿ ಬರುತ್ತೆ. ಸೂರ್ಯನ ಬೆಳಕೇನು ಬಿದ್ದಿರ್ತದೆ ಅದು ಒಂದೇ ಪಾಯಿಂಟ್ ಆಗಿ ಕಾಣುತ್ತೆ. ಸೊ ಡನ್, ಬೂತ್ ಕನ್ನಡಿ. ಎಸ್, ವೆರಿ ಗುಡ್. ಎಲ್ಲರೂ ಕೂಡ ಅದನ್ನ ಬಳಕೆ ಮಾಡಿದ್ರೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ತಮ್ಮನ್ನ ಕಳಿಸಿದ್ರೆ. ಸೊ ಇದೇನಾಗತ್ತಪ್ಪ ಅಂದ್ರೆ ಇಲ್ಲಿ ಈ ಮಸೂರಗಳು, ಪೀನ ಮಸೂರಗಳು ಏನ್ ಮಾಡ್ತಪ್ಪ ಅಂದ್ರೆ ಬೆಳಕನ್ನ ಕೇಂದ್ರೀಕರಿಸ್ತವೆ. ಇಲ್ಲಿ ಬಂದಿರತಕ್ಕಂಥ ಬೆಳಕಿನ ಕಿರಣ, ಲೈಟ್ ರೇ, ಬೆಳಕಿನ ಕಿರಣ ಇಲ್ಲಿ ಏನ್ ಮಾಡುತ್ತೆ, ಬೆಳಕನ್ನ ಕೇಂದ್ರೀಕರಿಸ್ತದೆ. ಆದ್ರೆ ನಿಮ್ನ ಮಸೂರವು ಬೆಳಕನ್ನ ಏನು ಮಾಡುತ್ತದೆ, ವಿಕೇಂದ್ರೀಕರಿಸ್ತದೆ. ಏನ್ ಮಾಡ್ತದೆ ಹೇಳ್ರಿ, ವಿಕೇಂದ್ರೀಕರಿಸದ. ಡೈರೆಕ್ಟ್ ಪ್ರಶ್ನೆ ಹೆಂಗ್ ಕೇಳ್ತಾರಂದ್ರೆ ಬೆಳಕನ್ನು ಕೇಂದ್ರೀಕರಿಸುವಂತ ಮಸೂರ ಯಾವುದು ಅಂತಂದ್ರೆ ಪೀನ ಮಸೂರ. ಬೆಳಕನ್ನ ಕೇಂದ್ರೀಕರಿಸ್ತಕ್ಕಂಥ ಮಸೂರ ಯಾವುದು, ಪೀನ ಮಸೂರ. ಬೆಳಕನ್ನ ವಿಕೇಂದ್ರೀಕರಿಸ್ತಕ್ಕಂಥ ಮಸೂರ ಯಾವುದಂದ್ರೆ ನಿಮ್ನ ಮಸೂರ. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಏನಿತ್ತು, ಎಲ್ಲಿ ಬಳಸ್ತಾರೆ ಅಂದ್ರೆ ಕಣ್ಣಿನ ದೋಷಗಳನ್ನ ಸರಿಪಡಿಸಲಿಕ್ಕೆ ಬಳಸ್ತಾರೆ. ಸೊ ಹಾಗಾದ್ರೆ ಕಣ್ಣಿನ ದೋಷಗಳಲ್ಲಿ ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯಾವ್ಯಾವ ಅಂದ್ರೆ ಒಂದು ಬರ್ತದೆ ಸಮೀಪ ದೃಷ್ಟಿ ದೋಷ ಅಂತ ಬರ್ತದೆ. ಯಾವ ದೋಷ, ಸಮೀಪ ದೃಷ್ಟಿ ದೋಷ ಅಂತ ಬರುತ್ತೆ. ಇನ್ ಇಂಗ್ಲಿಷ್ ವಿ ಕಾಲ್ಡ್ ಇಟ್ ಆಸ್ ಮಯೋಪಿಯಾ. ಏನಂತ ಕರಿತೀವಿ ನಾವು ಇಂಗ್ಲಿಷ್ನಲ್ಲಿ, ಮಯೋಪಿಯಾ ಅಂತ ಕರಿತೀವಿ. ಯಾವ ಪಿಯಾ, ಮಯೋಪಿಯಾ ಇಂಗ್ಲಿಷ್ನಲ್ಲಿ. ಇನ್ನು ಅದೇ ಇನ್ನೊಂದು ಏನಪ್ಪಾ ಅಂತಂದ್ರೆ ಎರಡನೇದು ಯಾವ್ದು ಬರುತ್ತಪ್ಪ ಅಂದ್ರೆ ದೂರದೃಷ್ಟಿ ದೋಷ ಅಂತ ಬರುತ್ತೆ. ಹೈಪರ್ ಮೆಟ್ರೋಪಿಯಾ ಯಾವ್ದು ಬರುತ್ತೆ, ಹೈಪರ್ ಮೆಟ್ರೋಪಿಯಾ. ಓಕೆ, ಸಮೀಪ ದೃಷ್ಟಿ ದೋಷಕ್ಕೆ ಏನ್ ಕರೀತಾರೆ, ಆಪ್ಷನ್ ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ರಿ. ಓಕೆ ನೋಡ್ರಿ, ಸಮೀಪ ದೃಷ್ಟಿ ದೋಷಕ್ಕೆ ಮಯೋಪಿಯಾ ಅಂತ ಕರಿತೀವಿ, ದೂರದೃಷ್ಟಿ ದೋಷಕ್ಕೆ ಏನ್ ಕರಿತೀವಿ ಅಂದ್ರೆ ಹೈಪರ್ ಮೆಟ್ರೋಪಿಯಾ ಅಂತ ಕರೀತಾರೆ. ಇಲ್ಲಿ ಸಮೀಪ ದೃಷ್ಟಿ ದೋಷವನ್ನ ನಿವಾರಿಸಲಿಕ್ಕೆ, ಸಮೀಪ ದೃಷ್ಟಿ ದೋಷ ನಿವಾರಿಸಲಿಕ್ಕೆ ನಿಮ್ನ ಮಸೂರವನ್ನ ಬಳಸ್ತೀವಿ. ಇದು ಬೆಳಕನ್ನ ಕೇಂದ್ರೀಕರಿಸತ್ತೆ. ಸಮೀಪ ದೃಷ್ಟಿ ದೋಷ ನಿವಾರಣೆಗೆ ಯಾವ ಮಸೂರ ಬಳಸ್ತೀವಿ, ಸನ್ನಿ ಲಿಯೋನ್ ಅಲ್ಲ, ಸನ್ನಿ. ಸಮೀಪ ದೃಷ್ಟಿ ದೋಷ ನಿಮ್ನ ಮಸೂರವನ್ನ ಬಳಸ್ತೀವಿ. ಇನ್ನು ದೂರದೃಷ್ಟಿ ದೋಷ ನಿವಾರಣೆಗೆ ಯಾವ್ದು ಬಳಸ್ತೀವಿ ಅಂದ್ರೆ ಪೀನ ಮಸೂರವನ್ನ ಬಳಸ್ತೀವಿ. ಕ್ಲಿಯರ್, ಯಾವ್ದನ್ನ ಬಳಸ್ತೀವಿ, ಪೀನ ಮಸೂರ. ವೆಸ್, ವೆರಿ ಗುಡ್. ಎಲ್ಲರೂ ಕೂಡ ಆನ್ಸರ್ನ ಮಾಡ್ತಿದ್ರಿ. ಸೊ ಕ್ಲಿಯರ್ ಆಗಿದೆ. ಇನ್ನೊಂದು ನೀವು ಆನ್ಸರ್ ಮಾಡ್ತೀವಿ ನೋಡ್ರಿ. ಈಗ ಪೀನ ಮಸೂರದಲ್ಲಿ ನೀವೇನಾದ್ರೂ ಅಕ್ಷರಗಳನ್ನ ನೋಡಿದಾಗ ಅವುಗಳು ದೊಡ್ಡ ಕಾಣ್ತಾವೋ ಸಣ್ಣ ಕಾಣ್ತಾವೋ ಕಮೆಂಟ್ ಹಾಕಿ ನೋಡೋಣ. ಗಾತ್ರ ಹೆಂಗ್ ಕಾಣ್ತದೆ, ದೊಡ್ಡದ ಅಕ್ಷರಗಳ ಗಾತ್ರ ದೊಡ್ಡ ಕಾಣ್ತಾವ ಅಥವಾ ಚಿಕ್ಕದಾಗಿ ಕಾಣ್ತವೆ, ಕಮೆಂಟ್ ಹಾಕಿ ನೋಡೋಣ. ಬರಲಿ ಕಮೆಂಟ್ ನೋಡೋಣ. ಇದು ಎ ಆಪ್ಷನ್, ಇದು ಬಿ ಆಪ್ಷನ್. ಓಕೆ, ಪೀನ ಮಸೂರದಲ್ಲಿ ನೋಡಿದಾಗ ನಿಮಗೆ ಅವು ಗಾತ್ರದಲ್ಲಿ ದೊಡ್ಡ ಕಾಣ್ತಾವೋ ಸಣ್ಣ ಕಾಣ್ತಾವೋ ಕಮೆಂಟ್ ಹಾಕಿ ನೋಡೋಣ. ಎ ಬಿ. ಡನ್, ಬಟ್ ಬರಲಿ. ವೆರಿ ಗುಡ್. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗ್ತಾ ಹೋಗ್ರಿ. ಹೆಂಗ್ ಕಾಣ್ತವೆ, ದೊಡ್ಡ ಕಾಣ್ತವೆ, ಚಿಕ್ಕ ಕಾಣ್ತವೆ ನೋಡ್ರಿ. ಎಲ್ರು ಕೂಡ ಮಿಸ್ಟೇಕ್ ಮಾಡ್ಕೊಂಡ್ರಿ. ಏನು ಅಂತಂದ್ರೆ ನಿಮ್ನ ದರ್ಪಣ ಅಲ್ಲ ಇದು ಪೀನ ದರ್ಪಣ ಅಲ್ಲ. ಪೀನ ದರ್ಪಣದಲ್ಲಿ ದೊಡ್ಡದಾಗಿ ಕಾಣ್ತದೆ, ಹೌದಾ? ಇಲ್ಲಿ ಏನ್ ಕಾಣ್ತದೆ, ಚಿಕ್ಕದಾಗಿ ಕಾಣ್ತದೆ. ಇವು ದರ್ಪಣಗಳಲ್ಲ, ಮಸೂರಗಳಿದಾವೆ. ನೀವು ಯಾಕೆ ನಿಮ್ನ ದರ್ಪಣದಲ್ಲಿ ಮೂಡ್ತಕ್ಕಂಥ ಪ್ರತಿಬಿಂಬ ದೊಡ್ಡದಾಗಿ ಕಾಣುತ್ತೆ, ದರ್ಪಣದಲ್ಲಿ ಅಂದ್ರೆ ಹಲ್ಲಿನ ಡಾಕ್ಟರ್ ಯೂಸ್ ಮಾಡೋದಾಗಿರ್ಬೋದು, ವಾಹನಗಳ ಹೆಡ್ಲೈಟ್ ಆಗಿರ್ಬೋದು, ಟಾರ್ಚ್ ಆಗಿರ್ಬೋದು, ಅಲ್ಲಿ ಬಳಸ್ತಕ್ಕಂಥದ್ದು ನಿಮ್ನ ದರ್ಪಣ. ಅಲ್ಲಿ ಇಮೇಜ್ ದೊಡ್ಡದಾಗಿರ್ತದೆ. ಬಟ್ ಇಲ್ಲಿ ನಿಮ್ನ ಮಸೂರದಲ್ಲಿ ಮೂಡ್ತಕ್ಕಂಥದ್ದು ಇಮೇಜ್ ಏನಾಗಿರ್ತದೆ, ಚಿಕ್ಕದಾಗಿರ್ತದೆ. ಡೋಂಟ್ ಕನ್ಫ್ಯೂಸ್. ಓಕೆ, ಇನ್ನ ಪೀನ ದರ್ಪಣದಲ್ಲಿ ಮೂಡ್ತಕ್ಕಂಥದ್ದು, ದರ್ಪಣದಲ್ಲಿ ಮೂಡ್ತಕ್ಕಂಥ ಇಮೇಜ್ ಏನಾಗಿರ್ತದೆ, ಚಿಕ್ಕದಾಗಿರ್ತದೆ. ವಾಹನಗಳ ಹಿನ್ನೋಟ ದರ್ಪಣವಾಗಿ ಬಳಸ್ತೀವಿ. ಆದ್ರ ಪೀನ ಮಸೂರ ಇದೆ ನೋಡ್ರಿ, ಇಲ್ಲಿ ಅಕ್ಷರಗಳು ಹೆಂಗ್ ಕಾಣ್ತಾವಂದ್ರೆ ದೊಡ್ಡದಾಗಿ ಕಾಣ್ತವೆ. ಡೋಂಟ್ ಗೆಟ್ ಕನ್ಫ್ಯೂಸ್. ವೆರಿ ಕ್ಲಿಯರ್ ಇದೆ. ದರ್ಪಣಕ್ಕೂ ಮತ್ತು ಮಸೂರಗಳಿಗೆ ವ್ಯತ್ಯಾಸ ಇದೆ ವಿದ್ಯಾರ್ಥಿಗಳೇ. ದರ್ಪಣಗಳಲ್ಲಿ ಏನ್ ನೋಡ್ತೀರ ಅಂದ್ರೆ ನೀವು ದರ್ಪಣಗಳಲ್ಲಿ ನಿಮ್ಮ ಪ್ರತಿಬಿಂಬಗಳ ಕಾಣ್ತವೆ. ಓಕೆ, ಅಲ್ಲಿ ನೋಡ್ರಿ, ಈಗ ನಿಮ್ನ ದರ್ಪಣ ಅಂತ ಬಂದಾಗ ನಿಮ್ಮ ಪ್ರತಿಬಿಂಬ ದೊಡ್ಡದಾಗಿ ಕಾಣುತ್ತೆ. ನೆಕ್ಸ್ಟ್ ಪ್ರತಿಬಿಂಬ ಹೆಂಗಿರುತ್ತೆ, ತಲೆ ಕೆಳಗಾಗಿರ್ತದೆ, ಉಲ್ಟಾ ಕಾಣ್ತದೆ. ಇನ್ನ ಪೀನ ದರ್ಪಣದಲ್ಲಿ ಮೂಡ್ತಕ್ಕಂಥ ಪ್ರತಿಬಿಂಬ ಚಿಕ್ಕದಾಗಿರ್ತದೆ, ನೇರವಾಗಿರ್ತದೆ, ನೆಟ್ಟಗಿರ್ತದೆ, ಉಲ್ಟಾ ಕಾಣೋದಿಲ್ಲ. ಇವು ಮಸೂರಗಳು, ಅವೇನಪ್ಪ ಅಂದ್ರೆ ದರ್ಪಣಗಳು. ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಡ್ರಿ. ಸಮೀಪ ದೃಷ್ಟಿ ದೋಷ ಅಂತ ಬಂದಾಗ ನಿಮ್ನ ಮಸೂರ ಆಗತ್ತೆ, ದೂರದೃಷ್ಟಿ ದೋಷ ಅಂತ ಬಂದಾಗ ಯಾವ್ದಾಗತ್ತೆ ಹೇಳ್ರಿ, ಪೀನ ಮಸೂರ ಆಗತ್ತೆ. ಸೊ ಒಂದು ಕ್ವಶನ್ ಏನಾಗತ್ತೆ, ಈ ಕಾನ್ಸೆಪ್ಟ್ ಮೇಲೆ 100% ಕೇಳ್ತಾ ಹೋಗ್ತಾನೆ. ಸೊ ಬಿ ಅಲರ್ಟ್ ಆನ್ ದಿಸ್ ಟಾಪಿಕ್, ದಟ್ ಈಸ್ ಲೆನ್ಸ್ ಅಂಡ್ ಮಿರರ್ಸ್. ವೆರಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ಡನ್. ಕೇಂದ್ರೀಕರಿಸುವುದಂದ್ರೆ ಪೀನ, ವಿಕೇಂದ್ರೀಕರಿಸುವುದಂದ್ರೆ ಯಾವುದು, ನಿಮ್ನ. ಡನ್. ಓಕೆ, ಇದನ್ನ ಯಾವಾಗ ಕೇಳಿದಂದ್ರೆ 2025 ಜೂನ್ 1ನೇ ತಾರೀಕು 2ನೇ ಶಿಫ್ಟ್ಗೆ ಇರತಕ್ಕಂಥ ಒಂದು ಪ್ರಶ್ನೆ ಇದೆ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದಕ್ಕೆ ಆನ್ಸರ್ ಮಾಡೋಣ.
ಸ್ವಲ್ಪ ತಲೆ ಓಡಿಸಿ ಆನ್ಸರ್ ಮಾಡ್ರಿ. ಗುಡ್, ವೆರಿ ಗುಡ್. ನೋಡ್ರಿ ಏನಿದೆ ಕ್ವಶನ್. ಪ್ರಿಸಮ್ ಅಥವಾ ಪಟ್ಟಕದ ಮೂಲಕ ವಕ್ರೀಭವನ ಎಂದರೇನು ಅಂತ ಕ್ವಶನ್ ಇದೆ. ವಕ್ರೀಭವನ ಅಂದ್ರೆ ಏನು? ಓಕೆ, ಇದು ಇಂಪಾರ್ಟೆಂಟ್ ನೋಡಿ. ವಕ್ರೀಭವನ ಅಂದ್ರೆ ಏನು? ಆಪ್ಷನ್ ಎ ಮೂಲೆಗಳಲ್ಲಿ ಬೆಳಕಿನ ಬಾಗುವಿಕೆ, ಮೇಲ್ಮೈಯಿಂದ ಬೆಳಕಿನ ಕಿರಣಗಳ ಪ್ರತಿಫಲನ. ಆಪ್ಷನ್ ಸಿ ಇದೆ ಬೆಳಕಿನ ಕಿರಣವು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ಸಾಮಾನ್ಯದ ಕಡೆಗೆ ಬಾಗುವುದಿದೆ. ಆಪ್ಷನ್ ಡಿ ಇದೆ ಬಿಳಿಯ ಬೆಳಕನ್ನು ಅದರ ಘಟಕ ಬಣ್ಣಗಳಾಗಿ ವಿಭಜಿಸುವುದಂತಿದೆ. ಇಲ್ಲಿ ಕೇಳಿದ್ದೇನೆಂದ್ರೆ ವಕ್ರೀಭವನ ಅಂದ್ರೆ ಏನು ಅಂತ ಕ್ವಶನ್ ಕೇಳಿದಾನೆ. ಅದನ್ನ ನೋಡಿ ನೀವು ಆನ್ಸರ್ ಮಾಡ್ಬೇಕಿಲ್ಲಿ. ಡನ್. ಯಾವ್ದಾಗತ್ತೆ? ವೆರಿ ನೈಸ್. ಆಪ್ಷನ್ ಸಿ ಅಂತ ಕಮೆಂಟ್ ಆಗ್ತಿದ್ರಿ, ಕೆಲವೊಬ್ರು ಬಿ ಅಂತ ಕಮೆಂಟ್ ಆಗ್ತಿದ್ರಿ. ಡನ್. ಎಸ್, ಎಲ್ಲರೂ ಕೂಡ ಸರಿಯಾದ ಉತ್ತರ ಕಳಿಸಿದ್ರಿ. ಸರಿಯಾದ ಉತ್ತರ ಯಾವ್ದಾಗತ್ತೆ? ಆಪ್ಷನ್ ಸಿ ಆಗತ್ತೆ. ದಟ್ ಈಸ್ ಬೆಳಕಿನ ಕಿರಣವು. ನೋಡ್ರಿ, ಒಂದು ಬೆಳಕಿನ ಇದೊಂದು ಗ್ಲಾಸ್ ಅಂತ ತಿಳ್ಕೊಡ್ರಿ. ಪಾರದರ್ಶಕ ವಸ್ತು ಗ್ಲಾಸ್ ಆಗಿರ್ಬೋದು ಅಥವಾ ನೀರಿದೆ, ನೀರು ಅಥವಾ ಗ್ಲಾಸ್ ಇದೆ. ನೀವು ಇಲ್ಲಿ ಹೊರಗಡೆ ಯಾವ ಮಾಧ್ಯಮ ಇದೆ? ಗಾಳಿ ಇದೆ. ಇದಕ್ಕೇನಂತಂದ್ರೆ ನೀರು ತಿಳ್ಕೊಡ್ರಿ, ಇದು ನೀರಿದೆ. ನೋಡ್ರಿ, ಈ ಮಾಧ್ಯಮದಲ್ಲಿ ನೀವು ಬೆಳಕನ್ನ ಬಿಟ್ಟಾಗ ಓರೆಯಾಗಿ ಬಿಟ್ಟಾರ ಬೆಳಕನ್ನ, ಬೆಳಕು ಪಾಸ್ ಆಗಿ ಹೋಗುತ್ತೆ ನೀರು. ನೋಡ್ರಿ, ಒಂದು ವೇಳೆ ಇದು ಮಿರರ್ ಇದೆ. ಮಿರರ್ ಅಂದ್ರೆ ದರ್ಪಣ, ಕನ್ನಡಿ. ನೋಡ್ರಿ, ನಾನು ಈಗ ಏನ್ ಮಾಡ್ತೀನಿಪ್ಪ ಅಂದ್ರೆ ಕನ್ನಡಿ ಮೇಲೆಯೂ ಕೂಡ ಒಂದು ಬೆಳಕನ್ನ ಬಿಡ್ತೀನಿ. ಅಂದ್ರೆ ಒಂದು ಟಾರ್ಚ್ ತಗೊಳ್ತೀನಿ, ಟಾರ್ಚ್ ಮೂಲಕ ಏನ್ ಮಾಡೇನೆ ಅಂದ್ರೆ ಬೆಳಕನ್ನ ಬಿಟ್ಟಿದ್ದೇನೆ. ಇಲ್ಲಿ ಏನಿಟ್ಟಿದ್ದೇನೆ? ಕೆಳಗಡೆ ಕನ್ನಡಿಯನ್ನ ಇಟ್ಟಿದ್ದೇನೆ. ಇಲ್ಲಿ ಏನಿಟ್ಟಿದ್ದೇನಪ್ಪ ಅಂದ್ರೆ ನೀರನ್ನ ಇಟ್ಟಿದ್ದೇನೆ ಅಥವಾ ಗ್ಲಾಸ್ ಅನ್ನ ಇಟ್ಟಿದ್ದೇನೆ. ನೋಡ್ರಿ, ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಬೆಳಕು ಈ ಮಾಧ್ಯಮದಿಂದ ಇದನ್ನ ಪಾರಾಗಿ ಹೋಗುತ್ತೆ. ಕಾರಣ ಅದು ಪಾರದರ್ಶಕ ಇದೆ, ಬೆಳಕನ್ನು ಹರಿಬಿಡತ್ತೆ. ಸೊ ಇಲ್ಲಿ ಈ ಬೆಳಕನ್ನ ನೀವು ಓರೆಯಾಗಿ ಬಿಟ್ಟಾಗ, ಬೆಳಕಿನ ಕಿರಣವನ್ನ ಓರೆಯಾಗಿ ಬಿಟ್ಟಾಗ ಅದು ಹಿಂಗೆ ಬರಬೇಕಾಗಿತ್ತು. ಬಟ್ ಏನಾಗತ್ತೆ ಅಂದ್ರೆ ಎರಡನೇ ಮಾಧ್ಯಮದಲ್ಲಿ ತನ್ನ ದಿಕ್ಕನ್ನು ಏನ್ ಮಾಡತ್ತಪ್ಪ ಅದದು ಬದಲಿಸ್ತದೆ. ದಿಸ್ ಈಸ್ ಕಾಲ್ಡ್ ಆಸ್ ರಿಫ್ರಾಕ್ಷನ್ ಅಂತ ಕರಿತೀವಿ. ಅದ್ರ ಕೆಳಗಿನ ನೋಡ್ರಿ, ದರ್ಪಣ ಅಥವಾ ಕನ್ನಡಿ ಮೇಲೆ ಬಿದ್ದಿರ್ತಕ್ಕಂಥ ಬೆಳಕು ಏನಾಗತ್ತೆ? ರಿಫ್ಲೆಕ್ಟ್ ಆಗತ್ತೆ. ಇದು ರಿಫ್ಲೆಕ್ಷನ್ ಅಂತ ಕರಿತೀವಿ. ಬೆಳಕಿನ ಪ್ರತಿಫಲನ ಬೇರೆ, ಬೆಳಕಿನ ವಕ್ರೀಭವನ ಬೇರೆ. ಇದಕ್ಕೇನಂತ ಕರಿತೀವಿ ನಾವು? ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ಇದಕ್ಕೇನು ಕರಿತೀವಿ ನಾವು? ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ. ಇದು ನೋಡ್ರಿ, ಇಲ್ಲಿ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸಿದಾಗ ತನ್ನ ದಿಕ್ಕನ್ನು ಏನ್ ಮಾಡತ್ತಪ್ಪ ಅಂದ್ರೆ ಅದು ಬದಲಿಸುತ್ತೆ. ತನ್ನ ದಿಕ್ಕನ್ನು ಏನ್ ಮಾಡತ್ತೆ? ಚೇಂಜ್ ಮಾಡತ್ತೆ. ಡನ್. ಸೊ ವಕ್ರೀಭವನ ಅಂತ ಕೇಳಿದ್ರೆ ಯಾವ್ದು ಹಾಕ್ಬೇಕು ನೀವು? ಆಪ್ಷನ್ ಸಿ ಹಾಕ್ಬೇಕು. ಇನ್ನ ಇದಕ್ಕೇನು ಕರಿತೀವಿ ನಾವು? ಪ್ರತಿಫಲನ ಅಂತ ಕರಿತೀವಿ. ಇದು ಯಾವ ಕೋಣ? ಪತನ ಕೋಣ. ಇದ್ಯಾವ ಕೋಣ? ಪ್ರತಿಫಲನ ಕೋಣ. ಇದಕ್ಕೆ ಲಂಬವನ್ನು ಎಳೆದಾಗ ಪತನ ಕೋಣವು ಪ್ರತಿಫಲನ ಕೋಣಕ್ಕೆ ಸಮನಾಗಿರ್ತದೆ. ಇದು ಪ್ರತಿಫಲನ. ಇದಕ್ಕೇನು ಕರಿತೀವಿ ನಾವು? ಪ್ರತಿಫಲನ ಅಂತ ಕರಿತೀವಿ. ಇದಕ್ಕೇನು ಕರಿತೀವಿ ಅಂದ್ರೆ ವಕ್ರೀಭವನ ಅಂತ ಕರಿತೀವಿ. ಇಲ್ಲಿ ಹೆಂಗೆ ಕೇಳ್ತಾನಂದ್ರೆ ವಸ್ತುಗಳು ಗೋಚರಿಸಲು ಕಾರಣ ಆಗ್ತಕ್ಕಂಥ ವಿದ್ಯಮಾನ ಕೇಳಿದ್ರೆ ದಟ್ ಈಸ್ ರಿಫ್ಲೆಕ್ಷನ್ ಆಫ್ ಲೈಟ್, ಬೆಳಕಿನ ಪ್ರತಿಫಲನ. ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಅದು ರಿಫ್ಲೆಕ್ಟ್ ಆಗತ್ತೆ, ಅವಾಗ ನಮ್ಗೆ ವಸ್ತುಗಳು ಗೋಚರಿಸ್ತವೆ. ವಸ್ತುಗಳು ಗೋಚರಿಸಲಿಕ್ಕೆ ಕಾರಣ ಬೆಳಕಿನ ಪ್ರತಿಫಲನ. ಇನ್ನ ನಕ್ಷತ್ರಗಳು ಮಿನುಗ್ತವೆ. ಒಮ್ಮೆ ಡಾರ್ಕ್ ಆಗಿ ಕಾಣುತ್ತವೆ, ಒಮ್ಮೆ ಮಬ್ಬಾಗಿ ಕಾಣುತ್ತವೆ, ಒಮ್ಮೆ ಕೆಳಗೆ ಬಿದ್ದಂಗೆ ಕಾಣ್ತಾವೆ. ನಕ್ಷತ್ರಗಳು ಚಲಿಸುವುದಿಲ್ಲ, ಮೂಮೆಂಟ್ ಆಗುವುದಿಲ್ಲ, ಏನೂ ಇಲ್ಲ, ಅಲ್ಲೇ ಇರ್ತವೆ. ಆದ್ರೆ ನಮಗೆ ಹೆಂಗೆ ಗೋಚರ ಆಗ್ತಾವಪ್ಪ ಅಂತಂದ್ರೆ ಅವು ನಕ್ಷತ್ರಗಳು ಮಿನುಗ್ತವೆ. ಕ್ವಶನ್ ಕೇಳಿದ ಅಂದ್ರೆ ನಕ್ಷತ್ರಗಳ ಮಿನುಗುವಿಕೆ ಅಂದ್ರೆ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್. ನಕ್ಷತ್ರಗಳ ಮಿನುಗುವಿಕೆ ಕಾರಣ ಏನಂದ್ರೆ ಬೆಳಕಿನ ವಕ್ರೀಭವನ. ಇನ್ನೊಂದು ಬರುತ್ತೇನು? ನಿಂಬೆ ಹಣ್ಣನ್ನ ನಾವು ನೀರಿನ ತುಂಬಿದ ಗ್ಲಾಸ್ನಲ್ಲಿ ಇಟ್ಟಾಗ ಅದರ ಗಾತ್ರ ದೊಡ್ಡದಾಗಿ ಕಾಣಲು ವಕ್ರೀಭವನ ಕಾರಣ. ಅಥವಾ ಒಂದು ಕ್ವೈನ್ ಇಟ್ಟು ಅಂದ್ರೆ ಕ್ವೈನ್ ಏನು ಕಾಣುತ್ತೆ? ದೊಡ್ಡದಾಗಿ ಕಾಣುತ್ತೆ. ಅಥವಾ ಪೆನ್ಸಿಲ್ ಇಟ್ಟಾಗ ಅದು ಮುರಿದಂತೆ ಕಾಣಲು ಕಾರಣ ಏನು? ಬೆಳಕಿನ ವಕ್ರೀಭವನ. ಹೊರಗಡೆ ಗಾಳಿ ಇದೆ, ಒಳಗಡೆ ನೀರಿದೆ. ಸೊ ಎರಡು ಮಾಧ್ಯಮಗಳು ಬೇರೆ ಆದಾಗ ಇವುಗಳ ಗಾತ್ರದಲ್ಲಿ ಏನಾಗುತ್ತೆ? ವ್ಯತ್ಯಾಸ ಆಗತ್ತೆ. ಅದು ಯಾವುದಕ್ಕೆ ಉದಾಹರಣೆ ಅಂದ್ರೆ ಬೆಳಕಿನ ವಕ್ರೀಭವನಕ್ಕೆ ಉದಾಹರಣೆ ಆಗತ್ತೆ. ವೆರಿ ಸಿಂಪಲ್ ಇದೆ. ಇದು ಪ್ರತಿಫಲನ, ಇದು ಯಾವ್ದಾಗತ್ತೆ? ವಕ್ರೀಭವನ ಆಗತ್ತೆ. ಡನ್. ಎರಡು ಗೊತ್ತಿಲ್ಲ. ಹಾಗಾದ್ರೆ ಇದಕ್ಕೆ ಕಮೆಂಟ್ ಹಾಕಿ ನೋಡೋಣ. ಏನು ಕ್ವಶನ್ ಅಂತಂದ್ರೆ ಆಕಾಶದ ಬಣ್ಣ. ನೋಡ್ರಿ, ಆಕಾಶದ ಬಣ್ಣವು ನೀಲಿಯಾಗಿ ಕಾಣಲು ಕಾರಣ ಏನು? ಆಕಾಶದ ಬಣ್ಣ ನೀಲಿಯಾಗಿ ಕಾಣಲಿಕ್ಕೆ ಕಾರಣ ಏನು? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕ್ರಿ. ಯಾವ ಬೆಳಕಿನ ವಿದ್ಯಮಾನ ಕಾರಣ ಆಗತ್ತೆ? ನೋಡ್ರಿ, ಒಂದು ವೇಳೆ ನೀವೇನಾದ್ರೂ ಸ್ಪೇಸಿಗೆ ಹೋದ್ರಂದ್ರೆ ಬಾಹ್ಯಾಕಾಶಯನ ಮಾಡಿದ್ರೆ ಆಕಾಶ ಕಪ್ಪಾಗಿ ಕಾಣತ್ತೆ. ಅದನ್ನ ನೀವು ನೋಡ್ರಿ, ಆಕಾಶದ ಬಣ್ಣ ನೀಲಿಯಾಗಿ ಕಾಣಲು ಕಾರಣ ಏನು? ಕಮೆಂಟ್ ಹಾಕಿ ನೋಡೋಣ. ಅದಕ್ಕೆ ಕಾರಣ ಏನು? ಬೆಳಕಿನ ವಕ್ರೀಭವನನೋ, ಪ್ರತಿಫಲನನೋ, ಏನೋ ಚದುರುವಿಕೆನೋ, ಸಂಪೂರ್ಣ ಆಂತರಿಕ ಪ್ರತಿಫಲನ ಯಾವ್ದಾಗತ್ತೆ? ಕಮೆಂಟ್ ಹಾಕಿ ನೋಡೋಣ. ಬರ್ಲಿ ಕಮೆಂಟ್ ಪಟ್ಪಟ. ಸರಿಯಾದ ಉತ್ತರ ಕಮೆಂಟ್ ಹಾಕಿ ನೋಡೋಣ. ಆಕಾಶದ ಬಣ್ಣ ನೀಲಿ ಆಗಿರ್ಲಿಕ್ಕೆ ಕಾರಣ ಏನು? ಗುಡ್. ಬೆಳಕಿನ ಚದುರುವಿಕೆ. ಆಕಾಶದ ಬಣ್ಣ ನೀರ್ಲಿಕ್ಕೆ ಕಾರಣ ಏನು? ಬೆಳಕಿನ ಚದುರು. ನೋಡ್ರಿ, ಬೆಳಕಿನಲ್ಲಿ ಇರ್ತಕ್ಕಂಥ
ನೋಡ್ರಿ ಬೆಳಕಿನಲ್ಲಿ ಇರ್ತಕ್ಕಂಥ ಬೆಳಕಿನ ಕಣಗಳು, ಗಾಳಿಯ ಕಣಗಳು ಏನ್ ಮಾಡ್ತಾವ ಅಂದ್ರೆ ಬೆಳಕಿನಲ್ಲಿ ಇರ್ತಕ್ಕಂಥ ನೀಲಿ ಬಣ್ಣವನ್ನು ಏನ್ ಮಾಡ್ತಾವ ಅಂದ್ರೆ ಚದುರಿಸ್ತವೆ. ಅದಕ್ಕೆ ಕಾರಣ ಬೆಳಕಿನ ಚದುರುವಿಕೆ. ಸೊ ಇಲ್ಲಿ ಬೆಳಕಿನ ಕಿರಣವು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ಸಾಮಾನ್ಯ ಕಡೆಗೆ ಏನಾಗುತ್ತೆ, ಬಾಗತ್ತೆ. ಅದಕ್ಕೆ ಏನು ಕರಿತೀವಿ ನಾವು, ವಕ್ರೀಭವನ ಅಂತ ಕರಿತೀವಿ. ಇದು ಪ್ರಿಸಮ್. ಪ್ರಿಸಮ್ ಮೂಲಕನೂ ನಾವು ಎಷ್ಟು ಬಣ್ಣಗಳನ್ನ ಪಡೆಯಬಹುದು, 7 ಬಣ್ಣಗಳನ್ನ ಪಡೆಯಬಹುದು. ಎಷ್ಟು ಬಣ್ಣಗಳನ್ನ ಪಡೆಯಬಹುದು ಹೇಳ್ರಿ, 7 ಬಣ್ಣಗಳನ್ನ ಪಡೆಯಬಹುದು. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ GS ಕೋಚಿಂಗ್ ಸೆಂಟರ್ಗೆ ಥ್ಯಾಂಕ್ ಯು. ಆಮೇಲೆ ಟೆಕ್ನಿಕಲ್ ಟೀಮ್, ಅದ್ರ ಜೊತೆಗೆ ರಾಜ್ಯದ ಎಲ್ಲ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ಮತ್ತೊಮ್ಮೆ ಸೆಕೆಂಡ್ ಟೈಮ್. ಓಕೆ, ಥ್ಯಾಂಕ್ ಯು, ಲವ್ ಯು ಸೋ ಮಚ್. ಇಲ್ಲಿ ನೋಡ್ರಿ, ಇದು ಏನಪ್ಪ ಅಂದ್ರೆ ಪ್ರಿಸಮ್. ಏನಂತ ಕರಿತೀವಿ ಇದಕ್ಕೆ, ಪ್ರಿಸಮ್ ಏನ್ ಮಾಡುತ್ತೆ ಅಂದ್ರೆ 7 ಬಣ್ಣಗಳನ್ನಾಗಿ ವಿಭಜನೆ ಮಾಡುತ್ತೆ. 7 ಬಣ್ಣಗಳು ಯಾವ ನಿಮ್ಗೆ ಗೊತ್ತಿರ್ತದೆ, VIB GYOR, ವಿಬ್ ಗಯಾರ್ ಅಂತ ಕರಿತೀವಿ. ಏನಂತ ಕರಿತೀವಿ ಹೇಳ್ರಿ, ವಿಬ್ ಗಯಾರ್. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಇದು ಕಾಮನಬಿಲ್ಲಿನಲ್ಲಿಯೂ ಕೂಡ ಕಾಣುತ್ತೆ. ನೀವು ಪ್ರಿಸಮ್ ಅನ್ನ ಬಳಸಿ ಕೂಡ 7 ಬಣ್ಣಗಳನ್ನ ಪಡಿಬಹುದು. ಇದು ಕೂಡ ಕ್ವಶನ್ ಆಗಿದೆ. ಡನ್, ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿದೆ, ಮಂಜುಗಡ್ಡೆ ನೀರಿನಲ್ಲಿ ಕರಗಿದಾಗ ಅದು ಏನಾಗತ್ತೆ ಹೇಳ್ರಿ ನೋಡೋಣ. ಮಂಜುಗಡ್ಡೆ ಇದೆ, ಐಸ್ ಇದೆ ನೋಡ್ರಿ. ಐಸ್ ಕರಗಿದಾದ ಮೇಲೆ, ಐಸ್ ಮೆಲ್ಟ್ ಆದ್ಮೇಲೆ ಏನಾಗತ್ತೆ, ಗಾತ್ರದಲ್ಲಿ ಹೆಚ್ಚಾಗುತ್ತದೆ, ರಾಶಿಯಲ್ಲಿ ಹೆಚ್ಚಾಗುತ್ತದೆ, ಗಾತ್ರದಲ್ಲಿ ಕಡಿಮೆ ಆಗತ್ತೆ, ದ್ರವ್ಯ ರಾಶಿ ಕಡಿಮೆ ಆಗತ್ತೆ. ವಿಚ್ ಇಸ್ ರೈಟ್ ಆನ್ಸರ್? ಕಮೆಂಟ್ ಆಗಿ ನೋಡೋಣ. ಪಟ್ ಆನ್ಸರ್ ಬರಲಿ. ನಾನು ಕುಡಿತೀನಿ ಸ್ಟಿಂಗ್. ನಮ್ಮ ಭೂತಾಳ್ ಸರ್ ಅವರು ಕರ್ನಾಟಕ ಕಿಂಗ್. ಥ್ಯಾಂಕ್ ಯು. ಪಟ್ ಆನ್ಸರ್ ಬರಲಿ. ಮಂಜುಗಡ್ಡೆ ನೀರಿನಲ್ಲಿ ಕರಗಿದಾಗ ಅದು ಏನಾಗತ್ತೆ? ಸರಿಯಾದ ಉತ್ತರ ಕಮೆಂಟ್ ಆಗಿ ನೋಡೋಣ. ಗುಡ್ ಆಪ್ಷನ್ ಡನ್. ಓಕೆ, ಎಲ್ಲರೂ ಕೂಡ ಸರಿಯಾದ ಉತ್ತರ ಕಳಿಸಿದ್ರಿ. ನೋಡ್ರಿ, ನೀರು ಗಾತ್ರ ಏನಾಗತ್ತೆ, ಕಡಿಮೆ ಆಗತ್ತೆ. ಒಂದು ನೀರಿನ ಲಕ್ಷಣ ಏನಪ್ಪಾ ಅಂದ್ರೆ ನೀರಿನ ಬಗ್ಗೆ ನಾವು ಅಧ್ಯಯನ ಮಾಡ್ಬೇಕು. ಯಾಕಂತಂದ್ರೆ ನೀರು ನೋಡ್ರಿ, ಭೂಮಿಯ ಮೇಲೆ ನೀರು 3 ಸ್ಥಿತಿಗಳಲ್ಲಿ ಸಿಗ್ತದೆ. ಕ್ವಶನ್ ಆಗಿದೆ ಇದು ಕೂಡ. ನಮ್ಮ ಭೂಮಿಯಲ್ಲಿ ನೀರು ಎಷ್ಟು ಸ್ಥಿತಿಗಳಲ್ಲಿ ದೊರೆಯುತ್ತೆ? 3 ಸ್ಥಿತಿಗಳಲ್ಲಿ. ಯಾವ್ಯಾವ ಸ್ಥಿತಿಗಳಲ್ಲಿ ದೊರೆಯುತ್ತೆ? ಘನ ಸ್ಥಿತಿಯಲ್ಲಿ ಕೂಡ ನೀರು ಸಿಗತ್ತೆ, ದ್ರವ ಸ್ಥಿತಿಯಲ್ಲಿ ಕೂಡ ಸಿಗತ್ತೆ, ಅನಿಲ ಸ್ಥಿತಿಯಲ್ಲಿ ಕೂಡ ನೀರು ಸಿಗತ್ತೆ. 3 ಸ್ಥಿತಿಗಳಲ್ಲಿ ನೀರು ಇರ್ತದೆ. ಸರ್, ಘನ ಸ್ಥಿತಿಯಲ್ಲಿ ನೀರು ಯಾವ ರೂಪದಲ್ಲಿ ಇರ್ತದೆ? ಮಂಜುಗಡ್ಡೆ ರೂಪದಲ್ಲಿ ಇರ್ತದೆ. ಇಲ್ಲಿ ನೀರು ಇರ್ತದೆ. ಇಲ್ಲಿ ಏನಪ್ಪಾ ಅಂದ್ರೆ ನೀರಾವಿ ರೂಪದಲ್ಲಿ ಸಿಗ್ತದೆ, ನಮಗೆ ನೀರಾವಿ ರೂಪದಲ್ಲಿ ಸಿಗ್ತದೆ. ನೆಕ್ಸ್ಟ್, ಆ ನೀರನ್ನ ಸಾರ್ವತ್ರಿಕ ದ್ರಾವಕ ಎಂದು ಕರೆಯುತ್ತಾರೆ. ಸಾರ್ವತ್ರಿಕ ದ್ರಾವಕ, ಯೂನಿವರ್ಸಲ್ ಸಾಲ್ವೆಂಟ್. ನೀವು ಹೆಂಗ ಸಾರ್ವತ್ರಿಕ ರಕ್ತದ ದಾನಿ O ಅಂತ ಕರಿತೀರಿ, ಸ್ವೀಕಾರಿ AB ಅಂತ ಕರಿತೀರಿ, ಅದೇ ರೀತಿ ನೀರನ್ನ ಏನು ಕರಿತೀವಪ್ಪ ಅಂದ್ರೆ ನಾವು ಸಾರ್ವತ್ರಿಕ ದ್ರಾವಕ ಅಂತ ಕರಿತೀವಿ. ಅಂದ್ರೆ ಎಲ್ಲ ವಸ್ತುಗಳನ್ನು ತನ್ನಲ್ಲಿ ಕರಗಿಸಿಕೊಳ್ಳುತ್ತದೆ. ಮ್ಯಾಕ್ಸಿಮಮ್ ವಸ್ತುಗಳು ನೀರ ಕರಗ್ತಾವ, ಅದಕ್ಕೆ ಏನು ಕರೀತಾರ? ಸಾರ್ವತ್ರಿಕ ದ್ರಾವಕ ಎಂದು ಕರೆಯುತ್ತಾರೆ. ಇದು ಏನಪ್ಪಾ ಅಂದ್ರೆ ನೀರನ್ನ ಕರಿತೀವಿ. ಇನ್ನ ನೀರಿನ ಒಂದು ವಿಶೇಷತೆ ಏನಂದ್ರೆ ಅನಾಮಲಸ್ ಬಿಹೇವಿಯರ್ ಅಂತ ಕರೀತಾರೆ. ನೀರಿನ ಅಸಂಕುಚಿತ ವ್ಯಾಕೋಚನ ಅಂತ ಕರಿತೀವಿ. ನೋಡ್ರಿ, ನೀರನ್ನ ತಂಪು ಮಾಡಿದಾಗ, ನೀರನ್ನು ತಂಪು ಮಾಡಿದಾಗ ನೀರಿನ ಗಾತ್ರ ಏನಾಗತ್ತಪ್ಪ ಅಂದ್ರೆ ಹೆಚ್ಚಾಗುತ್ತದೆ. ಇದು ವಿಶೇಷ. ನೀರನ್ನ ನೀವು ತಂಪು ಮಾಡಿದಾಗ ಅದರ ಗಾತ್ರದಲ್ಲಿ ಹೆಚ್ಚಳವಾಗತ್ತೆ. ಇನ್ನು ನೀರನ್ನ ನೀವು ಬಿಸಿ ಮಾಡಿದಾಗ ಅದರ ಗಾತ್ರ ಏನಾಗತ್ತೆ? ಕಡಿಮೆ ಆಗತ್ತೆ. ನೀವೇನಾದ್ರೂ ಫ್ರಿಜ್ ನಲ್ಲಿ ಒಂದು ಬಾಟಲ್ ಅನ್ನ ಇಟ್ಟಿದ್ರೆ ಅದು ಐಸ್ ಆಯ್ತಂದ್ರೆ ಬಾಟಲ್ ಒಡೆಯತ್ತೆ. ಸೊ ಅದಕ್ಕಾಗಿ ಕೋಲ್ಡ್ ಡ್ರಿಂಕ್ಸ್ ಕುಡಿತೀರಿ, ನೀವೇನ್ ಮಾಡಿರ್ತಾರೆ, ಮೇಲ್ಗಡೆ ಸ್ಪೇಸ್ ಅನ್ನ ಖಾಲಿ ಬಿಟ್ಟಿರ್ತಾರೆ. ದಟ್ ಈಸ್ ಬಿಕಾಸ್ ಆಫ್ ಅನಾಮಲಸ್ ಬಿಹೇವಿಯರ್ ಆಫ್ ವಾಟರ್. ಏನಾದ್ರೂ ಫುಲ್ ಆಗಿ ತುಂಬಿದ್ರು ಅಂದ್ರೆ ಅವರು ಐಸ್ ಆಯ್ತು ಅಂದ್ರೆ ಬಾಟಲ್ ಏನಾಗುತ್ತೆ? ಕ್ಲೋಸ್ ಆಗುತ್ತೆ, ನೀರು ಹೊರಗೆ ಏನೋ ಬಾಟಲ್ ಒಡೆಯುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಖಾಲಿ ಬಿಟ್ಟಿರ್ತಾರೆ. ನೀರನ್ನ ತಂಪು ಮಾಡಿದಾಗ ಅದರ ಗಾತ್ರ ಹೆಚ್ಚಾಗತ್ತೆ, ನೀರನ್ನ ಬಿಸಿ ಮಾಡಿದಾಗ ಅದರ ಗಾತ್ರ ಏನಾಗುತ್ತೆ? ಕಡಿಮೆ ಆಗತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ಹಾಗಾದ್ರೆ ಐಸ್ ಇದ್ದಿದ್ದು ನೀರು ಆಗತ್ತಿದೆ ಅಂದ್ರೆ ಅಲ್ಲಿ ಏನಾಗತ್ತೆ? ಲಿಕ್ವಿಡ್ ಬಿಸಿ ಆದಾಗ ತಂಪಾಗತ್ತೆ. ಸೊ ಅದರ ಗಾತ್ರ ಏನಾಗತ್ತೆ? ಕಡಿಮೆ ಆಗತ್ತೆ. ಸೈಜ್ ಡಿಕ್ರೀಸಸ್, ಗಾತ್ರ ಏನಾಗತ್ತೆ? ಕಡಿಮೆ ಆಗತ್ತೆ. ಸೊ ಎಲ್ಲರೂ ಕೂಡ ಆನ್ಸರ್ನ ಮಾಡಿದ್ರೆ ಗಾತ್ರದಲ್ಲಿ ಏನಾಗತ್ತೆ? ಕಡಿಮೆ ಆಗತ್ತೆ. ಎಸ್, ವೆರಿ ಗುಡ್. ಎಲ್ಲರೂ ಕೂಡ ಆನ್ಸರ್ ಮಾಡ್ತಿದ್ರಿ. ಡನ್, ಗುಡ್. ಓಕೆ, ನೀರಿನ ಗಾತ್ರ ಏನಾಗತ್ತೆ? ಕಡಿಮೆ ಆಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ, ಇದಕ್ಕೆ ಆನ್ಸರ್ ಮಾಡೋಣ. ಮೊಸರಿನಿಂದ ಬೆಣ್ಣೆಯನ್ನ ಬೇರ್ಪಡಿಸಲು ಬಳಸುವ ತಂತ್ರವನ್ನ ಹೆಸರಿಸಿ ಅಂತ ಇದೆ. ಯಾವ ತಂತ್ರವನ್ನ ಬಳಸ್ತಾರೆ? ಮೊಸರಿನಿಂದ ಬೆಣ್ಣೆಯನ್ನ ಬೇರ್ಪಡಿಸಲು ಬಳಸ್ತಕ್ಕಂಥ ತಂತ್ರದ ಹೆಸರು ಕೇಂದ್ರಾಪಗಾಮಿ, ಉತ್ಪತನ, ಆವಿಯಾಗುವಿಕೆ, ಶೋಧನೆ ಅಂತ ಇದೆ. ಮೊಸರಿನಿಂದ ಬೆಣ್ಣೆಯನ್ನ ಬೇರ್ಪಡಿಸಲಿಕ್ಕೆ ಏನನ್ನ ಬಳಸ್ತಾರೆ? ಕಮೆಂಟ್ ಹಾಕ್ರಿ ನೋಡೋಣ ಆನ್ಸರ್ ಏನ. ಗುಡ್, ವೆರಿ ಗುಡ್. ಬಟ್ ಆನ್ಸರ್ ಬರಲಿ. ಆಪ್ಷನ್ಸ್ ಯಾವಕ್ಕ ನೋಡ್ರಿ. ಆಪ್ಷನ್ ಎ. ಗುಡ್. ನೋಡ್ರಿ, ಕೇಂದ್ರಾಪಗಾಮಿ ಬಲ ಅಂತ ಬರುತ್ತೆ. 2 ಬಲಗಳು ಬರ್ತವೆ. ಬಲ ಅಂದ್ರೆ ಏನು? ಎಳೆಯುವುದು ಅಥವಾ ತಳ್ಳುವುದನ್ನ ಬಲ ಎಂದು ಕರೆಯುತ್ತಾರೆ. ಪುಲ್ಲಿಂಗ್ ಆರ್ ಪುಷಿಂಗ್. ಭೂಮಿ ಏನ್ ಮಾಡುತ್ತೆ? ಎಲ್ಲ ವಸ್ತುಗಳನ್ನು ತನ್ನೆಡೆಗೆ ಎಳೆಯುತ್ತೆ, ಅದು ಗುರುತ್ವಾಕರ್ಷಣ ಬಲ. ಅಯಸ್ಕಾಂತ ಎಳೆಯುತ್ತೆ, ಸೊ ದಟ್ ಈಸ್ ಮ್ಯಾಗ್ನೆಟಿಕ್ ಫೋರ್ಸ್.
ಅಯಸ್ಕಾಂತೀಯ ಬಲ. ಹಂಗ ಇಲ್ಲಿ ಬಲ ಅಂದ್ರೆ ಎಳೆಯುವುದು ಅಥವಾ ತಳ್ಳುವುದು. ಇಲ್ಲಿ ಏನ್ ಮಾಡ್ತೀವಿ ನಾವು ಅಂದ್ರೆ ಎರಡು ರೀತಿ ಬಲಗಳು ಯಾವಪ್ಪ ಅಂದ್ರೆ, ಒಂದು ಕೇಂದ್ರಾಭಿಮುಖ ಬಲ. ಯಾವ ಬಲ? ಕೇಂದ್ರಾಭಿಮುಖ ಬಲ ಅಂದ್ರೆ ಸೆಂಟ್ರಿಪಿಟಲ್ ಅಂತ ಬರುತ್ತೆ. ಇನ್ನೊಂದು ಯಾವ್ದಂದ್ರೆ ಕೇಂದ್ರಾಪಗಾಮಿ ಬಲ ಅಂತ ಬರುತ್ತೆ. ಕೇಂದ್ರಾಪಗಾಮಿ ಬಲ. ಕೇಂದ್ರ ಅಂದ್ರೆ ಸೆಂಟರ್. ಓಕೆ, ಕೇಂದ್ರ ಅಂದ್ರೆ ಏನ್ ಹೇಳ್ರಿ? ಸೆಂಟರ್. ಇದು ಸೆಂಟರ್ ನೋಡ್ರಿ. ಕೇಂದ್ರಾಭಿಮುಖ ಅಂದ್ರೆ ಕೇಂದ್ರದ ಕಡೆಗೆ ಇರುವಂತಹ ಬಲವನ್ನ ಕೇಂದ್ರಾಭಿಮುಖ ಬಲ ಎಂದು ಕರೆಯುತ್ತಾರೆ. ಪಾಯಿಂಟ್ ಕ್ಲಿಯರ್ ನೋಡ್ರಿ. ಏನು ಕೇಂದ್ರ ಅಂದ್ರೆ ಸೆಂಟರ್ ಅಂತ ಇಟ್ಕೊಡ್ರಿ. ಕೇಂದ್ರಾಭಿಮುಖ ಬಲ ಅಂದ್ರೆ ಕೇಂದ್ರದ ಕಡೆಗೆ ಇರ್ತಕ್ಕಂಥ ಬಲವನ್ನ ಕೇಂದ್ರಾಭಿಮುಖ ಬಲ ಅಂತಾರೆ. ಇನ್ನ ಕೇಂದ್ರದ ಹೊರಗಡೆ ಇರ್ತಕ್ಕಂಥ ಬಲವನ್ನ ಏನೆಂದು ಕರೆಯುತ್ತಾರೆ? ಕೇಂದ್ರಾಪಗಾಮಿ ಬಲ ಅಂತ ಕರೀತಾರೆ. ನಾವು ಮಜ್ಜಿಗೆ ಕಡಿಬೇಕಾರೆ ಬೆಣ್ಣೆ, ಮೊಸರಿನಿಂದ ಬೆಣ್ಣೆಯನ್ನ ಸಪರೇಟ್ ಮಾಡ್ಬೇಕು. ಏನ್ ನೋಡ್ರಿ, ಮಜ್ಜಿಗೆಯನ್ನ ಕಡಿತೀವಿ, ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಬಲವು ಯಾವಾಗಲೂ ಕೇಂದ್ರದ ಹೊರಗಡೆ ಇರುತ್ತೆ. ಸೊ ಇದೇನಾಗತ್ತೆ? ಕೇಂದ್ರಾಪಗಾಮಿ, ಸೆಂಟ್ರಿಫ್ಯೂಗಲ್ ಫೋರ್ಸ್. ಸೆಂಟ್ರಿಫ್ಯೂಗಲ್. ಇಲ್ಲಿ ಹೆಂಗಿದೆ ಅಂದ್ರೆ ಕೇಂದ್ರಾಭಿಮುಖ ಬಲ. ನಿಮಗೆ ತಿಳಿದೈತೆ ಇಲ್ಲ ನನಗೆ ಗೊತ್ತಾಗತ್ತೆ. ನಾ ಎಕ್ಸಾಂಪಲ್ ಹೇಳ್ತೀನಿ, ಇದಕ್ಕೆ ಉದಾಹರಣೆ ಅಂತ ಹೇಳ್ರಿ. ಇದು ಆಪ್ಷನ್ ಇದು ಎ, ಇದು ಆಪ್ಷನ್ ಏನಪ್ಪಾ ಅಂದ್ರೆ ಬಿ. ನೋಡ್ರಿ, ಮಜ್ಜಿಗೆ ಕಡಿದೊಂದಾಗ ಕೇಂದ್ರಾಪಗಾಮಿ. ಹಾಗಾದ್ರೆ ವಾಷಿಂಗ್ ಮಷಿನ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ? ಕೇಂದ್ರಾಪಗಾಮಿನೋ ಕೇಂದ್ರಾಭಿಮುಖನೋ? ಆಪ್ಷನ್ ಎ ಆರ್ ಬಿ ಕಮೆಂಟ್ ಹಾಕಿ ನೋಡೋಣ. ವಾಷಿಂಗ್ ಮಷಿನ್, ಮಿಕ್ಸರ್ ಗ್ರೈಂಡರ್, ಪ್ಯಾನ್. ಬರಲಿ ಕಮೆಂಟ್ ಬಾಕ್ಸ್ ನಲ್ಲಿ ಆನ್ಸರ್ಗಳು ಕಮೆಂಟ್ ಮಾಡ್ತವ್ರಿ. ವಾಷಿಂಗ್ ಮಷಿನ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ? ಕೇಂದ್ರಾಭಿಮುಖ, ಕೇಂದ್ರಾಪಗಾಮಿ, ಎ ಆರ್ ಬಿ? ಸರಿ ಹೋದ್ರೆ ಕಮೆಂಟ್ ಮಾಡ್ರಿ. ಬರ್ಲಿ ಪಟ್ಪಟ್ ಆನ್ಸರ್ ಬರ್ಲಿ. ಯಾವ್ದಾಗತ್ತೆ? ಗುಡ್, ವೆರಿ ಗುಡ್. ವಾಷಿಂಗ್ ಮಷಿನ್ ಯಾವ ತತ್ವದ ಮೇಲೆ ಕಾರ್ಯವನ್ನ ನಿರ್ವಹಿಸ್ತದೆ ಅಂತ ಕ್ವಶನ್ ಇದೆ. ಬಿ. ಎಸ್, ಗುಡ್. ಎಲ್ಲರೂ ಕೂಡ ಸರಿಯಾದ ಉತ್ತರ ಕಮೆಂಟ್ ಮಾಡಿದ್ರೆ. ಕೇಂದ್ರಾಪಗಾಮಿ ವಾಷಿಂಗ್ ಮಷಿನ್ ಕೂಡ ಏನ್ ಮಾಡುತ್ತೆ? ಫೋರ್ಸನ್ ಹೊರಗಾಕತ್ತೆ. ಅಥವಾ ಫ್ಯಾನ್ ಕೂಡ ಏನ್ ಮಾಡುತ್ತೆ? ಹೊರಗಾಕತ್ತೆ. ಸರ್, ಕೇಂದ್ರಾಭಿಮುಖ ಬಲಕ್ಕೆ ಉದಾಹರಣೆ ಅಂದ್ರೆ ಟ್ರ್ಯಾಕ್ ನಲ್ಲಿ ಓಡ್ತಕ್ಕಂಥ ವಿದ್ಯಾರ್ಥಿ ಕೇಂದ್ರದ ಕಡೆಗೆ ಇರ್ತೀರಿ. ನೀವು ಸೆಂಟರ್ ಟ್ರ್ಯಾಕ್ ಹಿಡ್ಕೊಂಡಿರ್ತೀರಾ. ಅಥವಾ ಅಂಚಿನಲ್ಲಿ ಕಾರನ್ನ ತಿರುಗಿಸುವಾಗ ಕೇಂದ್ರದ ಕಡೆಗೆ ಬಾಗ್ತದೆ ಗಾಡಿ, ವೆಹಿಕಲ್ಸ್. ನೀವು ಸೈಕಲ್ ಆಗಿರ್ಬೋದು, ಏನಾಗಿರ್ಬೋದು, ಕೇಂದ್ರದ ಕಡೆಗೆ ಬಾಗ್ತೀರಿ. ಅಥವಾ ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಚಲಿಸುವುದು. ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಚಲಿಸುವುದು ಯಾವ್ದಪ್ಪ ಅಂದ್ರೆ ಕೇಂದ್ರಾಭಿಮುಖ ಬಲ. ಇನ್ನ ಬಲ ಏನಾದ್ರೂ ಹೊರಗಡೆ ಇತ್ತು ಅಂದ್ರೆ ಕೇಂದ್ರಾಪಗಾಮಿ. ಸೊ ಎರಡೂ ಬಲಗಳು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ಇನ್ನ ಆಪ್ಷನ್ ಬಿ ಇದೆ, ಉತ್ಪತನ ಕ್ರಿಯೆ ಅಂತ ಇದೆ. ಸೊ ಇಲ್ಲಿ ಉತ್ಪತನ ಕ್ರಿಯೆ ಅಂತಂದ್ರೆ ನಿಮ್ಗೆ ಗೊತ್ತಿರ್ತದೆ, ವೆರಿ ಸಿಂಪಲ್ ಇದೆ. ಘನ ವಸ್ತುಗಳು ನೇರವಾಗಿ ಯಾವ ಸ್ಥಿತಿ ಹೋಗ್ತಾವಂದ್ರೆ ಅನಿಲ ಸ್ಥಿತಿಗೆ ವರ್ಗಾವಣೆಗೊಳ್ಳುವುದನ್ನ ಉತ್ಪತನ ಎನ್ನುತ್ತೇವೆ. ಘನ ವಸ್ತುಗಳು ನೇರವಾಗಿ ದ್ರವ ಸ್ಥಿತಿಗೆ ಬಾರದೆ ಅನಿಲ ಸ್ಥಿತಿಗೆ ಹೋಗ್ತವೆ. ಉದಾಹರಣೆ ಕರ್ಪೂರವನ್ನ ನೋಡ್ತೀವಿ. ಕಪ್ಪರು ಅಳಕಾಗಿ ಉಳಿಯೋದಿಲ್ಲ, ಗ್ಯಾಸಾಗಿ ಹೋಗುತ್ತೆ. ನ್ಯಾಪ್ತಲೀನ್ ಬರುತ್ತೆ. ನ್ಯಾಪ್ತಲೀನ್ ಡಾಂಬರ್ಗಳಿಗೆ ಅಂತ ಕರಿತೀವಿ ನಾವು. ನ್ಯಾಪ್ತಲೀನ್ ಬರುತ್ತೆ. ನೆಕ್ಸ್ಟ್ ಅಯೋಡಿನ್ ಕೂಡ ಬಳಕೆ ಮಾಡ್ತಾರೆ. ಅಯೋಡಿನ್, ಓಕೆ, ಅಯೋಡಿನ್ ಅನ್ನು ಕೂಡ ಬಳಕೆ ಮಾಡ್ತಾರೆ. ಇವು ಏನಂದ್ರೆ ಉತ್ಪತನ ಕ್ರಿಯೆಗಳಾಗಕ್ಕವ. ಇನ್ನ ಅನಿಲ ಸ್ಥಿತಿ ಘನ ಸ್ಥಿತಿಗೆ ಬಂದ್ರೆ ಉತ್ಪತನ ಕೊಟ್ಟಿರ್ತಾನೆ. ಕೆಲವೊಂದಿರ ಕಡೆ ಏನಂತಾರೆ ಡಿಪಾಸಿಷನ್ ಅಂತ ಕೊಟ್ಟಿರ್ತಾನೆ. ಯಾವ್ದು ಕೊಟ್ಟಿರ್ತಾನೆ? ಡಿಪಾಸಿಷನ್. ನಿಕ್ಷೇಪಣ ಕ್ರಿಯೆ ಅಂತ ಕೊಟ್ಟಿರ್ತಾನೆ. ಯಾವ್ದು ಕೊಟ್ಟಿರ್ತಾನೆ? ನಿಕ್ಷೇಪಣ. ಕ್ಲಿಯರ್. ಇನ್ನು ಆವಿಯಾಗುವಿಕೆ ಅಂತಂದ್ರೆ ದ್ರವ ರೂಪದಲ್ಲಿ ನೀರಿದೆ, ನೀರೇನಾಗೋದು? ಆವಿಯಾಗೋದು. ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ ದ್ರವ ರೂಪದ ವಸ್ತುಗಳು ಅನಿಲ ಸ್ಥಿತಿಗೆ ವರ್ಗಾವಣೆಗೊಳ್ಳುವುದನ್ನು ಏನೆಂದು ಕರೆಯುತ್ತಾರೆ? ಆವಿಯಾಗುವಿಕೆ ಅಂತ ಕರೀತಾರೆ. ಇನ್ನು ಶೋಧಿಸುವಿಕೆ ಅಥವಾ ಶೋಧನೆ, ಫಿಲ್ಟ್ರೇಷನ್, ಫಿಲ್ಟರ್ ಮಾಡೋದನ್ನ ನೋಡ್ತೀವಿ ನಾವು. ಇಲ್ಲ, ಫಿಲ್ಟರ್ ಮಾಡೋದ್ರ ಮೂಲಕ ನಾವು ಸಪರೇಟ್ ಮಾಡೋದಿಲ್ಲ. ಏನನ್ನ ಬಳಸ್ತೀವಿ ಅಂದ್ರೆ ಕೇಂದ್ರಾಪಗಾಮಿ ಬಲವನ್ನ ಬಳಸ್ತೀವಿ. ಮಜ್ಜಿಗೆಯನ್ನ ಕಡಿಯೋದ್ರ ಮೂಲಕ ನಾವು ಏನ್ ಮಾಡ್ತೀವಿ? ಪಡಿತೀವಿ ಅಂತಕ್ಕಂಥದ್ದನ್ನ ನೋಡ್ತೀವಿ. ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಸರಿಯಾದ ಉತ್ತರ ಮಾಡಿ ನೋಡೋಣ. ಏನಿದೆ? ಯಾವ ಸಸ್ಯಗಳು ಏಕಲಿಂಗಿ ಪುಷ್ಪಗಳನ್ನ ಹೊಂದಿವೆ? ಏಕಲಿಂಗಿ, ದ್ವಿಲಿಂಗಿ, ತೃತೀಯ ಲಿಂಗಿ. ಓಕೆ, ಏಕಲಿಂಗಿ ರಾಕೇಶ. ಏಕ ಮೀನ್ಸ್ ಒಂದು. ಏಕಲಿಂಗಿ ಅಂದ್ರೆ ಒಂದು ಲಿಂಗ ಹೊಂದಿರ್ತದೆ. ದ್ವಿಲಿಂಗಿ ಅಂದ್ರೆ ಎರಡು ಲಿಂಗವನ್ನ ಹೊಂದಿರ್ತದೆ. ಓಕೆ, ಏಕಲಿಂಗಿ, ದ್ವಿಲಿಂಗಿ. ಸರ್, ಮನುಷ್ಯ ಏಕಲಿಂಗಿನೋ ದ್ವಿಲಿಂಗಿ? ಮೊದಲು ಅದನ್ನ ಹೇಳಿ ನೋಡೋಣ. ಆಪ್ಷನ್ ಎ ಏಕಲಿಂಗಿ, ಆಪ್ಷನ್ ಬಿ ದ್ವಿಲಿಂಗಿ. ಮನುಷ್ಯ ಯಾವ ಲಿಂಗಿ? ಬರಲಿ, ಎ ಆರ್ ಬಿ ಯಾವ್ದಾಗತ್ತೆ? ಮನುಷ್ಯರು ಏಕಲಿಂಗಿಗಳು, ದ್ವಿಲಿಂಗಿಗಳು. ಪಟ್ ಬರಲಿ. ತೃತೀಯ ಲಿಂಗಿ ಅಂತೂ ಆಗುದಿಲ್ಲ. ಇದಕ್ಕೆ ಆನ್ಸರ್ ಮಾಡಕೈತ್ರ ನೀವು? ಯಾವ ಸಸ್ಯಗಳು ಏಕಲಿಂಗಿ ಪುಷ್ಪಗಳನ್ನ ಹೊಂದಿವೆ? ಸೀಬೆಹಣ್ಣು ಅಥವಾ ಪೇರಲ, ಮಾವು, ಕಲ್ಲಂಗಡಿ ಇದೆ, ಗುಲಾಬಿ ಇದೆ. ಟಿ ಅಂತ ಕಮೆಂಟ್ ಹಾಕಿದ್ರೆ ಎಲ್ಲರೂ ಕೂಡ ರೈಟ್ ಆನ್ಸರ್ ಇದೆ, ಕಲ್ಲಂಗಡಿ. ಇದಕ್ಕೆ ಆನ್ಸರ್ ಮಾಡೋಣ. ಮನುಷ್ಯ ಏಕಲಿಂಗಿನೋ ಏನು ದ್ವಿಲಿಂಗಿನೋ? ಬರಲಿ, ಎ ಆರ್ ಬಿ? ಬಿ ಬಿ ಲೇ 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 ಬಿ ದ್ವಿಲಿಂಗಿ. ಆ ಮನುಷ್ಯ ಕತ್ತಿ ಕೊಡ್ರೆ ಇಲ್ಲಿ ನೋಡ್ರಿ, ಮನುಷ್ಯ ಏಕಲಿಂಗಿ. ಸರ್, ಏಕಲಿಂಗಿ ಅಂದ್ರೆ ಒಂದು ಜೀವಿ ಐತಿ, ಅದ್ರ ಒಂದ ಲಿಂಗ ಇರ್ಬೇಕು, ಗಂಡರ ಇರ್ಬೇಕು ಅಥವಾ ಹೆಣ್ಣರ ಇರ್ಬೇಕು. ಎರಡು ಲಿಂಗ. ದ್ವಿಲಿಂಗ ಅಂದ್ರೆ ಎರಡು ಲಿಂಗ ನಿಮ್ಗೆ ತೆಗೆದವಣ.
ಎರಡು ಲಿಂಗಗಳಿದ್ರೆ ಅದು ದ್ವಿಲಿಂಗಿ. ಮನುಷ್ಯ ಅಂತ ಲಿಂಗ ಅಂದ್ರೆ ಏಕಲಿಂಗ, ಗಂಡು ಇದ್ದಿದ್ದು ಬೇರೆ ಹೆಣ್ಣು ಇದ್ದಿದ್ದು ಬೇರೆ. ಮನುಷ್ಯ ಏನಪ್ಪ ಅಂದ್ರೆ ಹೆಣ್ಣಿನಲ್ಲಿ ಬೇರೆ ಐತಿ, ಗಂಡಿನಲ್ಲಿ ಬೇರೆ ಐತಿ. ಅಂದ್ರೆ ಮನುಷ್ಯ ಎದ್ರೊಳಗೆ ಬರ್ತಾನಂದ್ರೆ ಏಕಲಿಂಗಿ, ಒಂದೇ ಲಿಂಗವನ್ನ ಮಾತ್ರ ಹೊಂದಿರ್ತಾನೆ. ದ್ವಿಲಿಂಗಿ ಅಂದ್ರೆ ಎರಡು ಒಂದೇ ಲಿಂಗ ಒಳಗೆ ಇರಬೇಕು. ಮನುಷ್ಯ ಅಂತ ಅಂದ್ರೆ ಏಕಲಿಂಗಿ, ಗಂಡು ಬೇರೆ ಲಿಂಗ ಹೆಣ್ಣು ಬೇರೆ ಲಿಂಗ ಇರ್ತದೆ. ಮನುಷ್ಯ ಎದ್ರೊಳಗೆ ಬರ್ತಾನೆ ಏಕಲಿಂಗಿ. ಹಂಗ ಸಸ್ಯಗಳಲ್ಲಿ ಏನದಾವಪ್ಪ ಅಂದ್ರೆ ಏಕಲಿಂಗಿ ಪುಷ್ಪಗಳದಾವ, ದ್ವಿಲಿಂಗಿ ಇದಾವ. ಏಕಲಿಂಗಿ ಅಂತಂದ್ರೆ ಏನು, ಸಪರೇಟ್ ಇರ್ತಾವೆ ಗಂಡು ಮತ್ತು ಹೆಣ್ಣು. ಉದಾಹರಣೆ ನೀವು ಕೊಟ್ಟಿದ್ರಿ ಏನು, ಕಲ್ಲಂಗಡಿ. ಯಾವುದು ಕಲ್ಲಂಗಡಿ ನೋಡ್ರಿ, ಕಲ್ಲಂಗಡಿಯಲ್ಲಿ ಗಂಡು ಬೇರೆ ಹೆಣ್ಣು ಬೇರೆ ಇರ್ತದೆ, ನೆನಪಿರಲಿ. ಗಂಡು ಕಲ್ಲಂಗಡಿ ಗಿಡ ಬೇರೆ, ಹೆಣ್ಣು ಕಲ್ಲಂಗಡಿ ಗಿಡ ಬೇರೆ. ಗಂಡು ಪಪ್ಪಳ ಗಿಡ ಬೇರೆ, ಪಪ್ಪಾಯ ಏಕಲಿಂಗಿ. ಓಕೆ, ವೆರಿ ಇಂಪಾರ್ಟೆಂಟ್ ನೋಡ್ರಿ, ನೆನ್ಪಿಟ್ಕೊಡ್ರಿ. ಪ್ರತಿ ಸಿಪ್ನೆ ಕೇಳ್ತಾನೆ ಪ್ರಶ್ನೆ. ಕಲ್ಲಂಗಡಿ ಒಳಗೆ ಗಂಡು ಹೆಣ್ಣು ಬೇರೆ, ಪಪ್ಪಾಯದೊಳಗು ಗಂಡು ಹೆಣ್ಣು ಬೇರೆ ಇರ್ತವೆ. ಸೌತಿಕಾಯಿ ಅಂತಾರಲ್ಲ, ಸೌತೆಕಾಯಿಯು ಏಕಲಿಂಗಿ, ಗಂಡು ಹೆಣ್ಣು ಬೇರೆ. ಮೆಕ್ಕೆಜೋಳದಲ್ಲಿ ಕೂಡ ಗಂಡು ಹೆಣ್ಣು ಬೇರೆ ಇರ್ತವೆ. ಇಷ್ಟ ನೆನ್ಪಿಟ್ರೆ ಸಾಕ, ಹೌದಾ? ಕಲ್ಲಂಗಡಿ, ಪಪ್ಪಾಯ, ಸೌತೆಕಾಯಿ, ಮೆಕ್ಕೆಜೋಳ ಇವೇನಾಗಿವೆ ಅಂದ್ರೆ ಏಕಲಿಂಗಿಗಳು, ಗಂಡು ಮತ್ತು ಹೆಣ್ಣು ಪ್ರತ್ಯೇಕವಾಗಿದಾವ. ಸರ್ ದ್ವಿಲಿಂಗಿಗೆ ಉದಾಹರಣೆ ಬೆಸ್ಟ್ ಯಾವ್ದಪ್ಪ, ನೀವು ದಾಸವಾಳ ನೋಡ್ತೀರಿ. ದಾಸವಾಳ ಹೂವನ್ನ ತೆಗೆದಿದ್ರಿ, ಚಿತ್ರ ತೆಗೆದಿದ್ರೆ ಅಲ್ಲಿ ನೀವು ಗಂಡನ್ನ ತೋರಿಸಿದ್ರಿ, ಹೆಣ್ಣನ್ನ ಎರಡೂ ತೋರಿಸ್ತಿದ್ರಿ ದಾಸವಾಳ ಹೂವಿನೊಳಗೆ, ಹೌದಾ? ತೋರಿಸ್ತಿದ್ರೆ ಶಲಾಕಾಗ್ರ, ಶಲಾಕ ನಳಿಕೆ, ಅಂಡಾಶಯ, ಕೇಸರದೊಳಗೆ ಪರಾಗರೇನು, ಇವೆರಡು ಇಲ್ಲಿ ಕೂಡ್ತಿದ್ದು. ಹೆಣ್ಣು ಐತಿ ಗಂಡು ಐತಿ, ಎರಡು ಇದ್ರ ಅದು ದ್ವಿಲಿಂಗಿ. ದಾಸವಾಳ ದ್ವಿಲಿಂಗಿ, ಗುಲಾಬಿ ಹೂ ಕೂಡ ದ್ವಿಲಿಂಗಿ, ಮಾವು ಕೂಡ ದ್ವಿಲಿಂಗಿ, ಪೇರಲ ಹಣ್ಣು ಕೂಡ ದ್ವಿಲಿಂಗಿ. ಸಾಸಿವೆ ಕೇಳ್ತಾರೆ, ಆಪ್ಷನ್ ಅಲ್ಲಿ ಕೊಟ್ಟಿರ್ತಾನೆ. ಸಾಸಿವೆ ಕೂಡ ಏನಂದ್ರೆ ದ್ವಿಲಿಂಗಿ. ಎರಡು ಲಿಂಗಗಳನ್ನ ಹೊಂದಿದ್ರೆ ಏನದು ದ್ವಿಲಿಂಗಿ, ಒಂದೇ ಲಿಂಗವನ್ನ ಮಾತ್ರ ಹೊಂದಿದ್ರೆ ಏನದು ಏಕಲಿಂಗಿ. ಏಕಲಿಂಗಿಗಳಿಗೆ ಉದಾಹರಣೆ ಕಲ್ಲಂಗಡಿ, ಪಪ್ಪಾಯ, ಸೌತೆಕಾಯಿ, ಮೆಕ್ಕೆಜೋಳಗಳು ಏಕಲಿಂಗಿಗಳಾಗಿದ್ರೆ. ದ್ವಿಲಿಂಗಿಗಳು ಯಾವಂದ್ರೆ ಒಂದು ದಾಸವಾಳ ಬರ್ತದೆ, ಗುಲಾಬಿ ಬರ್ತದೆ, ಮಾವು ಬರ್ತದೆ, ಪೇರಲ ಬರ್ತದೆ, ಸಾಸಿವೆ ಬರ್ತದೆ. ಎರಡು ಲಿಂಗಗಳು ಒಂದೇದ್ರೊಳಗೆ ಇರ್ತವೆ. ಡನ್, ಕ್ಲಿಯರ್ ಆಗಿದೆಯಾ? ಏಕಲಿಂಗಿ ಮತ್ತು ದ್ವಿಲಿಂಗಿ 100% ಒಂದು ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾನೆ. ಡನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿದೆ, ಇದಕ್ಕೆ ಆನ್ಸರ್ ಮಾಡೋಣ. ದೊಡ್ಡದೈತಿ ನೋಡ್ರಿ ಕ್ವಶನ್, ರೈಟ್ ಆನ್ಸರ್ ಮಾಡ್ತಾರೆ ಅನ್ಕೊಳ್ತೀನಿ. 2024ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. ಯಾವ ನಿಯಮದ ಪ್ರಕಾರ ಸ್ಥಿರ ತಾಪಮಾನ ಮತ್ತು ಒತ್ತಡದಲ್ಲಿ ವಾಹಕವೊಂದರ ವಿಭವಾಂತರವು, ವಾಹಕದಲ್ಲಿನ ವಿಭವಾಂತರ ವಿ ಅದರಲ್ಲಿ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ, ಯಾವುದಕ್ಕೆ? ವಿದ್ಯುತ್ ಪ್ರವಾಹದ ಸಂಕೇತ ಏನು? ಐ. ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಇದು ಯಾರ ನಿಯಮ ಅಂತ ಕೇಳಿದಾನೆ. ಅವರ್ ಆಪ್ಷನ್ಸ್ ಆರ್: ಆಪ್ಷನ್ ಎ ನ್ಯೂಟನ್ಸ್ ಲಾ, ಆಪ್ಷನ್ ಬಿ ಓಮ್ಸ್ ಲಾ, ಆಪ್ಷನ್ ಸಿ ಜೌಲ್ಸ್ ಲಾ. ನೆಕ್ಸ್ಟ್ ಇದೇನಂದ್ರೆ ಆವರ್ತಕ ನಿಯಮ ಅಂತ ಕೊಟ್ಟಿದ್ದಾನೆ. ಕಮೆಂಟ್ ಬರಲಿ ನೋಡೋಣ ಸರಿಯಾದ ಉತ್ತರ. ಬರಲಿ ಆನ್ಸರ್, ಪಟ್ ಬರಲಿ. ಎಸ್, ವೆರಿ ಗುಡ್. ಆಪ್ಷನ್ ಬಿ ಅಂತ ಕಮೆಂಟ್ ಮಾಡಿದ್ರೆ ಎಲ್ಲರೂ ಕೂಡ ಗುಡ್, ಎಲ್ಲರೂ ಕೂಡ ಸರಿಯಾದ ಉತ್ತರ ಕಮೆಂಟ್ ಆಗಿದೆ. ಸೊ ಇಲ್ಲಿ ನೀವೆಲ್ಲರೂ ಹೇಳಿದಾಗ ಆಪ್ಷನ್ ಯಾವುದು ಸರಿ ಅಂತಂದ್ರೆ ಆಪ್ಷನ್ ಬಿ ಸರಿ. ಓಮ್ನ ನಿಯಮ. ಯಾರ ನಿಯಮ? ಓಮ್. ಕೇಳ್ತಾನೆ ಪ್ರಶ್ನೆ, ಓಮ್ನ ನಿಯಮದ ಸೂತ್ರ ಏನಿದೆ? ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಇದೆ. ಸೊ ಏನು ಹೇಳ್ತಾನೆ ಅಂದ್ರೆ ಓಮ ಒಂದು ವಾಹಕದ ಮೂಲಕ ಹರಿಯುವಂತ ವಿದ್ಯುತ್ ಪ್ರವಾಹ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿದೆ. ಇಟ್ ಮೀನ್ಸ್ ನೀವು ವೋಲ್ಟೇಜ್ ಅನ್ನ ಹೆಚ್ಚು ಮಾಡಿದಾಗ ವಿದ್ಯುತ್ ಪ್ರವಾಹ ತನ್ನಷ್ಟಕ್ಕೆ ತಾನೇ ಹೆಚ್ಚಾಗುತ್ತದೆ. ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಅನ್ನ ಹೆಚ್ಚು ಮಾಡ್ಬೇಕಾದ್ರೆ ನೀವು ಏನು ಹೆಚ್ಚು ಮಾಡಬೇಕು? ವೋಲ್ಟೇಜ್ ಅನ್ನ ಹೆಚ್ಚು ಮಾಡಬೇಕು. ವೋಲ್ಟೇಜ್ ಅನ್ನ ಹೆಚ್ಚು ಮಾಡಿದಾಗ ಆಟೋಮೆಟಿಕ್ ವಿದ್ಯುತ್ ಪ್ರವಾಹ ಏನಾಗುತ್ತೆ? ಹೆಚ್ಚಾಗತ್ತೆ. ಇನ್ನೊಂದು ಸ್ಟೇಟ್ಮೆಂಟ್ ಏನು ಕೊಡ್ತಾನಂದ್ರೆ ವಾಹಕದಲ್ಲಿ ಏನಾದರೂ ರೋಧ ಹೆಚ್ಚಾದ್ರೆ ವಿದ್ಯುತ್ ಪ್ರವಾಹ ಏನಾಗತ್ತೆ? ಕಡಿಮೆ ಆಗತ್ತೆ. ಇದು ವಿಲೋಮಾನುಪಾತದಲ್ಲಿರುತ್ತದೆ. ವಾಹಕದ ರೋಧ ಹೆಚ್ಚಾದಂತೆ ವಿದ್ಯುತ್ ಪ್ರವಾಹ ಏನಾಗತ್ತೆ? ಕಡಿಮೆ ಆಗತ್ತೆ. ರೋಧ ಹೆಚ್ಚಾದಂತೆ ವಿದ್ಯುತ್ ಪ್ರವಾಹ ಕಡಿಮೆ ಆಗತ್ತೆ. ಅವಾಗ ವಸ್ತುಗಳು ಹೀಟ್ ಆಗ್ತವೆ, ವಸ್ತುಗಳು ಬಿಸಿ ಆಗ್ತವೆ. ವಿದ್ಯುತ್ ಪ್ರವಾಹವನ್ನ ವಿರೋಧ ಮಾಡೋದು ಯಾವುದು? ರೋಧ. ವಿದ್ಯುತ್ ಪ್ರವಾಹಕ್ಕೆ ಸಪೋರ್ಟ್ ಮಾಡೋದು ಯಾವುದು? ವಿಭವಾಂತರ. ಇವು ನೇರ ಅನುಪಾತದಲ್ಲಿದ್ರೆ ಇವು ಯಾವ ಅನುಪಾತದಲ್ಲಿದಾವ ಅಂದ್ರೆ ವಿಲೋಮಾನುಪಾತ. ಅಂದ್ರೆ ರೋಧವು ಯಾವುದಕ್ಕೆ? ವಿದ್ಯುತ್ ಪ್ರವಾಹಕ್ಕೆ ವಿಲೋಮಾನುಪಾತದಲ್ಲಿ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು ಯಾರ ನಿಯಮ? ಓಮ್ನ ನಿಯಮ. ವಿ ಇಸ್ ಈಕ್ವಲ್ ಟು ಐ ಆರ್. ಒಂದು ವೇಳೆ ಪ್ರಾಬ್ಲಮ್ ನಲ್ಲಿ ಲೆಕ್ಕ ಕೇಳ್ತಾನೆ 100% ಒಂದು ಶಿಫ್ಟಿಗೆ ಇದ್ರ ಮೇಲೆ ಪ್ರಾಬ್ಲಮ್ ಬರುತ್ತೆ. ವಿ ಇಸ್ ಈಕ್ವಲ್ ಟು ಐ ಆರ್ ಅಥವಾ ಐ ಕಂಡಿಡಿ ಅಂದ್ರ ಏನ್ ಮಾಡಬೇಕು? ಮೇಲ್ಗಡೆ ವಿ ಬರಿಬೇಕು, ಕೆಳಗಡೆ ಆರ್ ಬರಿಬೇಕು. ಸಪೋಸ್ ಆರ್ ಕೇಳಿದ ಅಂದ್ರೆ ವಿ ಡಿವೈಡೆಡ್ ಬೈ ಐ ಅಂತ. ಇವು ಮೂರು ಫಾರ್ಮುಲಾಗಳು ಗೊತ್ತಿದ್ರೆ ಇದ್ರ ಮೇಲೆ ಬರ್ತಕ್ಕಂಥ ಪ್ರಶ್ನೆನ ನೀವು ಈಸಿಯಾಗಿ ಬಿಡಿಸಬಹುದು. ಇನ್ನು ನಮ್ಮ ಆಪ್ಷನ್ ಎ ಯಾರಪ್ಪ ಅಂದ್ರೆ ನ್ಯೂಟನ್ ಇದೆ. ಚಲನೆ ನಿಯಮಗಳನ್ನ ಕೊಡ್ತಾನೆ. ಎಷ್ಟು ನಿಯಮಗಳು? 3. ಜಡತ್ವ ನಿಯಮ, ಬಲದ ನಿಯಮ, ಕ್ರಿಯೆ ಮತ್ತು ಪ್ರತಿಕ್ರಿಯೆ ನಿಯಮವನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ ಐಸಾಕ್ ನ್ಯೂಟನ್ ಅವರು. ಇನ್ನ ಜೌಲ್ನ ನಿಯಮ ಬರುತ್ತೆ.
ಜೌಲ್ನ ನಿಯಮ ಏನ್ ಹೇಳುತ್ತಂದ್ರೆ ವಾಹಕದಲ್ಲಿ ರೋಧ ಹೆಚ್ಚಾದಾಗ ಆಟೋಮೆಟಿಕ್ ಹೀಟ್ ಜನರೇಟ್ ಆಗತ್ತೆ ಅಂತ ಹೇಳ್ತಾನೆ. ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅಂತ ಕರಿತೀವಿ ನಾವು. ಉಷ್ಣ ಉತ್ಪಾದನೆ ಆಗತ್ತೆ. ಸೊ ದಟ್ ಈಸ್ ಸೂತ್ರ ಏನಿದೆ, H ಇಸ್ ಈಕ್ವಲ್ ಟು I²RT ಅಂತ ಕರಿತೀವಿ. H ಇಸ್ ಈಕ್ವಲ್ ಟು I²RT. ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಮತ್ತು ರೋಧ ಹೆಚ್ಚಾದಂಗ ಆ ವಸ್ತುಗಳು ಏನಾಗ್ತವೆ, ಕಾಯ್ತವೆ. ಹೆಚ್ಚು ಅಂದ್ರೆ ಹೀಟ್, ಉಷ್ಣೋತ್ಪಾದನೆ ನಿಯಮವನ್ನು ನೀಡಿರ್ತಕ್ಕಂಥ ವಿಜ್ಞಾನಿ ಯಾರು, ಜೌಲ್ ಅಂತ ನೋಡ್ತೀವಿ. ಸರ್ ಹಾಗಾದ್ರೆ ಆಪ್ಷನ್ ಡಿ ಆವರ್ತಕ ನಿಯಮ ಅಂತಂದ್ರೆ ಏನು? ಆವರ್ತಕ ನಿಯಮ ಅಂದ್ರೆ ಏನು? ಪಿರಿಯಾಡಿಕ್ ಲಾ ಏನಂತ ಕರಿತೀವಿ ನಾವು, ಧಾತುಗಳನ್ನ ಅವುಗಳ ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ಜೋಡಿಸಲಾಗಿದೆ. ಇದೇ ನಿಯಮ. ಧಾತುಗಳನ್ನ ಏನ್ ಮಾಡಿದೆ ಅಂದ್ರೆ ಪರಮಾಣು ಸಂಖ್ಯೆಗಳ ಆಧಾರದ ಮೇಲೆ ಜೋಡಿಸಿದಿವೆ. ಅದು ಯಾರ್ದು? ಆವರ್ತಕ ನಿಯಮ. ಮೆಂಡೆಲಿವ್ ನಿಯಮ ಬೇರೆ. ಮೆಂಡೆಲಿವ್ ಪರಮಾಣು ರಾಶಿಗಳ ಆಧಾರದ ಮೇಲೆ ಜೋಡಿಸಿದ್ರು. ಆವರ್ತಕ ಕೋಷ್ಟಕದ ನಿಯಮ ಧಾತುಗಳನ್ನ ಅವುಗಳ ಸಂಖ್ಯೆಯ ಆಧಾರದ ಮೇಲೆ ಜೋಡಿಸಿದಿವಿ ಅಂತಕ್ಕಂಥದ್ದು ಯಾವುದು? ಆವರ್ತಕ ನಿಯಮ. ಡನ್. ಎಲ್ಲರೂ ಕೂಡ ಸರಿಯಾದ ಉತ್ತರನ ಕಳಿಸಿದ್ರಿ. ಯಾರ ನಿಯಮ ಆಗತ್ತೆ? ಆಪ್ಷನ್ ಬಿ. ಡನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿದೆ, ಇದಕ್ಕೆ ಆನ್ಸರ್ ಮಾಡೋಣ. ಸರಿಯಾದ ಉತ್ತರ ಕಮೆಂಟ್ ಆಗ್ರಿ. ಎಷ್ಟು ಹೇಳ್ತಿಲ್ಲ ಅಷ್ಟು ಕೇಳ್ರಿ. ಸರಿಯಾದ ಉತ್ತರ ಕಮೆಂಟ್ ಆಗ್ರಿ. ಮಾನವರಲ್ಲಿ ಲೈಂಗಿಕ ಬದಲಾವಣೆಗಳು ಡ್ಯಾಶ್ನಲ್ಲಿ ಪ್ರಾರಂಭವಾಗುತ್ತವೆ ಅಂತ ಇದೆ. ಲೈಂಗಿಕತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಬದಲಾವಣೆ, ಸೆಕ್ಸುವಲ್ ಚೇಂಜಸ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆಟ್. ಯಾವಾಗ ನಮ್ಮಲ್ಲಿ ಲೈಂಗಿಕ ಬದಲಾವಣೆಗಳು ಆರಂಭವಾಗ್ತವೆ? ಆಪ್ಷನ್ ಎ ಇದೆ, ಶಿಶುವಸ್ಥೆ, ಇನ್ಫ್ಯಾನ್ಸಿ ಅಂತ ಕರೀತಾರೆ, ಅಡೋಲ್ಸನ್ಸ್ ಅಂತ ಕರೀತಾರೆ, ಕಿಶೋರಾವಸ್ಥೆ ಅಥವಾ ಪ್ರೌಢಾವಸ್ಥೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಡಲ್ಟ್ ಅಂತ ಕರಿತೀವಿ, ವಯಸ್ಕ ಅಂತ. ಆಪ್ಷನ್ ಡಿ ವೃದ್ಧಾಪ್ಯದಲ್ಲಿ. ಯಾವುದಕ್ಕೆ ಕರಿತೀವಿ? ಆನ್ಸರ್ ಮಾಡೋಣ. ಲೈಂಗಿಕ ಬದಲಾವಣೆಗಳು ಎಲ್ಲಿ ಸ್ಟಾರ್ಟ್ ಆಗತ್ತೆ? ಬರಲಿ ಕಮೆಂಟ್ ಬಾಕ್ಸ್ ನಲ್ಲಿ ಆನ್ಸರ್. ಗುಡ್, ವೆರಿ ಗುಡ್. ಆಪ್ಷನ್ ಬಿ 100% ಅದ ಕಮೆಂಟ್ ಆಗ್ತಿದ್ರೆ ವೆರಿ ಗುಡ್. ಸರಿಯಾದ ಉತ್ತರ ಯಾವ್ದಾಗತ್ತೆ ಅಂದ್ರೆ ಆಪ್ಷನ್ ಬಿ ಇಸ್ ರೈಟ್. ಏನು? ಕಿಶೋರಾವಸ್ಥೆ ಅಥವಾ ಪ್ರೌಢಾವಸ್ಥೆಯಲ್ಲಿ. ಸೊ ಇದ್ರ ಮೇಲೆ ಪ್ರಶ್ನೆ ಹೆಂಗೆ ಕೇಳಿದೆ ನೋಡ್ರಿ. ಸರ್ ಹಾಗಾದ್ರೆ ಕಿಶೋರಾವಸ್ಥೆ ಅಥವಾ ಪ್ರೌಢಾವಸ್ಥೆ ಹೆಂಗ ಆರಂಭ ಆಗತ್ತೆ ಅಂತಂದ್ರೆ ನೋಡ್ರಿ, ಜಾಸ್ತಿ ಏನಪ್ಪಾ ಅಂದ್ರೆ ಯಾವ ಏಜ್ನಿಂದ ಸ್ಟಾರ್ಟ್ ಆಗತ್ತೆ ಅಂದ್ರೆ ಇದು ನೋಡ್ರಿ 12ರಿಂದ 13 ವಯಸ್ಸಿನಿಂದ. ಎಷ್ಟು ವಯಸ್ಸಿನಿಂದ? 13 ವಯಸ್ಸಿನಿಂದ ಆರಂಭ ಆಗತ್ತೆ ಕಿಶೋರಾವಸ್ಥೆ, ಪ್ರೌಢಾವಸ್ಥೆ. ಎಲ್ಲಿವರೆಗೆ ಇರುತ್ತೆ? 18ರಿಂದ 19 ವಯಸ್ಸಿನವರೆಗೆ ಪ್ರೌಢಾವಸ್ಥೆ ಇರುತ್ತೆ. ಸೊ ಏನೇನು ಬದಲಾವಣೆ ಆಗ್ತಾವ ಅಂತಂದ್ರೆ ಪುರುಷರಲ್ಲಿ ಗಡ್ಡ ಮೀಸೆಗಳು ಬರ್ತವೆ, ಜನನಾಂಗದ ಸುತ್ತಲೂ ಕೂದಲುಗಳು ಬೆಳೀತವೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಧ್ವನಿ, ಮಹಿಳೆಯರ ಧ್ವನಿ ಏನಾಗುತ್ತೆ? ಗಡಸಾಗತ್ತೆ. ವೀರ್ಯವ ಉತ್ಪಾದನೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸ್ತ್ರೀಯರಲ್ಲಿ ಏನಾಗುತ್ತೆ? ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾರ್ಟ್ ಆಗತ್ತೆ. ಮತ್ತು ಏನಪ್ಪಾ ಅಂದ್ರೆ ನಿಮ್ಮ ಶಿಶ್ನದ ಗಾತ್ರ ದೊಡ್ಡದಾಗತ್ತೆ, ವೃಷಣಗಳ ಬೆಳವಣಿಗೆ ಹೊಂತವೆ. ಇವು ಪ್ರಾಥಮಿಕ ಲಕ್ಷಣಗಳು. ಎಂಥ ಲಕ್ಷಣಗಳು? ಪ್ರಾಥಮಿಕ ಲಕ್ಷಣಗಳು ಏನಾಗ್ತಾವ ಅಂದ್ರೆ ಸ್ಟಾರ್ಟ್ ಆಗುತ್ತೆ. ಏಜ್ ಎಷ್ಟು ಅಂದ್ರೆ 18ರಿಂದ 19. ಎದರದಿದು? ಪ್ರೌಢಾವಸ್ಥೆ ಅಥವಾ ಕಿಶೋರಾವಸ್ಥೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ 13ರಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಕುಚಿಕೋಡಿ ಮನಸ್ಸು ಅಂತ ಕರೀತಾರೆ. ಇದಕ್ಕೆ 18ರಿಂದ 19 ವಯಸ್ಸಂಗಂದ್ರೆ ಕುಚಿಕೋಡಿ ಮನಸ್ಸು. ಹಾರ್ಮೋನ್ಗಳು ಇನ್ಬ್ಯಾಲೆನ್ಸ್ ಆಗ್ತಿರ್ತವೆ. ಯಾವುದೇ ಒಂದು ಟೈಮ್ನಾಗ ಏನಾಗುತ್ತೆ? ಏನೇನೋ ಬದಲಾವಣೆಗಳು ಉಂಟಾಗ್ತಿರ್ತವೆ ಮನುಷ್ಯನಲ್ಲಿ ಅಥವಾ ಪುರುಷರಲ್ಲಿ ಅಥವಾ ಸ್ತ್ರೀಯರಲ್ಲಿ. ಅದರಲ್ಲೂ ಕೂಡ ಸ್ತ್ರೀಯರಲ್ಲಿ ಏನಪ್ಪಾ ಅಂದ್ರೆ ಅತಿ ಬೇಗನೆ ಪ್ರೌಢಾವಸ್ಥೆ ಆರಂಭ ಹೋಗುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಪುರುಷರಿಗೆ ಕಂಪೇರ್ ಮಾಡಿದಾಗ. ಡನ್. ಸ್ತ್ರೀಯರ ಧ್ವನಿ ಏನಾಗುತ್ತೆ? ಸ್ಮೂತ್ ಆಗತ್ತೆ. ಪುರುಷರ ಧ್ವನಿ ಏನಾಗುತ್ತೆ? ಗಡಸ್ ಆಗತ್ತೆ. ಇದು ಯಾವಾಗ ಆಗತ್ತೆ ಅಂದ್ರೆ ಪ್ರೌಢಾವಸ್ಥೆ ಅಥವಾ ಕಿಶೋರಾವಸ್ಥೆಯಲ್ಲಿ ಆಗತ್ತೆ. ಎಲ್ಲಿಂದ? 18ರಿಂದ 19 ವಯಸ್ಸಿನವರೆಗೆ ಇರ್ತದೆ. ಸೊ ಲೈಂಗಿಕ ಬದಲಾವಣೆಗಳು ಆರಂಭ ಎಲ್ಲಿಂದ ಆಗ್ತಾವಂದ್ರೆ ಇಲ್ಲಿಂದ ಆರಂಭವಾಗ್ತವೆ. ಡನ್. ಏನಿದು? ಕಿಶೋರಾವಸ್ಥೆ, ಅಡೋಲಸೆನ್ಸ್ ಅಂತ ಕರೀತಾರೆ. ಸೊ ಎಲ್ರಿಗೂ ಕೂಡ ಆನ್ಸರ್ ಗೊತ್ತಾಗಿದೆ ಅನ್ಕೋತೀನಿ. ಡನ್. ಗುಡ್, ವೆರಿ ಗುಡ್. ಡನ್. ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ. ಬರಲಿ ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ನೋಡ್ರಿ. ಸಸ್ಯಗಳಲ್ಲಿ ಹಾರ್ಮೋನ್ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಹೋಗಿದೆ. ನೋಡ್ರಿ ಆನ್ಸರ್ ಮಾಡಿ ನೋಡೋಣ ಯಾವ್ದಾಗತ್ತೆ. ಕ್ವಶನ್ ಏನಿದೆ ಅಂದ್ರೆ ಸಸ್ಯಗಳಲ್ಲಿ ಬೆಳವಣಿಗೆ ಹಾರ್ಮೋನ್ ಹೆಸರೇನು ಅಂತ ಇದೆ. ನೋಡ್ರಿ, ಮನುಷ್ಯರಲ್ಲಿ ಕೇಳಿದ, ಮನುಷ್ಯರಲ್ಲಿ GH ಗ್ರೋತ್ ಹಾರ್ಮೋನ್, ಬೆಳವಣಿಗೆ ಹಾರ್ಮೋನ್ ಎಲ್ಲಿಂದ ಬಿಡುಗಡೆ ಆಗತ್ತೆ? ಪಿಟ್ಯುಟರಿ ಗ್ರಂಥಿಯಿಂದ ಬಿಡುಗಡೆ ಆಗತ್ತೆ. ಎಲ್ಲಿಂದ ಬಿಡುಗಡೆ ಆಗತ್ತೆ? ಪಿಟ್ಯುಟರಿ ಗ್ರಂಥಿಯಿಂದ. ನಿಮ್ಗೆ ಗೊತ್ತಿದೆ. ಆದ್ರೆ ಅವನು ಕೇಳಿದ್ದೇನಂದ್ರೆ ಸಸ್ಯಗಳಲ್ಲಿ ಬೆಳವಣಿಗೆ ಹಾರ್ಮೋನ್ 2024 ಶಿಫ್ಟ್ ಏನಪ್ಪ 3ನೇ ಶಿಫ್ಟ್ ಕೇಳಿದಾನೆ. ಸೊ 2025ರಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಕೇಳಿದಾನೆ. ಇಲ್ಲಿ ನೋಡ್ರಿ, ಬೆಳವಣಿಗೆ ಹಾರ್ಮೋನ್ ಸಸ್ಯಗಳಲ್ಲಿ ಯಾವ್ದು? ಆಪ್ಷನ್ ಎ ಇಥಲಿನ್ ಇದೆ, ಆಕ್ಸಿನ್ ಇದೆ, ಸೈಟೋಕೈನಿನ್ ಇದೆ, ಗಿಬ್ಬರ್ಲಿನ್ ಇದೆ. ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಹಾಕಿ ನೋಡೋಣ ಯಾವ್ದಾಗತ್ತೆ. ಬಟ್ ಬರಲಿ. ಎಸ್, ಗುಡ್. ಎಲ್ರು ಕೂಡ ಸರಿ. ಅದು 1300 ಜನ ಕೂಡ ಕರೆಕ್ಟ್ ಆನ್ಸರ್ನ ಮಾಡ್ತಾವ್ರಿ. ಆನ್ಸರ್ ಮಾಡ್ರಿ, ತಪ್ಪಾಗಲಿ ಸರಿ ಆಗಲಿ ಆನ್ಸರ್ ನೋಡಕ್ ಬರುತ್ತೆ ಆಮೇಲೆ. ಎಸ್, ಗುಡ್. ಆಪ್ಷನ್ ಸಿ ಅಂತ ಕಮೆಂಟ್ ಹಾಕಿದ್ರೆ, ಕೆಲವೊಬ್ರು ಬಿ ಅಂತ ಹಾಕಿದ್ರೆ. ಸೊ ರೈಟ್ ಆನ್ಸರ್ ಯಾವ್ದಾಗತ್ತೆ? 2ರಲ್ಲೇನೆ ಇದೆ ಆನ್ಸರ್. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಗೋ ವಿತ್ 3. ಆಪ್ಷನ್ 3 ನೋಡ್ರಿ.
ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ಆಗತ್ತೆ. ಆಕ್ಸಿನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗತ್ತೆ. ಸಸ್ಯಗಳಲ್ಲಿ ಬೆಳವಣಿಗೆ ಹಾರ್ಮೋನ್ ನೋಡ್ರಿ, ಕಾಂಡಗಳು ಬೆಳವಣಿಗೆ ಆಗುವಂತೆ ಮಾಡೋದು ಯಾವುದು ಅಂತಾರೆ ಆಕ್ಸಿನ್ ಅಂತಕ್ಕಂಥದ್ದು. ಸರ್ ಇಥಲಿನ್ ಅಂತಕ್ಕಂಥದ್ದು ಏನ್ ಮಾಡುತ್ತೆ ಅಂದ್ರೆ ಹಣ್ಣುಗಳು ಮಾಗ್ಲಿಕ್ಕೆ ಸಹಾಯ ಮಾಡ್ತದೆ. ಹಣ್ಣುಗಳು ಮಾಗುತ್ತವೆ ಅಂದ್ರೆ ಕಾಯಿ ಇರ್ತದೆ ನೋಡ್ರಿ, ಕಾಯಿ ಹಣ್ಣಾಗಲು ಕಾರಣ ಆಗ್ತಕ್ಕಂಥದ್ದು ಯಾವ ಹಾರ್ಮೋನು? ಎಥಲಿನ್ ಹಾರ್ಮೋನು. ಆಕ್ಸಿನ್ ಏನ್ ಮಾಡತ್ತಪ್ಪ ಅಂದ್ರೆ ಕಾಂಡಗಳ ಬೆಳವಣಿಗೆಗೆ ಸಹಕಾರ ಮಾಡ್ತಕ್ಕಂಥದ್ದು. ಸೊ ಇದಕ್ಕೆ ನಾವು ಬೆಳವಣಿಗೆ ಹಾರ್ಮೋನ್ ಅಂತ ಕರಿತೀವಿ. ಇನ್ನೊಂದು ಬರುತ್ತೆ ಸೈಟೋಕೈನಿನ್. ಸೈಟೋಮೀಟರ್ ಸೆಲ್ ಕೋಶ ವಿಭಜನೆಗೆ ಸಹಾಯ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಸೈಟೋಕೈನಿನ್. ಜೀವಕೋಶಗಳ ವಿಭಜನೆಗೆ ಸಹಾಯ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಸೈಟೋಕೈನಿನ್ ಅಂತಕ್ಕಂಥ ಹಾರ್ಮೋನು. ಇನ್ನು ಗಿಬ್ಬರ್ಲಿನ್ ಕೂಡ ಏನ್ ಮಾಡುತ್ತೆ? ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ನೋಡ್ರಿ, ಆಕ್ಸಿನ್ ಕಾಂಡಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ಗಿಬ್ಬರ್ಲಿನ್ ಕೂಡ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಕೋಶ ವಿಭಜನೆಗೆ ಸಹಾಯ ಮಾಡೋದು ಯಾವುದು? ಸೈಟೋಕೈನಿನ್. ಎಥಲಿನ್ ಅಂತಕ್ಕಂಥದ್ದು ಕಾಯಿ ಹಣ್ಣಾಗಲು ಸಹಾಯ ಮಾಡ್ತದೆ. ಇನ್ನೊಂದು ಬರ್ತದೆ ಯಾವ್ದಪ್ಪ ಅಂದ್ರೆ ಅಬ್ಸಿಸಿಕ್ ಆಮ್ಲ ಅಂತ ಬರುತ್ತೆ. ಆಸ್ಕಾರ್ಬಿಕ್ ಆಮ್ಲ ಅಲ್ಲ, ಅಬ್ಸಿಸಿಕ್ ಆಮ್ಲ. ಸರ್ ಅಬ್ಸಿಸಿಕ್ ಆಮ್ಲ ಏನ್ ಮಾಡತ್ತೆ ಅಂದ್ರೆ ಸಸ್ಯಗಳ ಬೆಳವಣಿಗೆಯನ್ನ ಕುಂಠಿತಗೊಳಿಸತ್ತೆ. ಸಸ್ಯಗಳ ಬೆಳವಣಿಗೆಯನ್ನ ಕಡಿಮೆ ಮಾಡೋದು, ಕುಂಠಿತ ಮಾಡ್ತಕ್ಕಂಥ ಹಾರ್ಮೋನ್ ಯಾವುದು ಅಂತ ಕೇಳಿದಾನೆ ಪ್ರಶ್ನೆ. ಸೊ ರೈಟ್ ಆನ್ಸರ್ ಯಾವುದು? ಅಬ್ಸಿಸಿಕ್ ಆಮ್ಲ. ಸಸ್ಯಗಳ ಬೆಳವಣಿಗೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು ಯಾವ ಆಮ್ಲ? ಅಬ್ಸಿಸಿಕ್ ಆಮ್ಲ. ಕಾಂಡಗಳ ಬೆಳೀಲಿಕ್ಕೆ ಆಕ್ಸಿನ್ ಸಹಾಯ ಮಾಡುತ್ತೆ. ಸೊ ಸಸ್ಯಗಳಲ್ಲಿಯೂ ಕೂಡ ಏನದಪ್ಪ ಅಂದ್ರೆ ಹಾರ್ಮೋನುಗಳಿದಾವೆ. ಸಸ್ಯಗಳಲ್ಲಿಯೂ ಕೂಡ ಹಾರ್ಮೋನ್ಗಳದು. ಸಸ್ಯಗಳು ವಾತಾವರಣದೊಂದಿಗೆ ಪ್ರತಿಕ್ರಿಯಿಸ್ತವೆ. ಈಗ ನಮ್ಮ ಬಾಜುಕೊಂದು ಹುಲಿ ಬತ್ತು ಅಂತಂದ್ರೆ ನಾವು ಓಡಿಕ್ಕಿವೆ. ಸಸ್ಯಗಳು ನೋಡ್ರಿ ವಾತಾವರಣದಲ್ಲಿರ್ತಕ್ಕಂಥ ಪ್ರತಿಯೊಂದು ನೋಡ್ರಿ, ಈಗ ಸಸ್ಯದ ಬೇರುಗಳು ಎಕಡೆ ಬಾಗ್ತವೆ? ಭೂಮಿಯ ಕಡೆ ಬಾಗ್ತವೆ. ನೋಡ್ರಿ, ಸಸ್ಯದ ಕಾಂಡ ಯಾವಾಗ್ಲೂ ಬೆಳಕಿನ ಕಡೆ ಬಾಗ್ತಿರ್ತವೆ. ಬೆಳಕು ಯಾಕಡೆ ಇರ್ತದೆ ಆ ಕಡೆ ಬಾಗ್ತದೆ. ಸಸ್ಯಗಳಲ್ಲಿ ಕೂಡ ಕಂಟ್ರೋಲ್ ಇದೆ, ಕೋಆರ್ಡಿನೇಷನ್ ಇದೆ. ಸೊ ಸಸ್ಯಗಳಲ್ಲಿ ಕೂಡ ಏನು ಕಂಡು ಬರ್ತವೆ ಅಂದ್ರೆ ಹಾರ್ಮೋನುಗಳು ಕಂಡು ಬರ್ತಕ್ಕಂಥದ್ದು. ಸೊ ಬೆಳವಣಿಗೆ ಹಾರ್ಮೋನ್ ಅನ್ನ ನಮ್ಮ ಮನುಷ್ಯರ ದೇಹದಲ್ಲಿ ಬಿಡುಗಡೆ ಮಾಡೋದು ಯಾವುದು? ಪಿಟ್ಯುಟರಿ ಗ್ರಂಥಿ ಅಂತಕ್ಕಂಥದ್ದು ನೋಡ್ತೀವಿ. ಯಾವ ಗ್ರಂಥಿ ಹೇಳ್ರಿ? ಪಿಟ್ಯುಟರಿ ಗ್ರಂಥಿ. ಓಕೆ, ಕ್ಲಿಯರ್. ಇದು ಗ್ರಂಥಿಗಳ ಮೇಲೆ ಸಸ್ಯಗಳು ನೋಡ್ಕೊಂಡ್ರೆ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಆ ಪ್ರಾಣಿಗಳದು ಕೂಡ ಗ್ರಂಥಿಗಳ ಮೇಲೆ ಒಂದು ಪ್ರಶ್ನೆಯನ್ನ ಪ್ರತಿ ಶಿಫ್ಟ್ ನಲ್ಲಿ ಕೇಳ್ತಾ ಹೋಗಿದ್ದಾನೆ. ನೆಕ್ಸ್ಟ್ ಇದಕ್ಕೆ ಆನ್ಸರ್ ಮಾಡಿ ನೋಡೋಣ ಯಾವ್ದಾಗತ್ತೆ. ಥ್ಯಾಂಕ್ ಯು ಕಂಗ್ರಾಚುಲೇಷನ್ ಅಂತ ಕಮೆಂಟ್ ಆಗ್ತಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಗುಡ್, ಥ್ಯಾಂಕ್ ಯು ಸೋ ಮಚ್. ಆನ್ಸರ್ ಮಾಡ್ತವ್ರಂಗೆ ಈ ಪ್ರಶ್ನೆಗೆ ಈಜಿ ಇದೆ ನೋಡ್ರಿ. ಫಿಸಿಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದೆ. ವಸ್ತುವಿನ ಮೇಲೆ ಬಲ ಪ್ರಯೋಗಿಸಿದರೂ ಸ್ಥಳಾಂತರವಾಗದಿದ್ದರೆ, ಒಂದು ವಸ್ತುವಿದೆ, ಆ ವಸ್ತುವಿನ ಮೇಲೆ ನಾನು ಬಲ ಪ್ರಯೋಗವನ್ನ ಮಾಡಿದ್ದೇನೆ, ಆದರೂ ಕೂಡ ಅದು ಏನಾಗಿಲ್ಲ? ಸ್ಥಳಾಂತರವಾಗಿಲ್ಲ. ಹಾಗಾದ್ರೆ ಅಲ್ಲಿ ನಡೆದ ಕೆಲಸ ಎಷ್ಟು ಅಂತ ಕೇಳಿದಾನೆ. ಆಪ್ಷನ್ ಎ ಇದೆ 0 ಇದೆ, 0. ಆಪ್ಷನ್ ಬಿ ಇದೆ ಸಮಾನ ಇದೆ. ಆಪ್ಷನ್ ಟಿ ಅನ್ಚೇಂಜ್ಡ್, ಬದಲಾವಣೆ ಆಗೋದಿಲ್ಲ, ಕೆಲಸದಲ್ಲಿ ಬದಲಾವಣೆ ಆಗೋದಿಲ್ಲ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಟಿ ಧನಾತ್ಮಕ ಕೆಲಸ ನಡೆದಿದೆ ಅಂತ ಇದೆ. ಸೊ ಕಮೆಂಟ್ ಹಾಕಿ ನೋಡೋಣ ಯಾವ್ದಾಗತ್ತೆ ಸರಿಯಾದ ಉತ್ತರ. ಗುಡ್, ಬರಲಿ ಸರಿಯಾದ ಉತ್ತರ ಕಮೆಂಟ್ ಬಾಕ್ಸ್ ನಲ್ಲಿ. ಎಲ್ಲರೂ ಕೂಡ ಕಮೆಂಟ್ ಹಾಕ್ತಿದ್ರಿ. ಡನ್. ರೈಟ್ ಆನ್ಸರ್ ಯಾವ್ದಾಗತ್ತಪ್ಪ ಅಂತಂದ್ರೆ ಇಲ್ಲಿ ನೀವೆಲ್ಲರೂ ಹಾಕಿದಾಗೆ 0 ಕೆಲಸ ನಡೆದಿದೆ. ನೋಡ್ರಿ, ಮೊದಲಿಗೆ ಕೆಲಸ ನಡಿಬೇಕು ಅಂತಂದ್ರೆ, ಕೆಲಸ ನಡಿಬೇಕಂದ್ರೆ ವಸ್ತುವಿನ ಮೇಲೆ ಬಲ ಪ್ರಯೋಗ ಆಗಿರಲೇಬೇಕು. ನೀವು ಯಾವುದೇ ಕೆಲಸವನ್ನ ಮಾಡ್ತಿರಂದ್ರೆ ಮೊದಲಿಗೆ ಬಲವನ್ನ ಹಾಕಬೇಕು. ಆಮೇಲೆ ಬಲವನ್ನ ಪ್ರಯೋಗ ಮಾಡಿದಾಗ ಆ ವಸ್ತು ಏನಾಗಿರಬೇಕು ಅಂದ್ರೆ ಸ್ಥಾನ ಪಲ್ಲಟವಾಗಿರಬೇಕು. ಅಂದ್ರೆ ನಾನು ಗೋಡೆಯನ್ನ ತಳ್ತಾ ನಿಂತಿರೋದು ಕೆಲಸ ಅಲ್ಲ, ನಾನು ಬಲ ಪ್ರಯೋಗ ಮಾಡ್ತಾ ಇದ್ದೀನಿ, ಆದ್ರೆ ವಸ್ತು ಸ್ಥಾನ ಪಲ್ಲಟನೇ ಆಗಿಲ್ಲ. ನೋಡಿ, ಸ್ಥಾನ ಪಲ್ಲಟ ಆಗಿಲ್ಲ ಅಂತಂದ್ರೆ, ಸ್ಥಳಾಂತರ ಆಗಿಲ್ಲ ಅಂದ್ರೆ ನೀವು ಕೆಲಸ ಮಾಡಿಲ್ಲ ಅಂದಂಗ, ಅದು ಗೋಡೆಯನ್ನ ನುಗ್ಸ್ತಾ ಇದ್ದೀರಿ ಅಂದಂಗ. ವಸ್ತುವಿನ ಮೇಲೆ ಬಲ ಪ್ರಯೋಗ ಆಗಬೇಕು, ವಸ್ತು ಏನಾಗಬೇಕು? ಸ್ಥಾನ ಪಲ್ಲಟ ಆಗಬೇಕು. ಅಂದಾಗ ಮಾತ್ರ ಏನ್ ನಡೆದಿದೆ ಅಂದ್ರೆ ಕೆಲಸ, ಧನಾತ್ಮಕ ಕೆಲಸ ನಡೆಯುತ್ತೆ. ಇನ್ನು ನೀವು ಬಲ ಹಾಕ್ಲಿಲ್ಲ ಅಂದ್ರೆ ಅದು ಕೆಲಸ ಅಲ್ಲ, ಸ್ಥಾನ ಪಲ್ಲಟ ಆಗಿಲ್ಲ ಅಂದ್ರೂ ಕೂಡ ಕೆಲಸ ಅಲ್ಲ. ಅದಕ್ಕೆ ನಾವು ಹೇಳ್ತೀವಿ ಕೆಲಸ ಎಂದರೇನು ಅಂತ ಪ್ರಶ್ನೆ ಕೇಳಿದ ಅಂದ್ರೆ ಕೆಲಸ ಈಸ್ ಈಕ್ವಲ್ ಟು ಬಲ ಇಂಟು ಸ್ಥಾನ ಪಲ್ಲಟ. ಬಲ ಇಂಟು ಸ್ಥಾನ ಪಲ್ಲಟ. ಬಲ ಮತ್ತು ಸ್ಥಾನ ಪಲ್ಲಟಗಳ ಗುಣಲಬ್ಧಕ್ಕೆ ಏನೆಂದು ಕರೆಯುತ್ತಾರೆ? ಕೆಲಸ ಎಂದು ಕರೆಯುತ್ತಾರೆ. ಸೊ ಡಬ್ಲ್ಯೂ ಈಸ್ ಈಕ್ವಲ್ ಟು ಎಫ್ ಇಂಟು ಎಸ್. ಡಬ್ಲ್ಯೂ ಈಸ್ ಈಕ್ವಲ್ ಟು ಎಫ್ ಇಂಟು ಎಸ್. ಬಲದ ಏಕಮಾನ ಒಂದು ಯಾವುದಪ್ಪ ಅಂದ್ರೆ ಕೆಲಸದ ಏಕಮಾನ ಒಂದು ಜೌಲ, ಇನ್ನೊಂದು ಯಾವುದು ಅಂತಂದ್ರೆ ನ್ಯೂಟನ್ ಮೀಟರ್ ಆಗತ್ತೆ. ಯಾವ್ದಾಗತ್ತೆ ಹೇಳ್ರಿ? ನ್ಯೂಟನ್ ಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗತ್ತೆ. ಕ್ಲಿಯರ್? ಕೆಲಸ ಈಸ್ ಈಕ್ವಲ್ ಟು ಬಲ ಇಂಟು ಸ್ಥಾನ ಪಲ್ಲಟ. ಬಲದ ಏಕಮಾನ ಯಾವುದು? ಜೌಲ್. ಇನ್ನೊಂದು ಯಾವ್ದಪ್ಪ ಅಂದ್ರೆ ನ್ಯೂಟನ್ ಮೀಟರ್ ಸರಿಯಾದ ಉತ್ತರ ಆಗತ್ತೆ. ಡನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. 0 ಏನಾಗತ್ತೆ ಹೇಳ್ರಿ? 0 ಆಗತ್ತೆ. ಏನು ಕೆಲಸ ನಡೆದಿಲ್ಲ. ಬಲ 0 ಇದ್ದಾಗನು ಕೆಲಸ ಆಗೋದಿಲ್ಲ, ಸ್ಥಾನ ಪಲ್ಲಟ 0 ಇದ್ದಾಗ ಕೆಲಸ ಆಗೋದಿಲ್ಲ. ಇಂಟು ಮಾಡ್ರಲ್ಲಿ ಆನ್ಸರ್ ಏನ್ ಬರುತ್ತೆ? 0 ಬರುತ್ತೆ. ಇದು ಗೊತ್ತಿರಲ್ಲ, ಇಂಪಾರ್ಟೆಂಟ್ ಟಾಪಿಕ್ ಆಗತ್ತೆ. ಇನ್ನ ಏನಾದ್ರು ಬಲ ಪ್ರಯೋಗ ಮಾಡಿದ ದಿಕ್ಕಿನಲ್ಲಿ ವಸ್ತು ಸ್ಥಾನ ಪಲ್ಲಟ ಆದ್ರೆ ಅಲ್ಲಿ ಧನಾತ್ಮಕ ಕೆಲಸ ನಡೆಯುತ್ತೆ.
ಬಲವನ್ನ ಪ್ರಯೋಗ ಮಾಡಿದ ದಿಕ್ಕಿನಲ್ಲಿ ವಸ್ತು ಏನಾದರೂ ಸ್ಥಾನ ಪಲ್ಲಟಾದ್ರೆ ಅಲ್ಲಿ ನಡೀತಕ್ಕಂಥದ್ದು ಕೆಲಸ, ಧನಾತ್ಮಕ ಕೆಲಸ. ಸೊ ವೆರಿ ಸಿಂಪಲ್ ಇದೆ. ಸೊ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಎ ಆಗುತ್ತೆ, ಶೂನ್ಯ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ಮಾಡೋಣ. ಯಾವ್ದಾಗತ್ತೆ? ಬರಲಿ ಆನ್ಸರ್, ಸರಿಯಾದ ಉತ್ತರ ಬರಲಿ. ಗುಡ್ ಸರ್, ಇವತ್ತು ನಾವು ಅಡ್ಮಿಷನ್ ಮಾಡಿದ್ದೀವಿ. ಡನ್. ಓಕೆ, ಇದಕ್ಕೆ ಆನ್ಸರ್ ಮಾಡ್ರಿ. ಬಟ್ಟೆಗಳನ್ನ ಎಳೆಯುವಾಗ ಬರುವ ಚಟ್ಪಟ್ ಶಬ್ದಕ್ಕೆ ಕಾರಣವೇನು? ಅಂದ್ರೆ ಬಟ್ಟೆಗಳನ್ನ ಹಾಕೋತಿರ್ತೀವಿ, ಚಟ್ಪಟ್ ಸೌಂಡ್ ಬರುತ್ತೆ, ಅಥವಾ ಯಾವುದೋ ಬೆಡ್ಶೀಟ್ ಹಾಕೊಳ್ಬೇಕಾದ್ರೆ ಸೌಂಡ್ ಬರುತ್ತೆ. ಸೊ ಬಟ್ಟೆಯನ್ನು ಎಳೆಯುವಾಗ ಬರುವ ಚಟ್ಪಟ್ ಶಬ್ದಕ್ಕೆ ಕಾರಣವೇನು? ವಾಟ್ ಕಾಜಸ್ ದ ಸ್ನ್ಯಾಪಿಂಗ್ ಸೌಂಡ್ ವೆನ್ ಕ್ಲಾಸ್ ಆರ್ ಪುಲ್ಡ್ ಅಂತಕ್ಕಂಥದ್ದಿದೆ. ಆಪ್ಷನ್ ಎ ಕಾರಣ ಉಷ್ಣತೆ, ಆಪ್ಷನ್ ಬಿ ಘರ್ಷಣೆ, ಆಪ್ಷನ್ ಬಿ ಸ್ಥಿರ ವಿದ್ಯುತ್ ಅಥವಾ ಸ್ಥಾಯಿ ವಿದ್ಯುತ್ ಅಂತ ಕರಿತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಕಾಂತೀಯತೆ. ಯಾವ್ದಾಗತ್ತೆ? ಡನ್. ಸರಿಯಾದ ಉತ್ತರ ಕಮೆಂಟ್ ಮಾಡ್ರಿ. ಆಪ್ಷನ್ ಬಿ ಎಲ್ಲರೂ ಕೂಡ ಘರ್ಷಣೆ. ಘರ್ಷಣೆ ಅಂದ್ರೆ ತಿಕ್ಕಾಡೋದ್ರಲ್ಲೇ, ಘರ್ಷಣೆ ಅಂದ್ರೆ ಚಟ್ಪಟ್ ಸೌಂಡ್ ಬರ್ತೈತೇನೆ? ಎಲ್ಲರೂ ಬಿ ನೋಡ್ರಿ, ಘರ್ಷಣೆ ಉಂಟಾದಾಗ ಚಟ್ಪಟ್ ಸೌಂಡ್ ಬರೋದಿಲ್ಲೋ, ಬಾಳ್ಕೆಟ್ ಸೌಂಡ್ ಬರ್ತೈತಿ, ರೊಡಿಬ್ 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 ಸೌಂಡ್. ಘರ್ಷಣೆ ಅಂದ್ರೆ ಏನು? ಚಲನೆಯನ್ನ ವಿರೋಧ ಮಾಡುವಂತ ಬಲ ಘರ್ಷಣೆ. ಘರ್ಷಣೆ ಅಂದ್ರೆ ಶಬ್ದ ಉಂಟಾಗತ್ತೆ, ಚಟ್ಪಟ್ ಸೌಂಡ್ ಬರುತ್ತಾನ ಅಲ್ಲಿ. ಚಟ್ಪಟ್ ಸೌಂಡ್ ಬರೋ ಕಾರಣ ಏನಂದ್ರೆ ಸ್ಥಿರ ವಿದ್ಯುತ್ ಬಲ, ಸ್ಥಾಯಿ ವಿದ್ಯುತ್ ಬಲ ಅಂತ ಕರಿತೀವಿ, ಸ್ಟ್ಯಾಟಿಕ್ ಫೋರ್ಸ್. ಅಂದ್ರೆ ಏನಾಗತ್ತೆ? ಕೂದಲು ಹೇಳ್ತಾವ ನೋಡ್ರಿ, ಕೂದಲ್ ಮೇಲ್ಗಡೆ ತಿಂದಿರ್ತಾವ, ಸೌಂಡ್ ಬರ ಏನಾಗತ್ತೆ? ಕೂದಲ್ ಮೇಲ್ಗಡೆ ಹೇಳ್ತಾವೆ, ಅದು ಸ್ಥಾಯಿ ವಿದ್ಯುತ್ ಬಲ. ಅದು ಎಂತ ಬಲ ಹೇಳ್ರಿ? ಸ್ಥಾಯಿ ವಿದ್ಯುತ್ ಬಲ. ಕೂದಲು ಹೇಳ್ತಾವೆ ನೋಡ್ರಿ. ಇಲ್ಲಿ ಏನಪ್ಪ ಅಂದ್ರೆ ಇದು ಸರಿಯಾದ ಉತ್ತರ ಆಗತ್ತೆ. ಅಥವಾ ನೀವು ಒಂದು ಹಣಿಗಿ ತಗೊಂಡ, ಹಣಿಗಿ ಏನ್ ಮಾಡ್ತೀರಿ? ಹಿಕ್ಕೋತೀರಿ, ಹಿಕ್ಕೊಂದು ಪೇಪರ್ ಹಿಂಗ್ ಹಿಡಿದಾಗ ಹಣಿಗಿ ಮೇಲೆ ಪೇಪರ್ ಮ್ಯಾಲ ಬರ್ತಾವ ನೋಡ್ರಿ, ದಟ್ ಈಸ್ ಆಲ್ಸೋ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಅದು ಕೂಡ ಸ್ಥಾಯಿ ವಿದ್ಯುತ್ ಬಲ. ಡನ್. 2 ಪಾಯಿಂಟ್ ನೆನಪಿರಲಿ ನೋಡ್ರಿ. ಚಟ್ಪಟ್ಟ ಸೌಂಡ್ ಬರ ಕಾರಣ ಏನು? ಸ್ಥಾಯಿ ವಿದ್ಯುತ್ ಬಲ. ಯಾವ ಬಲ? ಸ್ಥಾಯಿ ವಿದ್ಯುತ್ ಬಲ. ಇನ್ನೊಂದು ಏನಪ್ಪಾ ಅಂತಂದ್ರೆ ಇನ್ನೊಂದು ಸ್ಥಾಯಿ ವಿದ್ಯುತ್ ಬಲ. ಇನ್ನೊಂದು ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಸ್ಥಾಯಿ ವಿದ್ಯುತ್ ಬಲ. ಒಂದು ಪೇಪರ್ ಸೇರ್ ಮೇಲ್ಗಡೆ ಬರ್ತಾವಲ್ಲ, ಅದು ಕೂಡ ಯಾವ್ದಾಗತ್ತೆ? ಸ್ಥಾಯಿ ವಿದ್ಯುತ್ ಬಲ ಆಗತ್ತೆ. ಇನ್ನ ಆಪ್ಷನ್ ಬಿ ಇದೆ, ಘರ್ಷಣಾ ಬಲ ಇದೆ. ಯಾವ ಬಲ? ಘರ್ಷಣ. ಸರ್, ಘರ್ಷಣಾ ಬಲ ಅಂತಂದ್ರೆ ಇದು ಚಲನೆ. ಈಗ ವಸ್ತು ಚಲಿಸ್ತಿರ್ತದೆ, ಈ ಚಲನೆಯನ್ನ ವಿರೋಧ ಮಾಡುವಂತ ಬಲ ಯಾವುದು ಅಂದ್ರೆ ಘರ್ಷಣಾ ಬಲ. ಯಾವ ಬಲ ಹೇಳ್ರಿ? ಘರ್ಷಣಾ ಬಲ. ಚಲನೆಯನ್ನ ವಿರೋಧ ಮಾಡುವ ಬಲವೇ ಘರ್ಷಣಾ ಬಲ. ಘರ್ಷಣೆಯನ್ನ ಕಡಿಮೆ ಮಾಡಲು ಏನ್ ಬಳಸ್ತೀವಿ? ಆಯಿಲ್ ಅನ್ನ ಬಳಸ್ತೀವಿ, ಗ್ರೀಸ್ ಅನ್ನ ಬಳಸ್ತೀವಿ, ಲೂಬ್ರಿಕೆಂಟ್ಸ್ ಬಳಸ್ತೀವಿ, ಗ್ರಾಫೈಟ್ ಅನ್ನು ಕೂಡ ಬಳಸ್ತಾರೆ. ಇದಕ್ಕೆ ಘರ್ಷಣೆಯನ್ನ ಕಡಿಮೆ ಮಾಡ್ಲಿಕ್ಕೆ. ಇನ್ನ ಉಷ್ಣತೆ ಅಂತೂ ಬರೋದಿಲ್ಲ, ಉಷ್ಣತೆಯಿಂದಾಗಿ ಚಟ್ಪಟ್ ಸೌಂಡ್ ಬರೋದಿಲ್ಲ. ನಿಮ್ಗೆ ಕಾಂತಿ ಅಂತ ಗೊತ್ತಿರ್ತದೆ. ಏನಪ್ಪ ಅಂದ್ರೆ ಬಟ್ಟೆಯನ್ನ ಕಾಂತ ಎಳೆಯೋದಿಲ್ಲ, ಸುಜ್ಗಲ್ ಎಳೆಯೋದಿಲ್ಲ. ಕಬ್ಬಿಣದಂತ ವಸ್ತುಗಳನ್ನ ಮಾತ್ರ, ಕಾಂತೀಯ ವಸ್ತುಗಳನ್ನ ಮಾತ್ರ ಏನ್ ಮಾಡುತ್ತೆ? ಇದು ಎಳೆಯುತ್ತೆ. ಸೊ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಥವಾ ಸ್ಥಿರ ವಿದ್ಯುತ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದಕ್ಕೆ ಆನ್ಸರ್ ಬರಲಿ ನೋಡೋಣ. ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ಮಾಡ್ತವ್ರಂಗೆ. ಗುಡ್, ವೆರಿ ಗುಡ್. ಕ್ವಶನ್ ಆಗಿದೆ ನೋಡ್ರಿ. ಪದಾರ್ಥವು ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾಗುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಅಂತ ಇದೆ. ಅಂದ್ರೆ ಘನ ಸ್ಥಿತಿ ಇದೆ, ವಸ್ತು ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ವರ್ಗಾವಣೆಗೊಳ್ಳುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಬಾಷ್ಪೀಕರಣ ಅಂತ ಇದೆ, ಆಪ್ಷನ್ ಬಿ ಕರಗುವಿಕೆ ಅಥವಾ ಗಲನ ಅಂತ ಇದೆ, ಆಪ್ಷನ್ ಸಿ ಇದೆ ಸಾಂದ್ರೀಕರಣ ಇದೆ, ಆಪ್ಷನ್ ಡಿ ಇದೆ ಉತ್ಪತ್ತನ ಕ್ರಿಯೆ ಇದೆ. ಯಾವ್ದಾಗತ್ತೆ ಸರಿಯಾದ ಉತ್ತರ? ಕಮೆಂಟ್ ಹಾಕಿ ನೋಡೋಣ. ಗುಡ್, ವೆರಿ ಗುಡ್. ಬರಲಿ ಕಮೆಂಟ್. ಆಪ್ಷನ್ ಬಿ. ಗುಡ್. ಏನಂತಾರಪ್ಪ ಅಂದ್ರೆ ಮೆಲ್ಟಿಂಗ್ ಅಥವಾ ಕರಗುವಿಕೆ ಅಂತ ಕರೀತಾರೆ. ಘನ ಇದ್ದಿದ್ದು ದ್ರವ ಆದ್ರೆ ಏನು? ವಸ್ತು ಕರಗುತ್ತದೆ, ಮೆಲ್ಟಿಂಗ್ ಪಾಯಿಂಟ್. ನೆಕ್ಸ್ಟ್ ದ್ರವ ಇದ್ದಿದ್ದು ಘನ ಅಂತಂದ್ರೆ ಘನೀಕರಣ, ಘನೀಕರಣ ಅಂತ ಕರಿತೀವಿ. ಇನ್ನ ಇಲ್ಲಿ ನೋಡ್ರಿ, ದ್ರವ ಇದ್ದಿದ್ದು ಏನಾದ್ರು ಅನಿಲ ಆಯ್ತು ಅಂದ್ರೆ ದ್ರವ ಸ್ಥಿತಿಯು ಅನಿಲ ಸ್ಥಿತಿಗೆ ವರ್ಗಾವಣೆ ಆದ್ರೆ ಆವೀಕರಣ ಅಂತ ಕರೀತಾರೆ. ಏನಂತ ಕರಿತೀವಿ? ಆವೀಕರಣ. ಇನ್ನ ಅನಿಲ ಇದ್ದಿದ್ದು ದ್ರವ ಆದ್ರೆ ಏನ್ ಕರಿತೀವಿ ನಾವು? ಸಾಂದ್ರೀಕರಣ. ಮಳೆ ಆಕತ್ ನೋಡ್ರಿ, ಆವೀಕರಣ ಮತ್ತು ಸಾಂದ್ರೀಕರಣ ಎರಡೂ ಆಗತ್ತೆ. ದ್ರವ ಇದ್ದಿದ್ದು ಆವಿಯಾಗಿ ಮೇಲ್ಗಡೆ ಹೋಗತ್ತೆ, ಮಳೆ ಮತ್ತೇನಾಗತ್ತೆ? ಆವಿ ಇದ್ದಿದ್ದು ಅದು ಮಳೆಯಾಗಿ ಬರ್ತದೆ, ಲಿಕ್ವಿಡ್ ಆಗಿ ಬರ್ತದೆ. ದ್ರವ ಇದ್ದಿದ್ದು ಅನಿಲ ಆದ್ರೆ ಆವೀಕರಣ, ಅನಿಲ ಇದ್ದಿದ್ದು ದ್ರವ ಆದ್ರೆ ಏನು? ಸಾಂದ್ರೀಕರಣ. ನೆಕ್ಸ್ಟ್ ಘನ ಸ್ಥಿತಿಯು ನೇರವಾಗಿ ಅನಿಲ ಸ್ಥಿತಿಗೆ ವರ್ಗಾವಣೆ ಆದ್ರೆ ಅದಕ್ಕೆ ಏನು ಕರಿತೀವಿ ನಾವು? ಉತ್ಪತನ ಕ್ರಿಯೆ. ಯಾವ ಕ್ರಿಯೆ? ಉತ್ಪತನ. ಘನ ಸ್ಥಿತಿಯು ನೇರವಾಗಿ ಅನಿಲ ಸ್ಥಿತಿಗೆ ವರ್ಗಾವಣೆಗೊಳ್ಳುವುದನ್ನ ಉತ್ಪತನ ಅಂತ ಕರಿತೀವಿ. ನೆಕ್ಸ್ಟ್ ಅನಿಲ ಘನ ಆದ್ರೂ ಉತ್ಪಾದನ ಕೊಟ್ಟಿರ್ತಾನೆ, ಅಥವಾ ನಿಕ್ಷೇಪಣ ಅಂತ ಕೊಟ್ಟರೆ ನೀವೇನ್ ಹಾಕ್ಬೇಕಲ್ಲಿ ಆಪ್ಷನ್ ಒಳಗ? ನಿಕ್ಷೇಪಣ ಕ್ರಿಯೆ ಅಂತ ಹಾಕ್ಬೇಕು. ಸೊ ಇದು ಕೂಡ ಏನಾಗುತ್ತೆ? ದ್ರವ್ಯದ ಸ್ಥಿತಿಗಳು ಕೂಡ ಏನಾಗುತ್ತೆ? ನಿಮ್ಗೆ ಇಂಪಾರ್ಟೆಂಟ್ ಆಗ್ತವೆ. ದ್ರವ್ಯದ ಸ್ಥಿತಿಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ. ಸಾಂದ್ರೀಕರಣ ಇದೆ, ಸೊ ಇದಕ್ಕೆ ಏನು ಕರಿತೀವಿ ನಾವು? ಸಾಂದ್ರೀಕರಣ. ಉತ್ಪತನ ಅಂದ್ರೆ ಏನು? ಘನ ಇದ್ದಿದ್ದು ನೇರವಾಗಿ ಏನಾಗೋದು? ಅನಿಲ ಸ್ಥಿತಿಗೆ ಬರೋದು. ಬಾಷ್ಪೀಕರಣ ಎಲ್ಲಿ ನಡೆಯುತ್ತೆ? ಸಸ್ಯಗಳಲ್ಲಿ. ಎಲ್ಲಿ? ಸಸ್ಯ. ನೋಡ್ರಿ, ಸಸ್ಯಗಳು ಅತಿಯಾದ ನೀರನ್ನ, ಸಸ್ಯಗಳೇನಪ್ಪಾ ಅಂದ್ರೆ ಇದು ಸಸ್ಯ ಇದೆ, ಸಸ್ಯದಲ್ಲಿರ್ತಕ್ಕಂಥ ಎಲೆಗಳ ಪತ್ರರಂಧ್ರಗಳು ಸ್ಟೊಮ್ಯಾಟ ಏನಂತ ಕರಿತೀವಿ? ಸ್ಟೊಮ್ಯಾಟ.
ಸಸ್ಯದಲ್ಲಿರ್ತಕ್ಕಂಥ ಎಲೆಗಳಲ್ಲಿರ್ತಕ್ಕಂಥ ಪತ್ರರಂಧ್ರಗಳು ಸ್ಟೊಮ್ಯಾಟೋಗಳು ಅತಿಯಾದ ನೀರನ್ನು ಏನು ಮಾಡ್ತಪ್ಪ ಅಂದ್ರೆ ಹೊರ ಹಾಕುತ್ತವೆ. ಸಸ್ಯಗಳು ಅತಿಯಾದ ನೀರನ್ನ ಪತ್ರರಂಧ್ರಗಳ ಮೂಲಕ ಹೊರಹಾಕುವ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಬಾಷ್ಪೀಕರಣ ಎಂದು ಕರೆಯುತ್ತಾರೆ. ತಾಪಮಾನ ಹೆಚ್ಚಾದಂತೆ ಬಾಷ್ಪೀಕರಣ ಹೆಚ್ಚಾಗುತ್ತದೆ, ಗಾಳಿಯ ವೇಗ ಹೆಚ್ಚಾದಂತೆ ಬಾಷ್ಪೀಕರಣ ಹೆಚ್ಚಾಗುತ್ತದೆ, ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಂತೆ ಬಾಷ್ಪೀಕರಣ ಹೆಚ್ಚಾಗುತ್ತದೆ, ಆರ್ದ್ರತೆ ಹೆಚ್ಚಾದಂತೆ ಬಾಷ್ಪೀಕರಣ ಏನಾಗತ್ತೆ? ಕಡಿಮೆ ಆಗತ್ತೆ. ಡನ್. ಇಷ್ಟು ಗೊತ್ತಿರಲಿ ಯಾವ್ದಿದು? ಬಾಷ್ಪೀಕರಣ. ಡನ್. ಇಲ್ಲೇನು ಕೇಳಿದ್ದ? ಘನ ಸ್ಥಿತಿಯು ದ್ರವ ಸ್ಥಿತಿಗೆ ಬದಲಾಗುವುದನ್ನ ಕರಗುವಿಕೆ ಅಂತ ಕರೀತಾರೆ. ಹಾಗಾದ್ರೆ ಟಂಗ್ಸ್ಟನ್ ಕರಗುತ್ತದೆ, ಘನ ಸ್ಥಿತಿಯಲ್ಲಿರ್ತಕ್ಕಂಥ ಟಂಗ್ಸ್ಟನ್ ದ್ರವ ಸ್ಥಿತಿಗೆ ಬರ್ತದೆ. ಹಾಗಾದ್ರೆ ಟಂಗ್ಸ್ಟನ್ ಕರಗುವ ಬಿಂದು ಎಷ್ಟು? ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಡನ್. ಎಲ್ರು ಕೂಡ ಆನ್ಸರ್ ಮಾಡ್ಬೇಕು. ಟಂಗ್ಸ್ಟನ್ ಕರಗುವ ಬಿಂದು ಎಷ್ಟು? ಬರಲಿ ಆನ್ಸರ್. ಟಂಗ್ಸ್ಟನ್ ಕರಗುವ ಬಿಂದು ಎಷ್ಟು? ಫಸ್ಟ್ ಕಮೆಂಟ್ ಯಾರು ಹಾಕ್ತೀರಿ? ಟಂಗ್ಸ್ಟನ್ ಕರಗುವ ಬಿಂದು. ನೀವು ಯಾರು ಕ್ಲಾಸಿಗೆ ಲೈಕ್ ಕೊಟ್ಟಿಲ್ಲ ನೋಡ್ರಿ, ಹಂಗೆ ಲೈಕ್ ಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬರಲಿ. ಗುಡ್, ವೆರಿ ಗುಡ್. 3380. ಎಷ್ಟು? 3380. 3380 ಏನಪ್ಪಾ ಅಂದ್ರೆ ಟಂಗ್ಸ್ಟನ್ ಕರಗುವ ಬಿಂದು ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಆನ್ಸರ್ ಮಾಡೋಣ. ಬರಲಿ ಆನ್ಸರ್ ಯಾವ್ದಾಗತ್ತೆ? ಮ್ಯಾಗ್ನೇಸಿಯಂ ಆಕ್ಸಿಜನ್ ನೊಂದಿಗೆ ವರ್ತಿಸಿದಾಗ ಏನು ರೂಪುಗೊಳ್ಳುತ್ತದೆ ಅಂತ ಇದೆಯಾ? ಆಪ್ಷನ್ ಎ ಮ್ಯಾಗ್ನೇಷಿಯಂ ಆಕ್ಸೈಡ್, ಓಕೆ ಡನ್. ಮ್ಯಾಗ್ನೇಸಿಯಂ ಆಕ್ಸೈಡ್, ಮ್ಯಾಂಗನೀಸ್ ಆಕ್ಸೈಡ್ ಇದೆನಾ? ಇದು ಮ್ಯಾಗ್ನೇಸಿಯಂ ಆಕ್ಸೈಡ್ MgO, ಇದು ಮ್ಯಾಂಗನೀಸ್ ಆಕ್ಸೈಡ್ ಇದೆ. ನೆಕ್ಸ್ಟ್ ಮ್ಯಾಗ್ನೇಸಿಯಂ ಪರಾಕ್ಸೈಡ್ ಇದೆ. ನೆಕ್ಸ್ಟ್ ಯಾವುದು? ಮ್ಯಾಗ್ನೇಸಿಯಂ ಡೈ ಆಕ್ಸೈಡ್ ಇದೆ. ಸೊ ರೈಟ್ ಆನ್ಸರ್ ಯಾವ್ದಾಗತ್ತೆ? ಕಮೆಂಟ್ ಹಾಕಿ ನೋಡೋಣ. ಬರಲಿ ಆನ್ಸರ್. ಮ್ಯಾಗ್ನೇಷಿಯಂ ಇದೆ ನೋಡ್ರಿ. ಇದು ಮ್ಯಾಗ್ನೇಷಿಯಂ ಲೋಹ ಪಟ್ಟಿ ಇರ್ತದೆ ಮ್ಯಾಗ್ನೇಷಿಯಂ. ಓಕೆ, ಮ್ಯಾಗ್ನೇಷಿಯಂ ಪಟ್ಟಿ ಇದೆ. ಆ ಮ್ಯಾಗ್ನೇಷಿಯಂ ಪಟ್ಟಿ ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಮೀನ್ಸ್ ಮ್ಯಾಗ್ನೇಷಿಯಂ ಅನ್ನ ನೀವೇನಾದ್ರೂ ಸುಟ್ಟಾಗ, ಆಮ್ಲಜನಕದೊಂದಿಗೆ ಸುಟ್ಟಾಗ ನಮಗೇನು ಬರುತ್ತಪ್ಪ ಅಂದ್ರೆ ಇಲ್ಲಿ ಮ್ಯಾಗ್ನೇಷಿಯಂ ಆಕ್ಸೈಡ್ ಬರುತ್ತೆ. ಏನು ಬರುತ್ತೆ ಹೇಳ್ರಿ? ಮ್ಯಾಗ್ನೇಷಿಯಂ ಆಕ್ಸೈಡ್. ಸೊ ರೈಟ್ ಆನ್ಸರ್ ನಿಮ್ಮೆಲ್ಲರೂ ಕೂಡ ಕಳಿಸಿದ್ರಿ. ಸೊ ಸರಿಯಾದ ಉತ್ತರ ನಿಮ್ಮೆಲ್ಲರದು ಕೂಡ ಸರಿ ಇದೆ. ರೈಟ್ ಆನ್ಸರ್ ಯಾವುದು? ಆಪ್ಷನ್ ಎ ಆಗತ್ತೆ. ಮ್ಯಾಗ್ನೇಷಿಯಂ ಆಕ್ಸೈಡ್ ಸರಿ ಇದೆ. ಡನ್. ಓಕೆ, ಇಲ್ಲಿ ನೋಡ್ರಿ, ಮ್ಯಾಗ್ನೇಷಿಯಂ ಗಾಳಿಯೊಂದಿಗೆ ವರ್ತಿಸಿದಾಗ ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗತ್ತೆ. ಯಾವ ರೂಪದಲ್ಲಿ ಇರುತ್ತಪ್ಪ ಅಂದ್ರೆ ಇದು ಬೂದಿಯ ರೂಪದಲ್ಲಿ ಇರುತ್ತೆ. ಕ್ವಶನ್ ಕೇಳ್ತಾನೆ, ಮ್ಯಾಗ್ನೇಷಿಯಂ ಆಕ್ಸೈಡ್ ಬೂದಿಯ ಬಣ್ಣ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ವೈಟ್, ಬಿಳಿ ಬಣ್ಣವನ್ನ ಹೊಂದಿರುತ್ತದೆ. ಯಾವ ಬಣ್ಣ ಹೊಂದಿರುತ್ತದೆ? ಬಿಳಿ ಬಣ್ಣವನ್ನ ಹೊಂದಿರುತ್ತದೆ. ಇಲ್ಲಿ ಮ್ಯಾಗ್ನೇಷಿಯಂ ಮತ್ತು ಆಕ್ಸಿಜನ್ ಎರಡೂ ಕೂಡೋದ್ರಿಂದ ಇದು ಎಂತಹ ರಾಸಾಯನಿಕ ಕ್ರಿಯೆ ಅಂದ್ರೆ ಸಂಯೋಗವಾಗತ್ತೆ. ಮ್ಯಾಗ್ನೇಷಿಯಂ ಮತ್ತು ಆಕ್ಸಿಜನ್ ಎರಡೂ ಏನಾಗ್ತವೆ? ಕೂಡ್ತವೆ. ಎರಡು ಪ್ರತಿವರ್ತಕಗಳು ವರ್ತಿಸಿ ಒಂದು ಉತ್ಪನ್ನವನ್ನ ನೀಡುವಂತ ಕ್ರಿಯೆಗಳಿಗೆ ಸಂಯೋಗ ಕ್ರಿಯೆಗಳಂತ ಕರೀತಾರೆ. ಫಾರ್ ಎಕ್ಸಾಂಪಲ್ H2+O2 ಏನು ಬರುತ್ತೆ? H2O ಬರುತ್ತೆ. ಎರಡೂ ಕೂಡ್ಯಾವ, ಇಲ್ಲೊಂದು ಹೊಸ ಉತ್ಪನ್ನ ಬಂದತಿ, ರಾಸಾಯನಿಕ ಸಂಯೋಗ ಕ್ರಿಯೆ ಕರಿತೀವಿ. ಸೊ ಮ್ಯಾಗ್ನೇಷಿಯಂ ಮತ್ತು ಆಕ್ಸಿಜನ್ ಕೂಡಿದಾಗ ಮ್ಯಾಗ್ನೇಷಿಯಂ ಆಕ್ಸೈಡ್ ಬರುತ್ತೆ. ಸೊ ರೈಟ್ ಆನ್ಸರ್ ಯಾವ್ದಾಗತ್ತೆ? ಮ್ಯಾಗ್ನೇಷಿಯಂ ಆಕ್ಸೈಡ್. CaO ಅಂದ್ರೆ ಏನು? ಕಮೆಂಟ್ ಹಾಕಿ ನೋಡೋಣ. ಕ್ಯಾಲ್ಸಿಯಂ ಆಕ್ಸೈಡ್, ಸುಟ್ಟ ಸುಣ್ಣ. ಇದನ್ನು ಕ್ವಶನ್ ಕೇಳ್ತಾನೆ. ಸುಟ್ಟ ಸುಣ್ಣ, ಕ್ವಿಕ್ ಲೈಮ್. ಸುಟ್ಟ ಸುಣ್ಣ ಅಂದ್ರೆ ಏನು? CaO, ಕ್ಯಾಲ್ಸಿಯಂ ಆಕ್ಸೈಡ್. ಒಂದು ವೇಳೆ CaCO3, ಕ್ಯಾಲ್ಸಿಯಂ ಕಾರ್ಬೋನೇಟ್, ಸುಣ್ಣದ ಕಲ್ಲು. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ಏನು? ಸುಣ್ಣದ ಕಲ್ಲು. ಇನ್ನು CaOH ಟೈಸ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸುಣ್ಣದ ನೀರು ಅಂತ ಕರಿತೀವಿ, ಸುಣ್ಣದ ನೀರು. ಹಾಗಾದ್ರೆ ಇದರ ಸಾಮಾನ್ಯ ಹೆಸರು ಏನು ನೋಡೋಣ? ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್, MgOH ಟೈಸ್. ಮ್ಯಾಗ್ನೇಷಿಯಂ ಆಕ್ಸೈಡ್ ಅಲ್ಲ, ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ನ ಸಾಮಾನ್ಯ ಹೆಸರು ಏನು? ಕಮೆಂಟ್ ಬರ ನೋಡೋಣ. ಫಸ್ಟ್ ಕಮೆಂಟ್ ಯಾರು ಹಾಕ್ತೀರಿ? ವೇಟಿಂಗ್ ಫಾರ್ ದ ಫಸ್ಟ್ ಕಮೆಂಟ್. ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ನ ಸಾಮಾನ್ಯ ಹೆಸರು ಏನು? ನೋಡಿ, ಫಸ್ಟ್ ಕಮೆಂಟ್ ಯಾರು ಹಾಕ್ತೀರಿ? ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ನ ಸಾಮಾನ್ಯ ಹೆಸರು ಏನು? ನೋಡಿ, ವೆರಿ ಗುಡ್. ಯೂಸ್ ನೋಡಿ ಸರ್, ನೋಡತ್ತೆ ನೋಲೆ. CM ಸರ್ಗೆ ನಮಸ್ಕಾರ, ಥ್ಯಾಂಕ್ ಯು. ಡೌನ್ಲೋಡ್ ಆಪ್ಷನ್ ಇರುತ್ತೆ. ಡನ್. ಓಕೆ, ಗುಡ್, ವೆರಿ ಗುಡ್. ಮ್ಯಾಗ್ನೇಷಿಯಂ ಆಕ್ಸೈಡ್ ನ ಸಾಮಾನ್ಯ ಹೆಸರು ಏನಪ್ಪಾ ಅಂದ್ರೆ ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ. ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಅಂತ ಕರಿತೀವಿ. ಸೊ ಇದನ್ನ ಎಲ್ಲಿ ಬಳಸ್ತಾರ? ಆಮ್ಲಶಾಮಕವಾಗಿ. ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾವನ್ನ ಆಮ್ಲಶಾಮಕವಾಗಿ ಬಳಸ್ತೀವಿ. ಅಂದ್ರೆ ಆಮ್ಲೀಯತೆಯನ್ನ ಕಡಿಮೆ ಮಾಡಲು ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾನ ಬಳಸ್ತಾರೆ. ಎಂಟಾಸಿಡ್ ಅಂತ ಕರೀತಾರೆ. ಗುಡ್, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಸರ್, ನನಗೆ ಯಾರೋ ಹೇಳಿದ್ರಿ ನೀವು ಮುಂಬೈ ಇಂಡಿಯನ್ಸ್ ಫ್ಯಾನ್ ಅದಿರಿ ಅಂತ. ನೋಡ್ರಿ, ನಾನು ಮುಂಬೈ ಇಂಡಿಯನ್ಸ್ ಫ್ಯಾನ್ ಅಲ್ಲ. ಐ ಆಮ್ ಬಿಗ್ ಫ್ಯಾನ್ ಆಫ್ ರೋಹಿತ್ ಶರ್ಮಾ. ಓಕೆ, ರೋಹಿತ್ ಹಿಟ್ಮ್ಯಾನ್, ನಾಟ್ ಮುಂಬೈ ಇಂಡಿಯನ್ಸ್ ಫ್ಯಾನ್. ಐ ಆಮ್ ಫ್ಯಾನ್ ಆಫ್ ರೋಹಿತ್ ಶರ್ಮಾ. 45 ಫಾರ್ ಎವರ್, 45. ಓಕೆ, ರೋಹಿತ್ ಶರ್ಮಾ, ನಾಟ್ ಮುಂಬೈ ಇಂಡಿಯನ್ಸ್. ಐ ಆಮ್ ಸಪೋರ್ಟರ್ ಆಫ್ RCB, ಬಟ್ ಐ ಆಮ್ ಬಿಗ್ ಫ್ಯಾನ್ ಆಫ್ ರೋಹಿತ್.
ಯಾಕಂದ್ರೆ ಭಾರತಕ್ಕೆ ಅವ್ರು ಎಷ್ಟು ಕಪ್ ತಂದಾರ ನಿಮ್ಗೆ ಗೊತ್ತಿತ್ತು, ಹೌದಾ? T20 ವರ್ಲ್ಡ್ ಕಪ್, ಚಾಂಪಿಯನ್ಸ್ ಟ್ರೋಫಿ, ODI ಒಂದು ಮ್ಯಾಚ್ ಸೋಲ್ದಿದ್ದಕ್ಕಾಗಿ ಬಿಟ್ಟಾರೆ. ಓಕೆ, ಆಲ್ಮೋಸ್ಟ್ ಅದನ್ನೊಂದು ಗೆಲ್ತಿದ್ರು. ಸೊ ದ್ಯಾಟ್ಸ್ ವೈ ಐ ಸಪೋರ್ಟ್ ಆಲ್ವೇಸ್ ರೋಹಿತ್. ಬಿಗ್ ಫ್ಯಾನ್, ಈಸ್ ಇನ್ ಮೈ ಹಾರ್ಟ್. ನೆಕ್ಸ್ಟ್, ವೇಗವರ್ಧನೆ. ವೇಗವರ್ಧನೆ ವೇಗೋತ್ಕರ್ಷದ SI ಘಟಕ ಯಾವುದು? ಆನ್ಸರ್ ಮಾಡಿ ನೋಡೋಣ. ವೇಗವರ್ಧನೆ ಏಕಮಾನ ಯಾವುದು? ಗುಡ್ಸ್. ಎಲ್ಲ ಪೈಲಿ ಅನ್ಸದ್ರಿ. ಆನ್ಸರ್ ಮಾಡಿ ನೋಡೋಣ. ವೇಗವರ್ಧನೆ ಏಕಮಾನ ಯಾವುದು? ಮೀಟರ್ ಪರ್ ಸೆಕೆಂಡ್, ಮೀಟರ್ ಸೆಕೆಂಡ್, ಸೆಕೆಂಡ್ ಪರ್ ಮೀಟರ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಗುಡ್ಸ್. ಎಕ್ಸಾಮ್ ಪಾಸ್ ಆಗ್ಬೇಕಾದ್ರೆ ಎಷ್ಟು ಮಾರ್ಕ್ಸ್ ಬೀಳ್ಬೇಕು? 37 ಔಟ್ ಆಫ್ 100. 100ಕ್ಕೆ 37 ಪ್ಲಸ್ ಬೀಳ್ಬೇಕು. 37 ಕ್ವಶನ್ ಅಲ್ಲ, 37 ಮಾರ್ಕ್ಸ್ ಅಂದ್ರೆ ಡಬಲ್. ಡನ್. ಗುಡ್ಸ್. ಇಲ್ಲಿ ನೋಡ್ರಿ, ಸರಿಯಾದ ಉತ್ತರ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ವೇಗವರ್ಧನೆ ಏಕಮಾನ ಯಾವ್ದಪ್ಪ ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ನೋಡ್ರಿ, ಒಂದು ದೂರ ಕೇಳ್ತಾನೆ, ದೂರದ ಏಕಮಾನ ಯಾವುದು? ಮೀಟರ್. ಸ್ಥಾನ ಪಲ್ಲಟದ ಏಕಮಾನ ಯಾವುದು? ಮೀಟರ್. ಜವದ ಏಕಮಾನ ಕೇಳಿದ್ರ ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್, ವೇಗದ ಏಕಮಾನ ಕೇಳಿದ್ರ ಮೀಟರ್ ಪರ್ ಸೆಕೆಂಡ್, ವೇಗದ ಹೇಳತ್ತೀನಿ. ಇನ್ನ ವೇಗೋತ್ಕರ್ಷದ ಕೇಳಿದ್ರ ಅಥವಾ ವೇಗವರ್ಧನೆ ಕೇಳಿದ್ರ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಿಂಗ ಬರಿಬಹುದು ಅಥವಾ ನೀವು ಹಿಂಗೂ ಬರಿಬಹುದು. ಇದು ವೇಗೋತ್ಕರ್ಷ. ಇನ್ನು ಸಂವೇಗ ಕೇಳ್ತಾನೆ, kg ಮೀಟರ್ ಪರ್ ಸೆಕೆಂಡ್. ಎದರದು? ಸಂವೇಗದ ಏಕಮಾನ. ಡನ್. ಸಿಂಪಲ್ ಇದೆ. ವೇಗವರ್ಧನೆ ಏಕಮಾನ ಯಾವ್ದಂದ್ರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಡನ್. ನೆಕ್ಸ್ಟ್ ಆನ್ಸರ್ ಮಾಡೋಣ. ಬೀಜ ಮೊಳಕೆ ಒಡೆಯುವಿಕೆಗೆ ಅಗತ್ಯ ಲಕ್ಷಣವೆಂದರೆ? ಒಂದು ಬೀಜ ಇದೆ, 2025 ಇರ್ತಕ್ಕಂಥ ಪ್ರಶ್ನೆ. ಒಂದು ಬೀಜ ಇದೆ, ಆ ಬೀಜ ಮೊಳಕೆ ಒಡೆಯಲಿಕ್ಕೆ ಏನು ಬೇಕು ಅಂತ ಕೇಳಿದಾನೆ. ಖನಿಜಗಳಿದೆ. ಆಪ್ಷನ್ ಬಿ ವಾಟರ್, ನೀರಿದೆ. ನೆಕ್ಸ್ಟ್, ಬೆಳಕು ಇದೆ, ತಾಪಮಾನ ಇದೆ. ಸರಿಯಾದ ಉತ್ತರ ಯಾವ್ದಾಗತ್ತೆ? ಡನ್. ಆನ್ಸರ್ ಬರಲಿ. ಯಾವಲೇ ಧೋನಿ ಫ್ಯಾನ್ ನಾವು ನೆಗೆಟಿವ್ ಮಾರ್ಕಿಂಗ್, ಎಲ್ಲ ಕ್ಲಾಸ್ ನೆಗೆಟಿವ್ ಮಾರ್ಕಿಂಗ್ ಯಾಕೆ ವಿಚಾರ ಮಾಡ್ತಿರಲ್ಲ? ಎಲ್ಲ ಕ್ವಶನ್ ಸರ್ಚ್ ಮಾಡಿ ಬಂದ್ಬಿಡ್ರಿ. ಸುಮ್ಮನೆ ನೆಗೆಟಿವ್ ಮಾರ್ಕಿಂಗ್ ತೆಗೆದು ಬಿಡ್ರಿ. ನೆಗೆಟಿವ್ ಥಾಟ್ಸ್ ತೆಗಿರಿ ಮೊದಲು, ಎಲ್ಲ ಟಚ್ ಮಾಡಿ ಬಾಣಿ. ಓಕೆ, ಡನ್. ಇಷ್ಟ ಸಿಂಪಲ್ ಹೇಳೋದು. ನೋಡ್ರಿ, ಏನು ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತೆ? ಆಪ್ಷನ್ ಬಿ ಆಗತ್ತೆ, ನೀರು. ನೋಡ್ರಿ, ಈಗ ನಮ್ಗೆ ಗೊತ್ತೇನಂದ್ರ ಹೂವಿನ ಯಾವ ಭಾಗ ಬೀಜ ಆಗತ್ತೆ? ಅಂಡಾಣುಗಳು. ಹೂವಿನಲ್ಲಿ ಇರ್ತಕ್ಕಂಥ ಅಂಡಾಣುಗಳು ಏನಾಗ್ತಾವ? ಬೀಜ ಆಗ್ತಾವ. ಹೂವಿನಲ್ಲಿ ಇರ್ತಕ್ಕಂಥ ಅಂಡಾಶಯ, ಅಂಡಾಶಯದ ಭಾಗ ಏನಾಗತ್ತೆ? ಹಣ್ಣಾಗಿ ಬೆಳವಣಿಗೆ ಆಗತ್ತೆ. ಇದು ಕೂಡ ಕ್ವಶನ್ ಕೇಳ್ತಾನೆ. ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಏನು ಹೆಣ್ಣಿನ ಭಾಗಗಳು? ಶಲಾಕಾಗ್ರ, ಶಲಾಕನಳಕ್ಕೆ. ಇದು ಅಂಡಾಶಯ. ಅಂಡಾಶಯ ಏನಾಗತ್ತೆ? ಹಣ್ಣಾಗತ್ತೆ. ಅಂಡಾಶಯ ಹಣ್ಣಾಗಿ ಬೆಳೆಯುತ್ತೆ. ಅಂಡಾಶಯದಲ್ಲಿ ಇರ್ತಕ್ಕಂಥ ಅಂಡಾಣುಗಳು ಏನಾಗ್ತಾವ ಅಂದ್ರೆ ಬೀಜಗಳಾಗಿ ಬೆಳವಣಿಗೆ ಹೊಂತಾವ. ಅಂಡಾಣುಗಳು ಏನಾಗ್ತಾವ? ಬೀಜಗಳಾಗ್ತವೆ. ಅಂಡಾಶಯ ಏನಾಗತ್ತಪ್ಪ ಅಂದ್ರೆ ಹಣ್ಣಾಗಿ ಪರಿವರ್ತನೆ ಹೊಂದತ್ತೆ. ಸೊ ಇದು ಇಂಪಾರ್ಟೆಂಟ್. ಅಂಡಾಶಯ ಹಣ್ಣು, ಬೀಜಗಳೇನಪ್ಪ ಅಂದ್ರೆ ಅಂಡಾಣುಗಳು. ಈ ಬೀಜ ಬೆಳಲಿಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಅಂಶ ಯಾವುದು ಅಂದ್ರೆ ನೀರು ಬೇಕು. ಆ ಬೀಜದಿಂದ ಏನಾಗತ್ತೆ? ಇನ್ನೊಂದು ಸಸ್ಯವಾಗಿ ಬೆಳೆಯುತ್ತೆ. ಸರ್, ನಾವು ನಿಮ್ಮ ಫ್ಯಾನ್ ಸರ್. ಥ್ಯಾಂಕ್ ಯು ಆರ್ಮಿ ಲವರ್. ಡನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದಕ್ಕೆ ಆನ್ಸರ್ ಮಾಡ್ರಿ. ಕಾಂಡಗಳಿಂದ ಧಾನ್ಯಗಳನ್ನ ಬೇರ್ಪಡಿಸಲು ಬಳಸುವ ಪ್ರಕ್ರಿಯೆ. ಆಪ್ಷನ್ ಎ ಕೈಯಿಂದ ಆರಿಸುವುದು, ಹ್ಯಾಂಡ್ ಪಿಕ್ಕಿಂಗ್. ಆಪ್ಷನ್ ಬಿ ಒಕ್ಕಣೆ ಮಾಡುವುದು, ಥ್ರೆಶಿಂಗ್. ಆಪ್ಷನ್ ಸಿ ಉತ್ಪತನ ಇದೆ. ಆಪ್ಷನ್ ಡಿ ಜರಡಿ ಹಿಡಿಯುವುದಿದೆ. ಅಂದ್ರೆ ಕಾಂಡಗಳು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಭತ್ತ ಆಗಿರ್ಬೋದು. ಭತ್ತ ನೋಡ್ರಿ, ಭತ್ತ ಆಗಿರ್ಬೋದು. ನೆಕ್ಸ್ಟ್ ಏನೇನು ಕರಿತೀವಿ ನಾವು? ಭತ್ತ ಆಗಿರ್ಬೋದು. ಗೋಧಿ ಬುಡ್ಡಿ ಇರ್ತಲ್ಲ, ಬುಡ್ಡಿ ಗೋಧಿ, ಸದಕ್ ಅಂತಾರಲ್ಲ, ಸದಕ್ ಗೋಧಿ. ಸೊ ಅವುಗಳನ್ನ ಬುಡ್ಡಿಯಿಂದ ಸಪರೇಟ್ ಮಾಡಕ್ಕೆ ಏನ್ ಬಳಸ್ತಾರೆ ಅಂದ್ರೆ ಒಕ್ಕಣೆ, ಥ್ರೆಶಿಂಗ್ ಬಳಸ್ತಾರೆ. ಥ್ರೆಶಿಂಗ್ ಅಂದ್ರೆ ಹೊಡೆಯೋದು. ಸೊ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಆಗುತ್ತೆ. ಕೈಯಿಂದ ಆರಿಸೋದಾಗೋದಿಲ್ಲ. ನೆಕ್ಸ್ಟ್, ಉತ್ಪತ್ತನ ಕ್ರಿಯೆನೂ ಅಲ್ಲ, ಜರಡಿ ಹಿಡಿಯೋದು ಆಗೋದಿಲ್ಲ. ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಒಕ್ಕಣೆ ಅಂತಕ್ಕಂಥದ್ದು ಸರಿಯಾಗತ್ತೆ. ಕಾಂಡಗಳಿಂದ ಧಾನ್ಯಗಳನ್ನ ಬೇರ್ಪಡಿಸಲಿಕ್ಕೆ ಬಳಸ್ತಕ್ಕಂಥದ್ದು ಯಾವುದು? ಥ್ರೆಶಿಂಗ್. ದಟ್ ಈಸ್ ಒಕ್ಕಣೆ. ಬಿ 100% ರೈಟ್. ಓಕೆ, ಡನ್. ಸರಿ ಇದೆ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ, ಏನಿದೆ ಇದಕ್ಕೆ ಆನ್ಸರ್ ಮಾಡ್ರಿ. ಗೋಲ್ಡನ್ ರೈಸ್ ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಡ್ಯಾಶ್ ಅನ್ನು ಹೊಂದಿದೆ. ಗೋಲ್ಡನ್ ರೈಸ್ ಹೆಚ್ಚಿನ ಪ್ರಮಾಣದಲ್ಲಿ ಏನನ್ನ ಹೊಂದಿದೆ? ಆಪ್ಷನ್ ಡಿ ಇದೆ, ವಿಟಮಿನ್ ಡಿ ಇದೆ, ವಿಟಮಿನ್ ಎ ಇದೆ, ವಿಟಮಿನ್ ಬಿ ಇದೆ, ನೆಕ್ಸ್ಟ್ ವಿಟಮಿನ್ ಸಿ ಇದೆ. ಗೋಲ್ಡನ್ ರೈಸ್ ಯಾವುದು ಕಂಡು ಬರುತ್ತೆ? RRB ಗ್ರೂಪ್ ಡಿ ಇನ್ನೂ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿಲ್ಲ, ಡೇಟ್ ಫಿಕ್ಸ್ ಇಲ್ಲ. ಆನ್ಸರ್ ಬರಲಿ. ವಿಟಮಿನ್ ಗೋಲ್ಡನ್ ರೈಸ್ ಹೆಚ್ಚಿನ ಪ್ರಮಾಣದಲ್ಲಿ ಡ್ಯಾಶ್ ಅನ್ನು ಹೊಂದಿರ್ತದೆ. ಆನ್ಸರ್ ಏನೇನಾಗತ್ತೆ ನೋಡ್ರಿ. ಡಿ, ಎ, ಬಿ ಇದೆ, ಸಿ ಇದೆ. ಸರಿಯಾದ ಉತ್ತರ ಯಾವುದು? ಗುಡ್, ವೆರಿ ಗುಡ್. ಥ್ಯಾಂಕ್ ಯು ನಿಮ್ಮ ಅಭಿಮಾನಿ ಸರ್. ಇಲ್ಲಿ ನೋಡಿ, ಸರಿಯಾದ ಉತ್ತರ ಆಪ್ಷನ್ ಬಿ ಆಗತ್ತೆ, ವಿಟಮಿನ್ ಎ. ವಿಟಮಿನ್ ಎ ನಲ್ಲಿ ಏನಾಗಿರ್ತದೆ? ಗೋಲ್ಡನ್ ರೈಸ್ ನಲ್ಲಿ ವಿಟಮಿನ್ ಎ ಕಂಡು ಬರುತ್ತೆ. ಇನ್ನೊಂದು ಕೇಳ್ತಾನೆ, ನೀವು ಅಕ್ಕಿಯನ್ನ ಜಾಸ್ತಿ ತೊಳೆಯೋದ್ರಿಂದ ಯಾವ ವಿಟಮಿನ್ ನಾಶ ಆಗುತ್ತೆ ಅಂದ್ರೆ ಬಿ ಅಂತ ಹೇಳ್ಬೇಕಾಗತ್ತೆ. ಕ್ಲಿಯರ್? ಗೋಲ್ಡನ್ ರೈಸ್ ನಲ್ಲಿ ಕಂಡು ಬರತಕ್ಕಂಥ ವಿಟಮಿನ್ ಎ ಇಸ್ ರೈಟ್.
ಬಟ್ ಅಕ್ಕಿಯನ್ನ ಪದೇ ಪದೇ ತೊಳೆಯೋದ್ರಿಂದ ನಾಶವಾಗ್ತಕ್ಕಂಥ ವಿಟಮಿನ್ ಯಾವುದು? ಸಿ. ಯಾವ ವಿಟಮಿನ್ ಅನ್ನ ಬಿಸಿ ಮಾಡಿದಾಗ ಹಾಳಾಗುತ್ತದೆ ಅಂದ್ರೆ ಸಿ. ಬಿಸಿ ಮಾಡಿದಾಗ ಹಾಳಾಗ್ತಕ್ಕಂಥ ವಿಟಮಿನ್ ಯಾವುದು? ಸಿ. ನೀರಿನಲ್ಲಿ ಕರಗುವ ವಿಟಮಿನ್ ಯಾವ ಅಂದ್ರೆ ಬಿಸಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೊಬ್ಬಿನಲ್ಲಿ ಕರಗ್ತಕ್ಕಂಥ ವಿಟಮಿನ್ಗಳು ಯಾವ ಅಂದ್ರೆ ADEK, ಕೊಬ್ಬಿನಲ್ಲಿ ಕರಗ್ತವೆ. ಇನ್ನು ಸೂರ್ಯನಿಂದ ಸಿಗ್ತಕ್ಕಂಥ ವಿಟಮಿನ್ ಯಾವುದು? ಡಿ ವಿಟಮಿನ್ಸ್. ಯಾರಿಂದ ಸಿಗ್ತದೆ? ಸೂರ್ಯನಿಂದ ಸಿಗ್ತದೆ. ಹಾಗಾದ್ರೆ ಕಮೆಂಟ್ ಹಾಕಿ ನೋಡೋಣ, ವಿಟಮಿನ್ ಕೆ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದು? ಬರಲಿ ಆನ್ಸರ್. ವಿಟಮಿನ್ ಕೆ ನೋಡ್ರಿ. ಎ ಯಾವುದು? ರೆಟಿನಾ, ಸಾರಿ ಯಾವುದು? ಇರುಳು ಗುರುಡು. ಬಿ ಬೇರೆ ಬೇರೆ. ಸಿ ರಿಕೇಟ್ಸ್, ಸಾರಿ ಸಿ ಸ್ಕರ್ವೆ. ಡಿ ರಿಕೇಟ್ಸ್. ಇ ಬಂಜತನ. ಕೆ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದು? ಆನ್ಸರ್ ಬರಲಿ ನೋಡೋಣ. ಗುಡ್. ಎಸ್, RRB ಕ್ಲಾಸ್ 100% ಮಾಡ್ತೀವಿ. ಡನ್. ಡೇಟ್ ಅನೌನ್ಸ್ ಆಗಿಲ್ಲ ಸುಧಾಮ್ ಅವರೇ, ಡೇಟ್ ಅನೌನ್ಸ್ ಮಾಡಿದ್ರೆ 100% RRB ಕ್ಲಾಸ್ ಮಾಡ್ತೀವಿ. ಗುಡ್, ವೆರಿ ಗುಡ್. ರಕ್ತ ಹೆಪ್ಪುಗಟ್ಟೋದಿಲ್ಲ. ವಿಟಮಿನ್ ಕೆ ಕೊರತೆ ಆದರೆ ರಕ್ತ ಏನಾಗೋದಿಲ್ಲ? ಹೆಪ್ಪುಗಟ್ಟೋದಿಲ್ಲ. ಡನ್, ವೆರಿ ಗುಡ್. ಬಂಜೇತನ ಅಲ್ಲ, ವಿಟಮಿನ್ ಇ ಅಂದ್ರೆ ಬಂಜೇತನ. ವಿಟಮಿನ್ ಇ ಕೊರತೆ ಏನು ಬರುತ್ತೆ? ಬಂಜೇತನ ಬರುತ್ತೆ. ಕೆ ಅಂದ್ರೆ ರಕ್ತ ಹೆಪ್ಪುಗಟ್ಟೋದಿಲ್ಲ. ಪಿಲೋಕ್ವಿನೈನ್ ಅಂತ ಕರೀತಾರೆ. ಥ್ಯಾಂಕ್ ಯು ವಿತ್ತಾ ಸರ್, ನಾನು ನಿಮ್ಮ ಅಭಿಮಾನಿ. ಥ್ಯಾಂಕ್ ಯು ಸೋ ಮಚ್. ಗುಡ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಆನ್ಸರ್ ಸಿಂಪಲ್ ಇದೆ ಕ್ವಶನ್. ಹೌ ಮೆನಿ ಕೆನೈನ್ಸ್ ಡಸ್ ಅನ್ ಅಡಲ್ಟ್ ವುಮೆನ್ ಹ್ಯಾವ್? ವಯಸ್ಕ ಮಾನವರಲ್ಲಿ ಎಷ್ಟು ಕೋರೆ ಹಲ್ಲುಗಳು ಕಂಡು ಬರುತ್ತವೆ? ಅದರಲ್ಲಿ ಆನ್ಸರ್ ಕೋರೆ ಹಲ್ಲುಗಳು. ನೋಡ್ರಿ, ಹಲ್ಲುಗಳಲ್ಲಿ ಟೋಟಲ್ ಹಲ್ಲುಗಳು ಎಷ್ಟು? 32 ಹಲ್ಲುಗಳು ಕಂಡು ಬರ್ತವೆ. ಯಾವುದರಿಂದ ಮಾಡಲ್ಪಟ್ಟಿವೆ? ಕ್ಯಾಲ್ಸಿಯಂನಿಂದ ಮಾಡಲ್ಪಟ್ಟಿವೆ. ಕ್ಯಾಲ್ಸಿಯಂ ಫಾಸ್ಫೇಟ್ ಅಂತ ಕರಿತೀವಿ. ಹಲ್ಲಿನಲ್ಲಿ ಕಂಡು ಬರ್ತಕ್ಕಂಥ ಎನಾಮೆಲ್. ಮಾನವನ ದೇಹದ ಅತಿ ಗಟ್ಟಿಯಾದ ವಸ್ತು ಎಲ್ಲಿದೆ? ಹಲ್ಲಿನಲ್ಲಿದೆ ಎನಾಮೆಲ್. ಯಾವುದರಿಂದ ಮಾಡಲ್ಪಟ್ಟಿದೆ? ಕ್ಯಾಲ್ಸಿಯಂನಿಂದ. ಎಷ್ಟು ಹಲ್ಲುಗಳು ಕಂಡು ಬರ್ತಾವೆ? 32 ಹಲ್ಲುಗಳು ಕಂಡು ಬರ್ತಾವೆ. ಯಾವ ಅಂಗವ್ಯವಸ್ಥೆಯಲ್ಲಿ ಕಂಡು ಬರ್ತಾವೆ? ಜೀರ್ಣಾಂಗದಲ್ಲಿ ಕಂಡು ಬರ್ತವೆ. ಹಲ್ಲುಗಳು ಏನು ಮಾಡ್ತಾವೆ? ಆಹಾರವನ್ನು ಜೀರ್ಣ ಮಾಡ್ತಾವೆ. ಅದರಲ್ಲಿಯೂ ಕೋರೆ ಹಲ್ಲುಗಳು. ಎಷ್ಟು ಹಲ್ಲುಗಳು? ಕೋರೆ ಹಲ್ಲುಗಳ ಸಂಖ್ಯೆ ಎಷ್ಟು? ಆನೆಗಿರ್ತಾವೆ ನೋಡ್ರಿ 2 ಕೋರೆ ಹಲ್ಲುಗಳು. ಕೋರೆ ಹಲ್ಲುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. ಕೋರೆ ಹಲ್ಲುಗಳ ಸಂಖ್ಯೆ ಎಷ್ಟು? ಕಮೆಂಟ್ ಹಾಕಿದ್ರಿ. ಡನ್. ಡಿ ಅಂತ ಕಮೆಂಟ್ ಹಾಕಿದ್ರೆ. ಎಷ್ಟು ಕೋರೆ ಹಲ್ಲುಗಳು ಇರ್ತಪ್ಪ ಅಂದ್ರೆ ಮಾನವನ ಬಾಯಿಯಲ್ಲಿ ಕಂಡು ಬರತಕ್ಕಂಥ ಕೋರೆ ಹಲ್ಲುಗಳ ಸಂಖ್ಯೆ ಎಷ್ಟು? 4. ಇನ್ನು ಬಾಚಿ ಹಲ್ಲುಗಳ ಸಂಖ್ಯೆ ಎಷ್ಟು? 4. ಮ್ಯಾಲ 4, ಕೆಳಗೆ 4. ಟೋಟಲ್ ಎಷ್ಟಿರ್ತಾವೆ? ಬಾಚಿ ಹಲ್ಲುಗಳ ಸಂಖ್ಯೆ 8. ಕೋರೆ ಹಲ್ಲುಗಳ ಸಂಖ್ಯೆ ಎಷ್ಟು? 4. 1 2 3 4. ಇನ್ನು ಬಾಚಿ ಹಲ್ಲು ಎಷ್ಟಿರ್ತಾವ ಅಂದ್ರೆ ಈ ಕಡೆ 4, ಈ ಕಡೆ 4. ಟೋಟಲ್ ಎಷ್ಟು? 8 ಇರ್ತಾವೆ. ಟೋಟಲ್ ಹಲ್ಲುಗಳ ಸಂಖ್ಯೆ ಕೇಳಿದ್ರೆ ಎಷ್ಟು? 32. ಇನ್ನ ಹಿಂದವಡೆ ಹಲ್ಲುಗಳು 3 ಬೇರುಗಳನ್ನ ಹೊಂದಿರ್ತವೆ. ಎಷ್ಟು ಬೇರುಗಳನ್ನ? 3 ಬೇರುಗಳನ್ನ ಹೊಂದಿರ್ತವೆ. ಡನ್. ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ. ನಮ್ಮ ವಾತಾವರಣದ -% ಅಷ್ಟು ಸಾರಜನಕವಿದೆ? ನೋಡ್ರಿ, ವಾತಾವರಣದಾಗ ಎಷ್ಟು ಪರ್ಸೆಂಟ್ ಸಾರಜನಕ ಇದೆ? 28, 58, 68, 78. ಕಮೆಂಟ್ ಬರಲಿ ಸರಿಯಾದ. ವೆರಿ ಸಿಂಪಲ್ ಇದೆ ಆನ್ಸರ್. ನರ್ಸಿಂಗ್ ಎಕ್ಸಾಮ್ ಕನ್ನಡದಲ್ಲಿ ಬರೀಬಹುದು. ಆನ್ಸರ್ ಮಾಡೋಣ. ಗುಡ್. ಸಿದ್ದು ಪೂಜಾರಿ, ಥ್ಯಾಂಕ್ ಯು, ಲವ್ ಯು ಸೋ ಮಚ್. ನೋಡ್ರಿ, ನಮ್ಮ ವಾತಾವರಣದ -ರಷ್ಟು ಸಾರಜನಕವಿದೆ. ಎಷ್ಟು ಪರ್ಸೆಂಟ್ ಸಾರಜನಕ ಇದೆ ಅಂದ್ರೆ? ನೈಟ್ರೋಜನ್ ಎಷ್ಟು ಪರ್ಸೆಂಟ್ ಇದೆ ಅಂದ್ರೆ 78% ನೈಟ್ರೋಜನ್ ಇದೆ. ಹೈಯೆಸ್ಟ್ ವಾತಾವರಣದಲ್ಲಿ ಅತಿ ಹೆಚ್ಚು ಸಿಗ್ತಕ್ಕಂಥ ಅನಿಲ ಯಾವುದಂದ್ರೆ ನೈಟ್ರೋಜನ್. ಇನ್ನ ಸೆಕೆಂಡ್ ಬರ್ತಕ್ಕಂಥದ್ದು ಯಾವುದು? ಆಕ್ಸಿಜನ್ ಎಷ್ಟು ಪರ್ಸೆಂಟ್ ಇದೆ ಅಂದ್ರೆ 21% ಇದೆ. ನೆಕ್ಸ್ಟ್ ಬರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟು? 0.03% ಇದೆ. ಆರ್ಗಾನ್ನ ಪ್ರಮಾಣ ಎಷ್ಟಿದೆ? 0.93% ಇದೆ. ಸೊ ಹೈಯೆಸ್ಟ್ ಕಂಡು ಬರ್ತಕ್ಕಂಥ ಅನಿಲ ಯಾವುದು? ನೈಟ್ರೋಜನ್. ಕಡಿಮೆ ಪ್ರಮಾಣದಲ್ಲಿ ಕಂಡು ಬರ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್. ಬಹಳಷ್ಟು ಡೇಂಜರಸ್ ಗ್ಯಾಸ್ ಕಾರ್ಬನ್ ಡೈಆಕ್ಸೈಡ್. ಒಂದು ವೇಳೆ ವಾತಾವರಣದಲ್ಲಿ ಏನಾದರೂ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾದರೆ ಏನು ಉಂಟಾಗದಪ್ಪ ಅಂದರೆ ಜಾಗತಿಕ ತಾಪಮಾನ ಉಂಟಾಗತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಗ್ಲೋಬಲ್ ವಾರ್ಮಿಂಗ್. ಜಾಗತಿಕ ತಾಪಮಾನ ಆಗತ್ತೆ. ಯಾವ ಅನಿಲದಿಂದ? ಕಾರ್ಬನ್ ಡೈಆಕ್ಸೈಡ್ ಅನಿಲದಿಂದ ಜಾಗತಿಕ ತಾಪಮಾನ ಆಗತ್ತೆ. ನೋಡ್ರಿ, ಅತಿ ಪ್ರಕಾಶಮಾನವಾದ ಗ್ರಹ ಯಾವುದು? ಶುಕ್ರ ಗ್ರಹ. ಶುಕ್ರ ಗ್ರಹ ಯಾಕೆ ಪ್ರಕಾಶಮಾನವಾಗಿದೆ ಅಂದ್ರೆ ನೋಡ್ರಿ, ಅತಿ ಹೆಚ್ಚು ಉಷ್ಣತೆ ಹೊಂದಿರತಕ್ಕಂಥ ಗ್ರಹ ಶುಕ್ರ, ಬುಧ ಗ್ರಹ ಅಲ್ಲ. ಕಾರಣ ಏನಂದ್ರೆ ಶುಕ್ರ ಗ್ರಹದಲ್ಲಿ ಅಧಿಕ ಪ್ರಮಾಣದ ಏನು ಕಂಡು ಬರುತ್ತೆ? ಕಾರ್ಬನ್ ಡೈಆಕ್ಸೈಡ್ ಕಂಡು ಬರುತ್ತೆ. ಸೊ ವಾತಾವರಣದಾಗ ಅತಿ ಹೆಚ್ಚು ಕಂಡು ಬರ್ತಕ್ಕಂಥ ಅನಿಲ ಕೇಳಿದ್ರೆ ಯಾವುದು? ನೈಟ್ರೋಜನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗತ್ತೆ. ನೆಕ್ಸ್ಟ್ ಇದಕ್ಕೆ ಆನ್ಸರ್ ಮಾಡ್ರಿ. ಶಕ್ತಿಯ SI ಘಟಕ ಯಾವುದು? ಜೌಲ್, ವ್ಯಾಟ್, ನ್ಯೂಟನ್ ಯಾವುದು ಅಲ್ಲ. ಶಕ್ತಿ. ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವೇ ಶಕ್ತಿ. ಕೆಪಾಸಿಟಿ ಟು ಡೂ ವರ್ಕ್ ಈಸ್ ಕಾಲ್ಡ್ ಎನರ್ಜಿ. ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವೇ ಶಕ್ತಿ. ಅದರಲ್ಲಿ ಮತ್ತೆ ನಾವೇನು ನೋಡ್ತೀವಿ? ಚಲನ ಶಕ್ತಿ.
ವಸ್ತುಗಳು ಚಲನೆಯ ಮೂಲಕ ಪಡೆದುಕೊಳ್ಳುವ ಶಕ್ತಿಯೇ ಚಲನ ಶಕ್ತಿ. ವಸ್ತುಗಳು ಸ್ಥಿತಿ ಅಥವಾ ಸ್ಥಾನದಿಂದ ಪಡೆದುಕೊಳ್ಳುವ ಶಕ್ತಿ ಯಾವ ಶಕ್ತಿ? ಪ್ರಚಂಡ ಶಕ್ತಿ ಅಥವಾ ಸಂಭಾವ್ಯ ಶಕ್ತಿ ಅಂತ ಕರಿತೀವಿ. ಶಕ್ತಿ ನೋಡ್ರಿ, ಒಂದು ಚಲನ ಶಕ್ತಿ, ಇನ್ನೊಂದು ಯಾವ ಶಕ್ತಿ? ಪ್ರಚಂಡ ಶಕ್ತಿ. 1/2 mv², mgh ಅಂತಕ್ಕಂಥದ್ದು ಆಲ್ರೆಡಿ ಪರ್ಫೆಕ್ಟ್ ಆಗಿರ್ತೀರಿ. ಸೊ ಬಂದೂಕಿನಿಂದ ಹೊರಬಂದ ಗುಂಡಾಗಿರ್ಬೋದು, ಹರಿಯುತ್ತಿರುವ ನೀರು, ಬೀಸುತ್ತಿರುವ ಗಾಳಿಯಲ್ಲಿ ಇರ್ತಕ್ಕಂಥ ಶಕ್ತಿ ಚಲನ ಶಕ್ತಿ. ಡ್ಯಾಮ್ನಲ್ಲಿ ನೀರು ಇರ್ತಕ್ಕಂಥದ್ದು ಅಥವಾ ಸ್ಪ್ರಿಂಗ್ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಸಂಗ್ರಹವಾಗಿರ್ತಕ್ಕಂಥ ಶಕ್ತಿ ಯಾವುದು? ಪ್ರಚಂಡ ಶಕ್ತಿ. ಆ ಶಕ್ತಿಯನ್ನ ಯಾವುದರಿಂದ ಅಳಿತೀವಿ ಅಂದ್ರೆ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿದ್ರೆ. ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಎ, ಜೌಲ್. ನೋಡ್ರಿ, ಶಕ್ತಿ ಹೆಚ್ಚಾದ್ರೂ ಕೂಡ ಜೊಲ್ ಬರುತ್ತೆ, ನಿಮ್ಮ ಕೆಲಸ ಹೆಚ್ಚಾದ್ರೂ ಕೂಡ ಜೊಲ್ ಬರುತ್ತೆ, ಹೀಟ್ ಹೆಚ್ಚಾದ್ರೂ ಕೂಡ ಏನು ಬರುತ್ತೆ? ಜೊಲ್ ಬರುತ್ತೆ. ಜೊಲ್ ಅಂದ್ರೆ ಜೌಲ. ಯಾವಾಗ ಜೊಲ್ ಬರ್ತದೆ? ಶಕ್ತಿ ಹೆಚ್ಚಾದಾಗ, ಕೆಲಸ ಹೆಚ್ಚಾದಾಗ, ಹೀಟ್ ಹೆಚ್ಚಾದಾಗ. ಅಟ್ಟುದ್ರ ಏಕಮಾನ ಯಾವುದು? ಜೌಲ. ವ್ಯಾಟ್ ಅಂತಕ್ಕಂಥದ್ದು ಯಾವ್ದ್ರ ಏಕಮಾನ? ಪವರ್, ಸಾಮರ್ಥ್ಯದ ಏಕಮಾನ ಯಾವುದು? ವ್ಯಾಟ್. ನ್ಯೂಟನ್ ಅಂತಕ್ಕಂಥದ್ದು ಯಾವುದು? ಬಲದ ಏಕಮಾನ. ಆಪ್ಷನ್ ಡಿ ಇದೆ. ಇವುಗಳಲ್ಲಿ ಯಾವುದೂ ಇಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಶಕ್ತಿಯ ಏಕಮಾನ ಯಾವುದಪ್ಪ ಅಂತಂದ್ರೆ ಜೌಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗತ್ತೆ. ಸೊ ಎಲ್ಲರೂ ಕೂಡ ಆನ್ಸರ್ ಅನ್ನ ಸರಿಯಾಗಿ ಕಮೆಂಟ್ ಹಾಕಿದ್ರಿ. ಡನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿದೆ. ಸಂಕುಚಿತ ಅಥವಾ ಸಂಪೀಡಿತ ನೈಸರ್ಗಿಕ ಅನಿಲ CNG, ಕಾಂಪ್ರೆಸ್ ನ್ಯಾಚುರಲ್ ಗ್ಯಾಸ್, ಮುಖ್ಯ ಅಂಶವೆಂದರೆ ಅದರಲ್ಲಿ ಯಾವ ಅಂಶ ಕಂಡು ಬರುತ್ತದೆ? ಕಮೆಂಟ್ ಹಾಕಿ ನೋಡೋಣ. ಬರಲಿ ಕಮೆಂಟ್ ಪಟ್. ಸಂಕುಚಿತ ನೈಸರ್ಗಿಕ ಅನಿಲದಲ್ಲಿ ಕಂಡು ಬರತಕ್ಕಂಥ ಅನಿಲ ಯಾವುದು? ಆಪ್ಷನ್ ಎ ಈಥೇನ್, ಆಪ್ಷನ್ ಬಿ ಮೀಥೇನ್, ಆಪ್ಷನ್ ಸಿ ಬ್ಯೂಟೇನ್, ಆಪ್ಷನ್ ಡಿ ಮೇಲಿನ ಎಲ್ಲೋ ಯಾವುದೂ ಅಲ್ಲ ಅಂತ ಇದೆ. ಬರ್ರಿ ಆನ್ಸರ್. ವೆರಿ ಗುಡ್. ಸರಿಯಾದ ಉತ್ತರ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನೋಡೋಣ. ನೈಸರ್ಗಿಕ ಅನಿಲದಲ್ಲಿ ಕಂಡು ಬರ್ತಕ್ಕಂಥ ಮುಖ್ಯ ಅಂಶ ಯಾವುದು? ನ್ಯಾಚುರಲ್ ಗ್ಯಾಸ್ ಒಳಗೆ. ಆಪ್ಷನ್ ಬಿ ಅಂತ ಕಮೆಂಟ್ ಹಾಕಿ. ಸೊ ಎಲ್ಲರೂ ಕೂಡ ಸರಿಯಾದ ಉತ್ತರ ಕಳಿಸಿದ್ರೆ. ನೈಸರ್ಗಿಕ ಅನಿಲದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು? CH4, ಮೀಥೇನ್ ಕಂಡು ಬರುತ್ತೆ. ನೆಕ್ಸ್ಟ್ ಬಯೋಗ್ಯಾಸ್. ಬಯೋಗ್ಯಾಸ್ ಅಂದ್ರೆ ಜೈವಿಕ ಅನಿಲ, ಗೋಬರ್ ಗ್ಯಾಸ್. ಜೈವಿಕ ಅನಿಲದಲ್ಲಿ ಕಂಡು ಬರ್ತಕ್ಕಂಥದ್ದು. ನೈಸರ್ಗಿಕ ಅನಿಲದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದಂದ್ರೆ ಮೀಥೇನ್, CH4. ಇದೊಂದು ಅಲ್ಕೇನ್ ಆಗಿದೆ. ನೆಕ್ಸ್ಟ್ LPG, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ದ್ರವೀಕೃತ ಪೆಟ್ರೋಲಿಯಂ ಅನಿಲದಲ್ಲಿ ಕಂಡು ಬರೋದು ಯಾವುದು? ಒಂದು ಪ್ರೋಪೇನ್ ಕಂಡು ಬರುತ್ತೆ, ಇನ್ನೊಂದು ಯಾವ್ದು ಕಂಡು ಬರುತ್ತೆ? ಬ್ಯೂಟೇನ್. ಇದರಲ್ಲಿ ಕಂಡು ಬರ್ತವೆ? LPG ಅಲ್ಲಿ ಕಂಡು ಬರ್ತವೆ. ಸಿಗರೇಟ್ ಲೈಟರ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು? ಬ್ಯೂಟೇನ್. ಸೊ ಇಲ್ಲಿ ನಿಮ್ಗೆ ಗೊತ್ತಿರಲಿ, ಯಾವುದರ ಬಗ್ಗೆ ಗೊತ್ತಿರಲಿ? ಅನಿಲಗಳ ಬಗ್ಗೆ ಗೊತ್ತಿರಲಿ. ಸಂಪೀಡಿತ ಅಥವಾ ಸಂಕುಚಿತ ನೈಸರ್ಗಿಕ ಅನಿಲದ ಪ್ರಮುಖ ಅನಿಲ ಯಾವುದು ಅಂದ್ರೆ ಮೀಥೇನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗತ್ತೆ. ಸೊ ಇಲ್ಲಿವರೆಗೆ ಏನಪ್ಪಾ ಅಂದ್ರೆ ನಾವು 20ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ಎಲ್ಲರೂ ಕೂಡ ಸರಿಯಾದ ಉತ್ತರನ ಕಳಿಸಿದ್ರೆ ನಿರಂತರವಾಗಿ ಏನಾಗಿರ್ಬೇಕು, ನೀವೆಲ್ಲರೂ ಕೂಡ GS ಕೋಚಿಂಗ್ ಸೆಂಟರ್ ಜೊತೆಗೆ ಸಂಪರ್ಕದಲ್ಲಿದ್ದರೆ 100% ಏನು ಮಾಡಬಹುದು, ನಾವು SS ಅನ್ನ ಕಾಣುವ. ಅದರಲ್ಲೂ ಕೂಡ ಈ ಬಾರಿ ಏನಪ್ಪ ಅಂದ್ರೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳು ನಿಮಗೆ ಸೋರ್ಸನ್ನು ಕೊಡ್ತಾ ಇವೆ. ಸೊ ಎಲ್ಲ ಸೋರ್ಸ್ಗಳನ್ನು ಬಳಸ್ಕೊಂಡು ಈ ಬಾರಿ ಎಲ್ಲರೂ ಕೂಡ ನೀವು ನಿಮ್ಗೆ ಏನೇನು ಬೇಕಲ್ಲ ಎಲ್ಲ ಸೋರ್ಸನ್ನು ಯೂಟ್ಯೂಬ್ ಚಾನಲ್ಸ್ ಆಲ್ರೆಡಿ ಪ್ರೊವೈಡ್ ಮಾಡ್ತಾ ಇವೆ. ಸೊ ನಿಮ್ಮ ಟಾರ್ಗೆಟ್ ಏನಾಗಿರಬೇಕು? ಸಕ್ಸಸ್ ರೇಟ್ ಏನಾಗಿರಬೇಕು? ಜಾಸ್ತಿ ಆಗಿರಬೇಕು. ನೀವೇನು ಅನ್ಕೊಂಡಿದ್ರಿ ಗೌರ್ಮೆಂಟ್ ಜಾಬನ್ನು ಪಡ್ಕೊಳ್ಬೇಕು ಅನ್ನೋದು, ಸೊ ಈ ಬಾರಿ ನೆರವೇರುತ್ತೆ. ಸೊ ಎಲ್ಲ ಸೋರ್ಸ್ಗಳನ್ನು ಬಳಕೆ ಮಾಡ್ಕೊಂಡು ಏನು ಮಾಡ್ರಿ, 100% ರಿಸಲ್ಟನ್ನು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ಡನ್. ನೆಕ್ಸ್ಟ್, ಹಾಲಿನಿಂದ ಮೊಸರು ರೂಪುಗೊಳ್ಳುವುದನ್ನು ಹೀಗೆ ಮಾಡಲಾಗುತ್ತದೆ. ಅಂದರೆ ದಿಸ್ ಈಸ್ ಹೌ ಯೋಗರ್ಟ್ ಈಸ್ ಫಾರ್ಮ್ಡ್ ಬೈ ದ ಮಿಲ್ಕ್. ಅಂದರೆ ಕರ್ಡ್ ಅಂದರೆ ಮೊಸರು. ಮೊಸರಿನಿಂದ, ಹಾಲಿನಿಂದ ಮೊಸರು ಯಾವ ರೀತಿ ರೂಪುಗೊಳ್ಳುತ್ತೆ? ಯಾವುದರಿಂದ? ಆಪ್ಷನ್ ಎ ಈಸ್ಟ್ ಇದೆ, ಲ್ಯಾಕ್ಟೋಬ್ಯಾಸಿಲಸ್ ಇದೆ, ಅಚ್ಚುಗಳಿದೆ, ಪಾಚಿ ಇದೆ. ಯಾವ್ದಾಗತ್ತೆ ಸರಿಯಾದ ಉತ್ತರ? ಲವ್ ಯು ಟು ಬಾಳೇಶ್. ಸರಿಯಾದ ಉತ್ತರ ಕಮೆಂಟ್ ಮಾಡ್ರಿ. ಆಪ್ಷನ್ ಎ ಈಸ್ಟ್ ಇದೆ, ಲ್ಯಾಕ್ಟೋಬ್ಯಾಸಿಲಸ್ ಇದೆ, ಅಚ್ಚುಗಳಿದೆ, ಪಾಚಿ ಇದೆ. ಸರಿಯಾದ ಉತ್ತರ ಯಾವ್ದಾಗತ್ತೆ? ಆಪ್ಷನ್ ಬಿ. ನೋಡ್ರಿ, ಹಾಲನ್ನು ಮೊಸರನ್ನಾಗಿಸುವ ಬ್ಯಾಕ್ಟೀರಿಯಾ ಯಾವುದು ಅಂತಂದ್ರೆ ದಟ್ ಈಸ್ ಲ್ಯಾಕ್ಟೋಬ್ಯಾಸಿಲಸ್ ಅಂತ ನೋಡ್ತೇವೆ. ಈಸ್ಟ್ ಕೂಡ ಬಳಸ್ತಾರೆ. ಇಲ್ಲಿ ಹುದುಗುವಿಕೆ, ಆಲ್ಕೋಹಾಲ್ ತಯಾರು ಮಾಡಕ್ಕೆ ಹುದುಗುವಿಕೆಯಲ್ಲಿ ಏನನ್ನು ಬಳಸುತ್ತಾರೆ? ಈಸ್ಟ್. ಅಥವಾ ಬೇಕರಿಗಳಲ್ಲಿ ಈಸ್ಟನ್ನು ಬಳಸ್ತಾರೆ. ಬೇಕರಿಗಳಲ್ಲಿ ಹುದುಗುವಿಕೆ ಕ್ರಿಯೆಯಲ್ಲಿ ಏನನ್ನು ಬಳಸ್ತಾರೆ? ಈಸ್ಟ್. ಏಕಕೋಶೀಯ ಜೀವಿ ಅದು, ಯುನಿಸೆಲ್ಯುಲಾರ್ ಫಂಗಸ್. ಯಾವುದು? ಈಸ್ಟ್. ಡನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ವಸ್ತುವಿನ 5ನೇ ಸ್ಥಿತಿಯಾಗಿದೆ? ಅಂದ್ರೆ ವಸ್ತುವಿನ 5ನೇ ಸ್ಥಿತಿ ಯಾವುದು ಅಂತ ಕೇಳಿದಾನೆ. ವೆರಿ ಸಿಂಪಲ್. ನೋಡ್ರಿ, ದ್ರವ್ಯ ಸ್ಥಳವನ್ನ ಆಕ್ರಮಿಸಿಕೊಳ್ತಕ್ಕಂಥ ಮತ್ತು ನಿರ್ದಿಷ್ಟವಾದ ರಾಶಿಯನ್ನು ಹೊಂದಿರತಕ್ಕಂಥ ವಸ್ತುಗಳೇ ದ್ರವ್ಯಗಳು ಅಥವಾ ವಸ್ತುಗಳು ಅಂತ ಕರಿತೀವಿ. ಇದರಲ್ಲಿ ಪ್ರಮುಖವಾಗಿ 3 ಸ್ಥಿತಿಗಳು ಬರ್ತವೆ. ಒಂದು ಸ್ಥಿತಿ ಯಾವುದು? ಘನ. 2ನೇ ಸ್ಥಿತಿ ಯಾವುದಪ್ಪ ಅಂತಂದ್ರೆ ದ್ರವ ಸ್ಥಿತಿ ಬರುತ್ತೆ. 3ನೇ ಸ್ಥಿತಿ ಯಾವುದು ಬರುತ್ತೆ? ಅನಿಲ ಸ್ಥಿತಿ ಬರುತ್ತೆ. ಸೊ ಪ್ರಮುಖ ಸ್ಥಿತಿಗಳಂದಾಗ 3 ಬರ್ತವೆ: ಘನ, ದ್ರವ, ಅನಿಲಗಳು. ಯಾವುದರ ಕಣಗಳ ಜೋಡಣೆ ಅದರ ಮೇಲೆ ಮಾಡಿದೀವಿ. ಇನ್ನು ಎಕ್ಸಾಮ್ನಾಗ ಏನಾದ್ರು ದ್ರವ್ಯದ 4ನೇ ಸ್ಥಿತಿ ಯಾವುದು ಅಂತ ಕೇಳಿದ್ರೆ ನೀವು ಯಾವ್ದು ಹಾಕ್ಬೇಕಲ್ಲಿ? ಪ್ಲಾಸ್ಮಾ ಅಂತ ಹಾಕ್ರಿ. ಯಾವ್ದು ಹಾಕ್ರಿ? ಪ್ಲಾಸ್ಮಾ. ದ್ರವ್ಯದ 4ನೇ. ಇಲ್ಲಿ ಕೇಳಿದ್ದು 5ನೇ
ಐದನೇ ಸ್ಥಿತಿ ಯಾವುದು ಅಂತ ಕೇಳಿದಾಗ ದ್ರವ್ಯದ ಐದನೇ ಸ್ಥಿತಿ ಯಾವುದು? ಆಪ್ಷನ್ ಎ ದ್ರವ ಇದೆ, ಸೂಪರ್ ಸಾಲಿಡ್ ಇದೆ, ಬೋಸ್ ಐನ್ಸ್ಟೀನ್ ಕಂಡೆನ್ಸೆಂಟ್ ಇದೆ, ಪ್ಲಾಸ್ಮಾ ಇದೆ. ಸೊ ಸರಿಯಾದ ಉತ್ತರ ಯಾವ್ದಾಗತ್ತೆ ಕಮೆಂಟ್ ಹಾಕಿ ನೋಡೋಣ. ದ್ರವ್ಯದ ಐದನೇ ಸ್ಥಿತಿ ಇದೆ. ದ್ರವ್ಯದ ಐದನೇ ಸ್ಥಿತಿ ಯಾವುದಪ್ಪ ಅಂದ್ರೆ BEC ಅಂತ ಕರಿತೀವಿ. ಬೋಸ್ ಐನ್ಸ್ಟೀನ್ ಕಂಡೆನ್ಸೇಟ್ ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ಬೋಸ್ ಐನ್ಸ್ಟೀನ್ ಕಂಡೆನ್ಸೇಟ್ BEC ಅಂತಕ್ಕಂಥದ್ದು ಏನಾಗುತ್ತೆ? ಸರಿಯಾದ ಉತ್ತರ ಆಗುತ್ತೆ. ಎಷ್ಟನೇ ಸ್ಥಿತಿ? ಐದನೇ. ಇಲ್ಲಿ ಉದಾಹರಣೆಗಳು ಗೊತ್ತಿರಲಿ. ಈಗ ಉದಾಹರಣೆ ಕೊಡ್ತಾನೆ. ಕಲ್ಲು ಯಾವ ಸ್ಥಿತಿಗೆ ಉದಾಹರಣೆ? ಘನ ಸ್ಥಿತಿಗೆ ಉದಾಹರಣೆ. ಟೇಬಲ್ ಯಾವ ಸ್ಥಿತಿಗೆ ಉದಾಹರಣೆ? ದ್ರವ ಸ್ಥಿತಿಗೆ ಉದಾಹರಣೆ. ನೀರು ಯಾವ ಸ್ಥಿತಿಗೆ ಉದಾಹರಣೆ? ದ್ರವ ಸ್ಥಿತಿಗೆ. ಪೆಟ್ರೋಲ್ ಯಾವುದು? ದ್ರವ. ಇನ್ನು ಗಾಳಿ ಯಾವ ಸ್ಥಿತಿಗೆ ಉದಾಹರಣೆ? ಅನಿಲ ಸ್ಥಿತಿ ಒಳಗ ನೈಟ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಇವೆಲ್ಲ ಯಾವ ಸ್ಥಿತಿಗೆ ಉದಾಹರಣೆ? ಅನಿಲ ಸ್ಥಿತಿಗಳು. ಘನ, ದ್ರವ, ಅನಿಲಗಳ ನಡುವಿನ ವ್ಯತ್ಯಾಸ ಗೊತ್ತಿರಲಿ, ಅವು ಏನೇನಾಗಿ ಬದಲಾಗ್ತಾವೆ ಅದು ಗೊತ್ತಿರಲಿ. ಕೆಳಗಿನವುಗಳಲ್ಲಿ ಯಾವುದು ಐದನೇ ಸ್ಥಿತಿ ಅಂತ ಕೇಳಿದಾಗ ಸರಿಯಾದ ಉತ್ತರ ಯಾವ್ದಾಗತ್ತೆ? ಬೋಸ್ ಐನ್ಸ್ಟೀನ್ ಕಂಡೆನ್ಸೇಟ್ ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ಹಾಗಾದ್ರೆ ಪಾಶ್ಚರೀಕರಣವು ಇದಕ್ಕೆ ಸಂಬಂಧಿಸಿದಂತ ಪ್ರಶ್ನೆ ಕೇಳಿದಾನೆ. ಆಪ್ಷನ್ ಎ ಇದೆ, ಹಾಲಿನ ಕ್ರಿಮಿನಾಶಕ ಇದೆ, ಹಾಲಿನ ನಿರ್ಜಲೀಕರಣ ಇದೆ, ಹಾಲಿನ ಒದಗುವಿಕೆ ಇದೆ, ಹಾಲಿನ ಬಟ್ಟೆ ಇಳಿಸುವಿಕೆ ಇದೆ. ಪಾಶ್ಚರೀಕರಣವನ್ನ ಕಂಡಿಡಿದ ಯಾರಂದ್ರೆ ಲೂಯಿಸ್ ಪಾಶ್ಚರ್ ಅಂತಕ್ಕಂಥ ವಿಜ್ಞಾನಿ ಕಂಡಿಡಿತಾನೆ. ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಹಾಲನ್ನ ಸ್ಟೆರಿಲೈಸ್ ಮಾಡ್ತಾರೆ, ಹಾಲನ್ನ ಕ್ರಿಮಿನಾಶ ಮಾಡ್ತಾರೆ, ಹಾಲಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳನ್ನ ಕೊಲ್ಲುತ್ತಾರೆ. ಅವಾಗ ಏನಾಗುತ್ತೆ? ಟೆಂಪರೇಚರ್ ಕೊಟ್ಟು ಏನು ಮಾಡ್ತಾರೆ ಅಂದ್ರೆ ಹಾಲಿನಲ್ಲಿ ಇರ್ತಕ್ಕಂಥ ಕ್ರಿಮಿಗಳನ್ನ ಕೊಲ್ತಾರೆ. ಹೀಗಾದ್ರೆ ನಾವು ಹಾಲನ್ನ ಬಹಳ ದಿವಸ ಏನಪ್ಪಾ ಅಂದ್ರೆ ಬಳಕೆ ಮಾಡ್ಬೋದು. ಒಂದು ವೇಳೆ ಲೂಯಿಸ್ ಪಾಶ್ಚರ್ ಅವರು ಪಾಶ್ಚರೀಕರಣವನ್ನ ಕಂಡುಹಿಡಿದಿರಲಿಲ್ಲ ಅಂದ್ರೆ ದಿನ ಏನಾಗ್ತಿದ್ದು? ಹಾಲು ಕೆಟ್ಟೋಗ್ತಿದ್ದು. ನಾವು ಮನೆಯಲ್ಲಿ ಉಳಿದಿರ್ತಕ್ಕಂಥ ಹಾಲು ಮರುದಿವ್ಸ ತಿನ್ನಕ್ಕಾಗತ್ತೆ? ಇಲ್ಲ. ಬಟ್ ಈ ಲೂಯಿಸ್ ಪಾಶ್ಚರ್ಗೆ ಕ್ರೆಡಿಟ್ ಅನ್ನ ಕೊಡ್ಲೇಬೇಕು. ಕಾರಣ ಏನಂದ್ರೆ ಉಳಿದಿರ್ತಕ್ಕಂಥ ಹಾಲನ್ನ ಡೇರೆಗಳಲ್ಲಿ ಏನು ಹಾಲನ್ನ ಸಪ್ಲೈ ಮಾಡ್ತಿರಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪಾಶ್ಚರೀಕರಣ ವಿಧಾನದ ಮೂಲಕ ಹಾಲನ್ನ ಸಂರಕ್ಷಣೆ ಮಾಡ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದರಿಂದ ಮೊಸರು, ಮಜ್ಜಿಗೆ, ಬೆಣ್ಣೆಯನ್ನ, ತುಪ್ಪವನ್ನ ತಯಾರು ಮಾಡ್ತಾ ಹೋಗ್ತಾರೆ. ಡನ್. ಸರಿಯಾದ ಉತ್ತರ ಯಾವ್ದಾಗತ್ತೆ? ಹಾಲಿನ ಕ್ರಿಮಿನಾಶಕ ಅಂತಕ್ಕಂಥದ್ದಾಗತ್ತೆ. ನೆಕ್ಸ್ಟ್, ಉಸಿರಾಟದ ಪ್ರಕ್ರಿಯೆ ಅಂತಕ್ಕಂಥದ್ದು. ಉಸಿರಾಟದಲ್ಲಿ ನಾವು ಏನನ್ನ ತೆಗೆದುಕೊಳ್ತೀವಿ ಅಂದ್ರೆ ಆಮ್ಲಜನಕವನ್ನ ತೆಗೆದುಕೊಳ್ತೀವಿ. ಹಾಗಾದ್ರೆ ಅದು ಏನಾಗತ್ತೆ? ಆಕ್ಸಿಡೇಷನ್ ಆಗತ್ತೆ. ಉತ್ಕರ್ಷಣ. ಆಕ್ಸಿಡೇಷನ್ ಅಂದ್ರೆ ಏನು? ಉತ್ಕರ್ಷಣ. ಆಮ್ಲಜನಕವನ್ನ ಪಡೆದುಕೊಳ್ಳುವಂತ ಕ್ರಿಯೆಗಳು ಉತ್ಕರ್ಷಣ ಕ್ರಿಯೆಗಳಾಗಿರ್ತವೆ, ನೆನಪಿರ್ಲಿ. ಸೊ ಇನ್ನೊಂದು ಏನಾಗತ್ತಪ್ಪ ಅಂದ್ರೆ ಉಷ್ಣತಾ ಕ್ರಿಯೆ ಅಂದ್ರೆ ಎಕ್ಸೋಥರ್ಮಿಕ್. ಎಕ್ಸೋ ಮೀನ್ಸ್ ಹೀಟನ್ನ ಹೊರಗಡೆ ಬಿಡ್ತದೆ. ಉದಾಹರಣೆ, ಕಲ್ಲು ಏನಪ್ಪ ಅಂದ್ರೆ ವಾಟ್ ಯು ಕಾಲ್ ಸುಣ್ಣದ ಕಲ್ಲನ್ನ ಏನ್ ಮಾಡ್ತೀವಿ? ನೀರ ಹಾಕ್ತೀವಿ ನಾವು. ಸುಣ್ಣದ ಕಲ್ಲನ್ನು ನೀರು ಹಾಕಿದಾಗ ಬಕೆಟ್ ಹೀಟ್ ಆಗತ್ತೆ ಅಂದ್ರೆ ಅದು ಎಕ್ಸೋಥರ್ಮಿಕ್. ಹೀಟನ್ನ ಬಿಡುಗಡೆ ಮಾಡ್ತದೆ. ನೋಡಿದ್ರಿ, ಸುಣ್ಣ ತಂದು ಏನ್ ಮಾಡ್ತೀರಿ ನೀವು? ಆ ನೀರಿನೊಳಗೆ ಹಾಕಿದಾಗ ಆ ಡಬ್ಬಿ ಕಾಯತ್ತೆ, ಅದು ಎಕ್ಸೋಥರ್ಮಿಕ್. ಅದೇ ರೀತಿ ನೀವು ಉಸಿರಾಟವನ್ನ ಜಾಸ್ತಿ ಮಾಡಿದಾಗ ನಿಮ್ಮ ಬಾಡಿ ಹೀಟ್ ಆಗತ್ತೆ. ಸೊ ಉಷ್ಣತಾ ಕ್ರಿಯೆಯಿಂದ ಆಕ್ಸಿಡೀಕರಣ ಅಂದ್ರೆ ಆಮ್ಲಜನಕವನ್ನ ತೆಗೆದುಕೊಂಡು ಉಷ್ಣವನ್ನ ಬಿಡುಗಡೆ ಮಾಡುತ್ತೆ. ಸೊ ಸರಿಯಾದ ಉತ್ತರ ಯಾವ್ದಾಗತ್ತೆ ಇಲ್ಲಿ? ಆಕ್ಸಿಡೇಷನ್ ರಿಯಾಕ್ಷನ್, ದಟ್ ಈಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಬಿ ಇದೆ ನೋಡ್ರಿ. ಆಕ್ಸಿಡೇಷನ್ ರಿಯಾಕ್ಷನ್, ದಟ್ ಈಸ್ ಅನ್ ಎಕ್ಸೋಥರ್ಮಿಕ್. ಸೇಮ್ ಆಪ್ಷನ್ ಸೇಮ್ ಇದಾವೆ. ಸೊ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಆಪ್ಷನ್ ಎ. ರಿಡಕ್ಷನ್ ಆಗೋದಿಲ್ಲ, ಇದು ಆಗೋದಿಲ್ಲ. ಸೊ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಏನಾಗುತ್ತೆ? ಸರಿಯಾದ ಉತ್ತರ ಆಗತ್ತೆ. ಡನ್. ರಾಕೇಶ್ ಬೈ ಎಲ್ಲಿದಿ? ಇಲ್ಲೇ ಕೂತಾನ, ಮುಂದೆ ಕೂತಾನ. ಕ್ಲಾಸ್ ಮುಗಿಯತ್ತೆ. ಲವ್ ಯು ಸೋ ಮಚ್. ವಿಕಾಸ್ ಲವ್ ಯು. ಶ್ರೀಶೈಲ್ ಲವ್ ಯು ಸೋ ಮಚ್. ಎಲ್ಲರೂ ಕೂಡ ಲವ್ ಯು ಸೋ ಮಚ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ, ಈಗ ಇವತ್ತಿನ ಕ್ಲಾಸ್ನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸರಿಯಾದ ಉತ್ತರವನ್ನು ಮಾಡ್ತಿದ್ರೆ. ಸೊ ನೆಕ್ಸ್ಟ್ ನೋಡ್ರಿ, ತಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಎಲ್ಲರಿಗೂ ಕೂಡ ಕರ್ನಾಟಕದ ಎಲ್ಲ ಅಗ್ನಿವೀರ್ ಸ್ಪರ್ಧಾರ್ಥಿಗಳಿಗೆ ತಟ್ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮುಂದೆ ಬರ್ತಕ್ಕಂಥ ಪ್ರಶ್ನೆಗಳನ್ನ ಏನು ಮಾಡಬೇಕು? ತಟ್ ಅಂತ ಆನ್ಸರ್ ಮಾಡಬೇಕು. ಇವತ್ತಿನ ಸಂಚಿಕೆ ಅಲ್ಲ, ಮುಂದೆ ಬರುವಂಥ ಕ್ಲಾಸ್ನಲ್ಲಿ ತಾವೆಲ್ಲರೂ ಕೂಡ ತಟ್ ಅಂತ ಹೇಳಿ ಕಾರ್ಯಕ್ರಮಕ್ಕೆ ರೆಡಿ ಆಗಬೇಕು. ತಟ್ ಅಂತ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನ ಸ್ವಾಗತಿಸಲಿಕ್ಕೆ ಬರ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನಪ್ಪ ಅಂದ್ರೆ ತಟ್ ಅಂತ ಕೇಳಿ ಕಾರ್ಯಕ್ರಮವನ್ನು ಆರಂಭಿಸೋಣ. ನೀವೇನಾದರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ರೆ, ಯಾರು ಹೆಚ್ಚು ಸರಿಯಾದ ಉತ್ತರವನ್ನು ಕೊಡ್ತೀರಿ ಅವರಿಗೆ GS ಕೋಚಿಂಗ್ ಸೆಂಟರ್ನ ಪರವಾಗಿ ಈ ಪುಸ್ತಕವನ್ನು ನಿಮಗೆ ಕೊಡಲಿದ್ದೇವೆ. ಸೊ ಎಲ್ಲರಿಗೂ ಕೂಡ ರಾಜ್ಯದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮುಂದೆ ನಡೀತಕ್ಕಂಥ ತಟ್ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಆ ಕ್ಲಾಸನ್ನು ಯಾರು ಕೂಡ ಮಿಸ್ ಮಾಡದೆ ತಟ್ ಅಂತ ಆನ್ಸರ್ ಮಾಡ್ತಾ ಹೋಗೋಣ. ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ರಸಾಯನಶಾಸ್ತ್ರ ಯಾವುದೇ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿವರೆಗೆ ಕ್ಲಾಸನ್ನು ಕೇಳಿರ್ತಕ್ಕಂಥ 1300ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರೀತಿಯ ಭೂತಾಳಿ ಸರ್ ಕಡೆಯಿಂದ ತುಂಬ ಧನ್ಯವಾದಗಳು. ಅದರ ಜೊತೆಗೆ GS ಕೋಚಿಂಗ್ ಸೆಂಟರ್ನ ಪರವಾಗಿ ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿವರೆಗೆ ಕ್ಲಾಸ್ಗಳನ್ನ ಕೇಳಿರ್ತಕ್ಕಂಥ ರಾಜ್ಯದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಜೈ ಹಿಂದ್, ಗುಡ್ ನೈಟ್, ಟೇಕ್ ಕೇರ್, ಬಾಯ್, ಶುಭರಾತ್ರಿ.